ಇವರು ಶಾಲಾ ಕಾಲೇಜ್ ದಿನಗಳಲ್ಲೇ ರಂಗಭೂಮಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದು ಕರ್ನಾಟಕವನ್ನು ಇಂಡಿಯಾ ಮ್ಯಾಪ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿರುವಂತ ನಟ, ಕನ್ನಡ ಸಾಂಸ್ಕೃತಿಕ ಲೋಕದ ಹೆಮ್ಮೆ ಶ್ರೀ ಪ್ರಕಾಶ್ ಬೆಳವಾಡೆ. ಪ್ರಕಾಶಿ, ತುಂಬಾ ಸಂತೋಷ ಆಯ್ತು ಕಣ ನಿನ್ನ ಈ ಸ್ಟೇಜ್ ಅಲ್ಲಿ ನೋಡಾದ್ಮೇಲೆ. ನೀವಿಬ್ರು ನಿಜವಾಗ್ಲೂ ಹೊಡೆಯೋ ರತ್ನಗಳೇ ಆಗಿದ್ದೀರಾ. ಏನಮ್ಮ, ನಿಮ್ಮ ಅಪ್ಪ ಮನೇಲಿದ್ದಾರ? ಇಲ್ಲ. ನಿಮ್ಮ ಅಮ್ಮ ಮನೇಲಿದ್ದಾರ? ಇಲ್ಲ. ಮತ್ತೆ ಯಾರಿದ್ದಾರೆ ನಿನ್ ಜೊತೆ? ನಮ್ಮ ಮಮ್ಮಿ ಡ್ಯಾಡಿ ಅಂತ. ನಲಿವ ಗುಲಾಬಿ ಹೂವೇ, ಮೂಲೆ ಮನೆ ಸಾವಿತ್ರಮ್ಮ ಹಡ್ದವಳಂತೆ, ಅದು ತೊಟ್ಟಲ್ಗಿಂತ ಗುಂಡ್ಗೆ ದಪ್ಪಗಿತ್ತಂತೆ. ಅಪ್ಪನಂಗೂ ಇಲ್ವಂತೆ, ಅಮ್ಮನಂಗೂ ಇಲ್ವಂತೆ, ಪಕ್ಕದ ಮನೆ ರಮೇಶ್ ಅಂತಾರಾದ್ರೂ ಮುಖವಂತೆ. Such a man it was that woke up without a hangover on December 4th, smoked his regular cigarette with a coffee, held a pen to his signature on a document, and died. ನಮ್ಮ ವಂಶಕ್ಕೆ ಮೊದಲನೇ ಗಂಡು ಮಗು. ಸ್ವಲ್ಪ ಡಿಸಪಾಯಿಂಟೆಡ್. ಪಾಪ ಇದೆಲ್ಲ ಕೇಳಿ ಪ್ರಕಾಶ್ ಫೆಲ್ಟ್ ಸೋ ಬ್ಯಾಡ್. ನಾನು ಏನ್ ಕೇಳ್ಕೊಳ್ತೀನಿ ಅಂದ್ರೆ, ನಾನು ಏನು ಮಾಡ್ತೀನಿ ಅದರಿಂದ ಜಡ್ಜ್ ಮಾಡಬೇಕು ನನ್ನ. ನಾ ಏನು ಹೇಳ್ದೆ ಅದರಿಂದ ಜಡ್ಜ್ ಮಾಡಬಾರ್ದು ನಾವು ಬೆಂಗಳೂರನ್ನ ಪ್ರೀತಿಸೋರು, ಕನ್ನಡವನ್ನ ಪ್ರೀತಿಸೋರು, ಕಲೆಯನ್ನ ಪ್ರೀತಿಸೋರು. ನಮ್ಮಿಂದ ಭಾರತ ಉಳಿಯುತ್ತೆ. ಭಾರತದಿಂದ ಲಾಭ ಮಾಡ್ಕೊಳ್ಳೋದಕ್ಕೆ ಹುಟ್ಟಿರೋರಿಂದ ಭಾರತ ಉಳಿಯೋದಿಲ್ಲ. ದೊಡ್ಡ ಕೊಡುಗೆಯನ್ನ ಹವ್ಯಾಸಿ ರಂಗಭೂಮಿಯಲ್ಲಿ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಕುಟುಂಬ ಹ್ಯಾಟ್ಸ್ ಆಫ್. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ರಾತ್ರಿ 9 ಆಯ್ತು. ನಾನು ರಮೇಶ್ ಬಂದಾಯ್ತು. ಮತ್ತೆ ಆಗ್ತಾಡ ಶಿವಮಣ್ಣ. This is 7 Up Weekend with Ramesh Season 4, co-powered by Arun Ice Creams, special partner GRB ಮಸಾಲಾ ಪುಡಿಗಳು ಮತ್ತು ಪ್ರೇಯರ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು. ಈ ಸೀಸನ್ ಶುರು ಆದಾಗ್ಲಿಂದು ನಮ್ಮ ಈ ಸೆಟ್ ಅದ್ಭುತವಾಗಿದೆ ಅಂತ ತುಂಬಾ ಜನ ಮೆಸೇಜ್ ಕಳ್ಸಿರಿ. ಥ್ಯಾಂಕ್ ಯು ವೆರಿ ಮಚ್. ಅದು ಕಾರಣ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮತ್ತು ಲೈಟಿಂಗ್ ಡಿಪಾರ್ಟ್ಮೆಂಟ್. ಈ ಸೌಂದರ್ಯದ ಗುಟ್ಟೇನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ರೈಟ್, ಈಗ ಹೈಲೈಟ್ ಆಗ್ತಿರೋ ಈ ಶ್ಯಾಂಡ್ಲಿಯರ್ಸ್ ಅನ್ನ ಫುಲ್ ಸೆಟ್ ಲೈಟ್ ಆಗಿದ್ದಾಗ ನೀವು ಗಮನಿಸಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಅದೇ ತರ ಈಗ ನಾನ್ ಕಾಣ್ತಿದ್ದೀನಂದ್ರೆ ಅದಕ್ಕೆ ಕಾರಣ ನನ್ನ ಮೇಲೆ ಬಿದ್ದಿರೋ ಈ ಸ್ಪಾಟ್ ಲೈಟ್. ಈಗ ನನ್ನ ಗೆಳೆಯ ಕಾಣ್ತಿದ್ದಾನೆ, ಅಗೈನ್ ಅವ್ರ ಮೇಲೆ ಬಿದ್ದಿರುವ ಈ ಸ್ಪಾಟ್ ಲೈಟ್. ಈಗ ನಮ್ಮ ವಾಲ್ ಆಫ್ ಫೇಮ್ ನಿಮಗೆ ಕಾಣಿಸ್ತಾ ಇದೆ. ಇಂಚು ಕಷ್ಟಪಟ್ಟು ಕೆತ್ತಿ ಈ ಸೆಟ್ ಅನ್ನ ಮಾಡಿದ್ದಾರೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್. ಅದರ ಮೇಲೆ ಲೈಟ್ ಬಿದ್ದಾಗ ಅದ ಕಡೆ ನಮ್ಗೆ ಗಮನ ಹೋಗುತ್ತೆ, ಅದು ನಮ್ಗೆ ಅರ್ಥ ಆಗುತ್ತೆ. ಅದೇ ತರ ನಮ್ಮ ವೀಕೆಂಡ್ ಟೆಂಟ್ ಮತ್ತು ನಮ್ಮ ಟನಲ್ ನಿಮ್ ಕಣ್ಣು ಬಿತ್ತು. ಆಲ್ ಲೈಟ್ಸ್ ಪ್ಲೀಸ್. ಹೀಗೆ ಒಂದೊಂದೇ ಭಾಗದ ಮೇಲೆ ಬೆಳಕು ಚೆಲ್ಲಬೇಕು. ಆಗ ಪ್ರತಿಯೊಂದು ಭಾಗನೂ ನಮ್ ಗಮನಕ್ಕೆ ಬಂದು ಅದು ಎಷ್ಟು ನಾಜೂಕಾಗಿ ತಯಾರಾಗಿದೆ ಅಂತ ಗೊತ್ತಾಗುತ್ತೆ. ಅದರಿಂದಾನೇ ಪೂರ್ತಿ ಬೆಳಕು ಚೆಲ್ಲದಾಗ ಸೌಂದರ್ಯ ಎದ್ದು ಕಾಣುತ್ತೆ. ಇವತ್ತಿನ ನಮ್ಮ ಸಾಧಕರ ಸಾಧನೆಯ ಕಥೆಯು ಹೀಗೆ. ಇವರ ಸಾಧನೆಯ ಒಂದೊಂದೇ ಪುಟದ ಮೇಲೆ ಸ್ಪಾಟ್ ಲೈಟ್ ಹಾಕಿದಾಗ ಇವರು ಎಂತಹ ಪ್ರತಿಭೆಯ ಗಣಿ ಅಂತ ನಮ್ಮ ಮನವರಿಕೆ ಆಗುತ್ತೆ. ಕೊನೆಗೆ ಇವರ ಒಟ್ಟು ಸಾಧನೆಯನ್ನ ಸಮಗ್ರವಾಗಿ ನೋಡಿದಾಗ ಇವರು ನಮ್ಮ ಕನ್ನಡದ ಪ್ರತಿಭೆ ಅಂತ ಖುಷಿ ಆಗುತ್ತೆ. ಹಾಗಾದ್ರೆ ಇಂದಿನ ನಮ್ಮ ಸಾಧಕರನ್ನ ಬರಮಾಡ್ಕೊಳ್ಳೋಣ. ಸ್ವಾಗತಿಸಿ ಕನ್ನಡ ಸಾಂಸ್ಕೃತಿಕ ಲೋಕದ ಹೆಮ್ಮೆ ಶ್ರೀ ಪ್ರಕಾಶ್ ಬೆಳವಾಡೆ. ವೆಲ್ಕಮ್. ಬನ್ನಿ. ಸೊ ಹೇಗನ್ನಿಸ್ತದೆ ಪ್ರಕಾಶ್ ಅವರೇ ಈ ಗ್ರ್ಯಾಂಡ್ ಎಂಟ್ರಿ, ಪಟಾಕಿ ಅಂಡ್ ಆಲ್ ದಟ್? ಅಲ್ಲ, ಒಂದು ಸತ್ವ ಪರೀಕ್ಷೆ ಜನ ಇದು. ಒಂದೇ ಸಮ ಅಷ್ಟೊಂದು ಜನ ಅಷ್ಟು ತೀಕ್ಷ್ಣವಾಗಿ ಗಮನಿಸಿದ್ರೆ ಯಾವ್ದೋ ಪರೀಕ್ಷೆಗೆ ಸಿಕ್ಕದಂಗೆ ಅನ್ಸುತ್ತೆ. ರೈಟ್. ಇವರು ಶ್ರೀ
ಜಯಪ್ರಕಾಶ್ ಬೆಳವಾಡಿ ನಾರಾಯಣ್ 1961 ಮಾರ್ಚ್ 3ರಂದು ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಜನಿಸಿದ್ರು. ಇವರ ತಂದೆ ಹೆಸರಾಂತ ರಂಗಕರ್ಮಿಗಳು ಬೆಳವಾಡಿ ನಂಜುಂಡಯ್ಯ ನಾರಾಯಣ ಉರುಫ್ ಮೇಕಪ್ ನಾಣಿ ಅವರು. ಇವರ ತಾಯಿ ಖ್ಯಾತ ಪೋಷಕ ನಟಿಯಾದ ಭಾರ್ಗವಿ ನಾರಾಯಣ್ ಅವರು. ಇವರ ಈ ದಂಪತಿಗಳಿಗೆ ಒಟ್ಟು 4 ಜನ ಮಕ್ಕಳಲ್ಲಿ ಪ್ರಕಾಶ್ ಎರಡನೇವರು. ಇವರ ಅಕ್ಕ ಸುಜಾತ ರೌತ್, ತಂಗಿ ಸುಧಾ ಬೆಳವಾಡಿ ಹಾಗೂ ತಮ್ಮ ಪ್ರದೀಪ್ ಬೆಳವಾಡಿ ಅವರು. ಪ್ರಕಾಶ್ ಅವರ ಧರ್ಮಪತ್ನಿ ಚಂದ್ರಿಕಾ ಬೆಳವಾಡಿ. ಇವರ ಮಕ್ಕಳು ಮೇಘನಾ ಮತ್ತು ತೇಜಸ್ವಿನಿ ಬೆಳವಾಡಿ ಅವರು. ಇವರು 1983ರಲ್ಲಿ ಬೆಂಗಳೂರಿನ UVC ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ, ಸರ್ ನಮ್ಮ ಸೀನಿಯರ್ ನೀವು. ಎಸ್ ರೈಟ್. ಇವರು ಶಾಲಾ ಕಾಲೇಜ್ ದಿನಗಳಲ್ಲೇ ರಂಗಭೂಮಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದು, ವೃತ್ತಿ ರಂಗಭೂಮಿಯಲ್ಲಿ 60ಕ್ಕೂ ಹೆಚ್ಚಿನ ನಾಟಕಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. 200ಕ್ಕೂ ಹೆಚ್ಚಿನ ನಾಟಕಗಳಿಗೆ ಬೆಳಕು ವಿನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ನಾಟಕಗಳಲ್ಲಿ ನಟನೆ, ಬರವಣಿಗೆ ಹಾಗೂ ಬೆಳಕು ವಿನ್ಯಾಸ ಇವರ ಪರಿಣತೆ. ರಂಗಭೂಮಿಯ ಜೊತೆಗೆ ಪತ್ರಕರ್ತರಾಗಿ, ಸಂಪಾದಕರಾಗಿ, ಸಾಮಾಜಿಕ ಚಿಂತಕರಾಗಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ ಮಿಸ್ಟರ್ ಪ್ರಕಾಶ್ ಬೆಳವಾಡಿ ಅವರು. ಕಿರುತೆರೆಯಲ್ಲಿ 4 ಧಾರಾವಾಹಿಗಳನ್ನ ನಿರ್ದೇಶಿಸಿ ಇವರು ಗರ್ವ ಧಾರಾವಾಹಿ ಮೂಲಕ ಪ್ರಖ್ಯಾತರಾದರು. ಇವರು ನಟರಾಗಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಚಿತ್ರಗಳಲ್ಲಿ ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ಜಾನ್ ಅಬ್ರಹಂ, ಇರ್ಫಾನ್ ಖಾನ್, ಸಿದ್ಧಾರ್ಥ್, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಹೀಗೆ 5 ಭಾಷೆಗಳ ಅನೇಕ ದಿಗ್ಗಜರ ಜೊತೆ ನಟಿಸಿ 30ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರು 2002-3ರಲ್ಲಿ ನಿರ್ದೇಶಿಸಿದ ಶ್ರೀ ಅನಂತಾಗ್ ಹಾಗೂ ಸುಹಾಸಿನಿ ಅವರು ನಟನೆಯ ಸ್ಟಂಬಲ್ ಅನ್ನೋ ಇಂಗ್ಲಿಷ್ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಫಾರ್ ದ ಬೆಸ್ಟ್ ಫೀಚರ್ ಫಿಲ್ಮ್ ಇನ್ ಇಂಗ್ಲಿಷ್ ಅನ್ನೋ ಪ್ರಶಸ್ತಿ ಸಿಕ್ಕಿದೆ. 2012ರಲ್ಲಿ ಇವರ ರಂಗಭೂಮಿ ಸೇವೆಗಳನ್ನು ಗುರುತಿಸಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಆರ್ಯಭಟ್ಟ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ಪ್ರತಿಭಾ ಭೂಷಣ್ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ಪ್ರಕಾಶ್ ಬೆಳವಾಡಿ. ಲೆಟ್ಸ್ ಸ್ಟಾರ್ಟ್ ರಿವೈಂಡಿಂಗ್. ನಿಮ್ಮ ಲೈಫನ್ನ ರಿವೈಂಡ್ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಪ್ರಕಾಶನ ಬಗ್ಗೆ ಮಾತಾಡಕ್ ಮುಂಚೆ ಪ್ರಸಾದನದ ಬಗ್ಗೆ ಮಾತಾಡೋಣ. ನಮ್ಮೆಲ್ರಿಗೂ ಸಿನಿಮಾದಲ್ಲಿ ಬೇರೆ ಬೇರೆ ಟೈಟಲ್ಸ್ ಎಲ್ಲ ಬರುತ್ತೆ. ಮೇಕಪ್ ನಾಣಿ, ಮೇಕಪ್ಗೆ ಪ್ರಾಮುಖ್ಯತೆ ಕೊಟ್ಟು ಆಲ್ಮೋಸ್ಟ್ ಒಂದು ಟೈಟಲ್ ತರ ಆಗಿದ್ದು ನಿಮ್ಮ ಪಿತಾಜಿ ಅವರಿಗೆ. ಸೊ ಲೆಟ್ಸ್ ಟಾಕ್ ಅಬೌಟ್ ಮೇಕಪ್ ನಾಣಿ ಅವ್ರ ಬಗ್ಗೆ. ನಿಮಗಿರುವಂತ ಟಾಪ್ ಆಫ್ ದಿ ಮೈಂಡ್ ನೆನಪುಗಳೇನು? ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದು ತುಂಬಾ ಕಮ್ಮಿ. ಅವ್ರು ನಮ್ಮನ್ನ ಮಾತಾಡಿಸ್ತಾ ಇರಲಿಲ್ಲ. ನಾವು ಅವ್ರ ರೂಮ್ಗೆ ಹೋಗೋಕ್ಕೆ ಹೆದರ್ಕೊಳ್ತಿದ್ವಿ ನಾವು. ನನಗೇನು ನೆನಪಿದೆ ಅವ್ರದ್ದು ಜಾಸ್ತಿ ಅಂದರೆ, ಅವ್ರು ತುಂಬ ಮಾತಾಡೋರು. ಅಂದರೆ ನಮ್ಮ ಜೊತೆ ಅಂತಲ್ಲ, ಮನೆಗೆ ಯಾವಾಗೂ ಮನೆ ಬಾಗಿಲು ಬೆಳಗ್ಗೆ ತೆಗೆದ್ರೆ ಅವರು ರಾತ್ರಿವರೆಗೂ ಮುಚ್ತಾ ಇರಲಿಲ್ಲ ಮನೆ ಬಾಗಿಲನ್ನು. ತುಂಬ ಜನ ಬಂದು ಹೋಗೋರು. ಅಷ್ಟು ಮಾತಲ್ಲಿ, ಅಷ್ಟು ವರ್ಷದಲ್ಲಿ ಒಬ್ಬರ ಬಗ್ಗೆ ಅವರು ಗಾಸಿಪ್ ಮಾಡಿದ್ದು ನನಗೆ ಕೇಳೇ ಇಲ್ಲ. ಆಸಮ್. ಅದೇ ನನಗಿರೋ ನೆನಪು. ವಾವ್. ರೈಟ್. ನಿಮ್ಮ ತಾಯಿ ನಮ್ಮೆಲ್ರಿಗೂ ಬಹಳ ಇಷ್ಟವಾದ ಆಕ್ಟ್ರೆಸ್ ಅವರು. ಭಾರ್ಗವಿ ನಾರಾಯಣ್ ಇಸ್ ಒನ್ ಆಫ್ ಮೈ ಫೇವರೇಟ್ ಆಕ್ಟ್ರೆಸಸ್. ನನ್ನ ಎಲ್ಲ ಚಿತ್ರ ನಾನು ಡೈರೆಕ್ಟ್ ಮಾಡಿದಾಗೆಲ್ಲ ಒಂದು ಕ್ಯಾರೆಕ್ಟರ್ ಮೇಡಮ್ನ ಕರಿತೀರಿ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅವ್ರ ಬಗ್ಗೆ ನಿಮ್ಮ ಅರ್ಲಿ ಡೇಸ್ನ ನೆನಪುಗಳು? ನಾನು ನಿಮ್ಗೊಂದು ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನು ನಮ್ಮ ತಾಯಿಗೂ ಹೇಳಿದ್ದೀನಿ ಅದು. ಅವರು ನಿನಗೆ ನೆನಪಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋರು ಅವರು. ಅದನ್ನ ನಾನು ಅದನ್ನ ವಿವಿಡ್ ಆಗಿ ಡಿಸ್ಕ್ರೈಬ್ ಮಾಡ್ತೀನಿ. ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದ್ದು ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ನನಗೆ ಆ ಥಿಯೇಟರ್ ಹೊರಗಡೆದಲ್ಲಿ ಏನು ನೆನಪಿಲ್ಲ, ರಂಗಮಂಚ ನೆನಪಿದೆ ನನಗೆ. ಸಿಂಹ ಮತ್ತೆ ನಮ್ಮ ತಾಯಿ ಅಭಿನಯಿಸ್ತಾ ಇರೋದು ಅದು. ಅದರಲ್ಲಿ ಸಿಂಹ ಅವರು ನಮ್ಮ ಅಮ್ಮಂಗೆ ಬೈತಾ ಇರ್ತಾರೆ. ಅವರು ಬೈದಾಗ ಅವ್ರಿಗೆ ಸಿಟ್ಟು, ದ ಟೇಮಿಂಗ್ ಆಫ್ ದ ಶ್ರೂನ ಇದು ಕನ್ನಡದಲ್ಲಿ ಪರ್ವತವಾಣಿ ಅವರು ಬಹದ್ದೂರ್ ಗಂಡು ಅಂತ ನಾಟಕ ಇದೆ, ಅದನ್ನ ಮಾಡ್ತಾ ಇದ್ರು. ಆಮೇಲೆ ಗೊತ್ತು ನನ್ಗದು. ಅಂದ್ರೆ ಈ ಇಮೇಜ್ ನೆನಪಿದೆ. ನಮ್ಮ ತಾಯಿ ನನಗೆ ಮೊದಲು ನೆನಪು ಅದೇ ನನ್ನ ಮನಸ್ಸಲ್ಲಿ ಇರೋದು. ಅವ್ರು ಹೆದರ್ಸ್ತಾರೆ, ಒಂದು ತಟ್ಟೆ ಎತ್ತು ಬಿಸಾಕ್ತಾರೆ. ಅದರಿಂದ ಒಂದು ತಟ್ಟೆಲಿ ಇದ್ದದ್ದು ಪ್ರಾಪರ್ಟಿ ತಟ್ಟೆ, ಅದು ಒಂದು ಬೋಂಡ ಉರುಳ್ಕೊಂಡು ಸ್ಟೇಜಿಂದ ಕೆಳಗೆ ಬಿದ್ದು ಉರುಳ್ಕೊಂಡು ಬಂತು. ನಾನು ಹಿಂದ್ಗಡೆ ಇದ್ದೆ. ನನಗೆ ಅಲ್ಲಿಂದ ಅಳಕ್ ಶುರು ಮಾಡಿದೆ. ನಮ್ಮ ಅಮ್ಮ ಹೇಳ್ತಾರೆ, ನಿನಗದು ನೆನಪಿರಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ನಿನಗೆ 2 ವರ್ಷ 6 ತಿಂಗಳು ಏನೋ ಅಷ್ಟೇ, ನಿನಗೆ ಅದಿಂಗ್ ನೆನಪಿದೆ ಅಂತ ಕೇಳ್ತಾರೆ. ಅಂದ್ರೆ ನಾನು ಎಷ್ಟು ವಿವಿಡ್ ಆಗಿ ಅವ್ರಿಗೆ ಡಿಸ್ಕ್ರೈಬ್ ಮಾಡಿದೆ ಅಂದ್ರೆ, ಹೌದು ಅದು ನಡೆದಿದ್ದು ನಿಜ ಅಂತಾರೆ. ನಮ್ಮ ತಾಯಿಯ ಮೊದಲ ನೆನಪು ಅದೇ ನನಗಿರೋದು. ಬಹಳ ಚೆನ್ನಾಗಿದೆ. ಒಂದು ತಟ್ಟೆ ಬಿಸಾಗಿ ಅದರಿಂದ ಒಂದು ಬೋಂಡ ಅವ್ರಲ್ಲಿ ಒಂದು ಚಿಕ್ಕ ಹುಡುಗ ನೋಡ್ತಾ ಇದ್ದಾರೆ ಸೆಟ್ ಇಂದ. ವಾವ್, ಸೋ ನೈಸ್. ನಮ್ಮಮ್ಮಗೆ ಹೆದರ್ಸ್ತಾ ಇದ್ದಾರೆ ಅಂತ ನನಗೆ. ಇಲ್ಲ, ಅದ್ರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ.
ಏ ಪ್ರಕಾಶಿ, ನೀನು ಹುಟ್ಟಿದ್ದು ವಾಣಿ ವಿಲಾಸ್ ಹಾಸ್ಪಿಟ್ಲಲ್ಲಿ. ಆವಾಗ ನಿಮ್ಮ ಅಕ್ಕ ಸುಜಾತ ಶಿ ವಾಸ್ ಹಾರ್ಡ್ಲಿ 8 months. ಸೊ ಮನೇಲಿ ಯಾರೂ ನೋಡ್ಕೊಳಕ್ಕಾಗಲ್ಲ ಅಂತ ಪಕ್ಕದ ಮನೇಲಿ ಬಿಟ್ಬಿಟ್ಟು ನಮ್ಮಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದು ನನ್ನ ಜೊತೆ ಆಟೋ ರಿಕ್ಷಾದಲ್ಲಿ. ಆಮೇಲೆ ಅಯ್ಯೋ ಹಿಂದ್ಗಡೆ ಮನೆಯವರೆಲ್ಲೋ ಆಚೆ ಹೋಗ್ತಾರಂತೆ, ನಂಗೆ ಈ ಮಗುನ ಬಿಟ್ಟು ಆಸ್ಪತ್ರೆಗೆ ಬರೋಕ್ಕಾಗುತ್ತೋ ಇಲ್ವೋ, ಅದಕ್ಕೆ ನಿಮ್ಮ ಅತ್ತೆ ಮನೆಗೆ ಹೋಗಿ ಹೇಳ, ಊಟ ತಿಂಡಿ ಎಲ್ಲ ದಯವಿಟ್ಟು ತಂದು ಕೊಟ್ಬಿಡಿ, ಹೇಗೋ ಅಶೋಕ ಪಿಲ್ಲರ್ ಹತ್ರ ತಾನೇ ನೀವಿರೋದು ಅಂತ ಹೇಳಿದ್ರು. ನಮ್ಮ ಮನೆ ಹೊಟ್ಟೋದು ಮಗು ಇದೆ ಅಂತ ಅಂದ್ಬೇ ಪಾಪಶಿ ಹೋಗಿ ಹೇಗೆ ನಮ್ಮತ್ತೆ ಹೇಳಿದ್ರಂತೆ, ನನಗೆ ಹೋಗಿ ಬರೋಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ನೀವೇ ಗಂಜಿ ಅದು ಊಟ ಏನು ಕೊಡ್ತೀರಾ ಅಂತ. ಆಗಲೇ ಸ್ವಲ್ಪ ದಿವಸಕ್ಕೆ ಮುಂಚೆ ಅವ್ರ ಮಗಳು ಹೋಗಿದ್ದು, ರಾಣಿಮ್ರ ಅಕ್ಕ. ಇವತ್ತು ಒಬ್ಬಳೇ ಮಗಳು ಹೋಗ್ಬಿಟ್ಲು, ತುಂಬ ದುಃಖದಲ್ಲಿತ್ತು. ನೋಡೋಣ ಕಳಿಸ್ತೀನಿ ಅಂದರು. ನಮ್ಮಮ್ಮ ಅವ್ರು ಬರ್ತಾರೆ ಅಂದ್ಕೊಂಡು ಮನೆಗೆ ಹೊಟ್ಟೋದು. ಅದು ಏನಾಯ್ತು ಅನ್ನೋ ಗೊತ್ತಿಲ್ಲ, ಅವರೂ ಬರಲಿಲ್ಲ, ನಮ್ಮ ಅತ್ತೆನೂ ಬರಲಿಲ್ಲ. ಅಮ್ಮ ಗೊತ್ತಲ್ಲ ಬರಲ್ಲ ಅಂತ ಹೇಳಿದ್ರು ಮುಂಚೆನೆ. ಸೊ ಅವ್ರು ತರ್ಬೋದು ಇವರು ತರ್ಬೋದು ಅಂತ ಸುಮ್ಮನೆ ಇದ್ಬಿಟ್ರು. ಮಗು ಫ್ರೈಡೇ ಈವ್ನಿಂಗ್ ಪುಟ್ಟಗೆ ನೈಟ್ ಹುಟ್ಟಿದ್ದು. ಸೊ ಮಾರನೇ ದಿವಸ ಯಾರೂ ಬರಲಿಲ್ಲ. somebody may come and kare nobody turned up. So I was really very hungry. I expected at least one of them will come in the evening. Nobody turned up. Weak and also hungry. Papa ಮಗು 8.75 ಪೌಂಡ್ ಏನೋ ಇದೆ. ಆ ಮಗುನ ನೋಡ್ಕೊಡೋದಾಗಲಿ, ಅದಕ್ಕೆ ಏನಾದರೂ ಬಟ್ಟೆ ಗಿಟ್ಟೆ ಚೇಂಜ್ ಮಾಡೋದಾಗಲಿ ಏನೂ ಮಾಡೋ ಸ್ಥಿತಿಲಿರಲಿಲ್ಲ. ಬೆಂಗಳೂರಲ್ಲೇ ಇದ್ದರು. ನಾಳೆ ಇವ್ರಿಗೆ ಯಾವುದೋ ನಾಟಕ ಆಯಿತು, ಇದು ಇನ್ಕಮ್. ನಮ್ಮ ವಂಶಕ್ಕೆ ಮೊದಲನೇ ಗಂಡು ಮಗು ಅದು. ಸ್ವಲ್ಪ ಡಿಸಪಾಯಿಂಟ್, ನೋಬಡಿ ಸೀಮ್ಸ್ ಟು ಬಿ ಇಂಟ್ರೆಸ್ಟೆಡ್ ಅಂತ. ಆಮೇಲೆ ನಮ್ಮಮ್ಮ ಮಗುನು ಕರ್ಕೊಂಡು ಪಾಪನ ತೋರಿಸ್ತೀನಿ ಬಾ ಅಂತ ಬಂದರು. ನಮ್ಮಮ್ಮ ಬಂದ ತಕ್ಷಣ ಎದ್ವದದ್ವ ಕೂಗಾಗ್ಬಿಟ್ಟೆ ನಮ್ಮಮ್ಮನ ಮೇಲೆ. ಪಾಪ ಅವ್ರು ಗೊತ್ತಿರಲಿಲ್ಲ, ಯಾರು ತಂದು ಕೊಟ್ಟಿಲ್ಲ ಅಂತ. ಶಿ ವಾಸ್ ಎಕ್ಸ್ಟ್ರೀಮ್ಲಿ ಸ್ಯಾಡ್. ಹೌದೇನೆ ಅಂದ್ಬಿಟ್ಟು ಅಂತೂ ಹಾಗೂ ಹೀಗೂ ನಮ್ಮಮ್ಮ ಬಂದಿದ್ದೆ, ಮಗುನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರು. ಶಿ ವಾಸ್ ಸೋ ಹ್ಯಾಪಿ. ಎಷ್ಟು ಮುದ್ದಾಗಿದೆ, ಎಷ್ಟು ಬೆಳ್ಳಗಿದೆ ಅಂತೇನೋ ಹಿಗ್ತಾ ಇದ್ರೆ. ಸೊ ಯಾವಾಗ ಯಾರಾದರೂ ಬರೋದು ಕಷ್ಟ, ಅಮ್ಮಂಗೆ ಬರೋಕ್ಕಾಗಲ್ಲ ಅಂತ ಯೋಚಿಸಿದೆ. ಐ ಸೆಡ್ ಐ ವಿಲ್ ಕಮ್ ಅನ್ನ ಇವತ್ತು. ಆ ದುಡ್ಡು ಗಿಡ್ಡು ಅವ್ರಿಗೆಲ್ಲ ಕೊಡಬೇಕಲ್ಲ. ಅಫ್ಕೋರ್ಸ್ ಹಿಂದಿನ ದಿವಸ ನಾನು ಕ್ಯೂನಲ್ಲಿ ನಿಂತ್ಕೊಂಡು ವಾರ್ಡ್ ಚಾರ್ಜಸ್ ಎಲ್ಲ ಪೇ ಮಾಡಿ ಸರ್ಟಿಫಿಕೇಟು ಇಸ್ಕೊಂಡಿದ್ದೆ. ಸೊ ಯಾರಿಗಾದ್ರೂ ಹೇಳಿದೆ ಇವರೆಲ್ಲ ಬಂದು ಸುತ್ತ ನಿಂತ್ಕೊತಾರೆ, ನಾನು ದುಡ್ಡು ಬೇರೆ ಅಷ್ಟೊಂದು ಇರಲ್ಲ ಅಂದ್ಬಿಟ್ಟು ಸಾಯಂಕಾಲ ನಾನು ಒಂದು ಆಟೋ ಹಿಡ್ಕೊಂಡು ಒಂದು ಪುಟ್ಟ ಪೆಟ್ಟಿಗೆ ಮಗು ಎಲ್ಲ ತೊಗೊಂಡು ಮನೆಗೆ ಬಂದ್ಬಿಟ್ಟೆ. ಸೊ ಮಾರನೇ ದಿವಸ ನಾಮಕರಣ, ಗಲಾಟೆ, ಸಂಭ್ರಮ ಎಲ್ಲ ಇತ್ತು. ಬಟ್ ಲಕ್ಕಿಲಿ ನಾನು ಹೀಗಿರಲಿಲ್ಲ. ಐ ಯೂಸ್ ಟು ಬಿ ವೆರಿ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್. ಪಾಪ ಇದೆಲ್ಲ ಕೇಳಿ ಪ್ರಕಾಶ್ ಫೆಲ್ಟ್ ಸೋ ಬ್ಯಾಡ್. ಸೋ ಬ್ಯಾಡ್ ಅಂತ ಅಮ್ಮ ಮುಗಿಸಿದ್ದಾರೆ. ಅದು ಅವ್ರು ನನ್ಗೆ ಹೇಳಿದಾಗ ಏನಂದು ಫಸ್ಟ್ ಟೈಮ್ ನಂಗೆ ಹೇಳಿದಾಗ ನಂಗೆ ತುಂಬ ಅಳು ಬಂದ್ಬಿಟ್ಟಿತ್ತು. ಯಾಕೆಂದರೆ ಅವರೇ ಪಾಪ ಅವಾಗೆಲ್ಲ ಫೋನ್ ಕಷ್ಟ ಆಯ್ತಲ್ಲ, ಮೊಬೈಲೆಲ್ಲ ಎಲ್ಲಿತ್ತು. ಅವರೇ ಎದ್ದು ರಸ್ತೆನ ಕ್ರಾಸ್ ಮಾಡಿ ಅಲ್ಲಿ ಎದುರುಗಡೆ ಹೋಟೆಲಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಫೋನ್ ಮಾಡಿದ್ದೆ ಅಂತ ಹೇಳಿದ್ರು. ಅದು ವಾಪಸ್ ಬಂದಾಗ ಅದು ಸರಿಯಾಗಿ ಅಂಬ್ಲಿಕಲ್ ಕಾರ್ಡ್ದು ಡ್ರೆಸ್ ಮಾಡಿರಲಿಲ್ಲಂತೆ. ಹಾಸಿಗೆ ಪೂರ್ತಿ ಬ್ಲಡ್ ಆಗೋಗ್ಬಿಟ್ಟಿತ್ತು, ಅಷ್ಟು ಬ್ಲಡ್ ಕಳ್ಕೊಂಡಿದ್ದೆ ಮಗು ಅಂತ. ಅಂದರೆ ಅವರು ತುಂಬ ಗೋಲ್ಡ್ ಇಟ್ಕೊಂಡು ಹೇಳಿದ್ರು. ಅದನ್ನು ನಂಗೆ ಭಾಳ ಬೇಜಾರಾಯ್ತು ಅಂತ ಹೇಳ್ಬಿಟ್ಟು ಕೇಳಕ್ಕೆ ಹೆಂಗಿದೆ ನೋಡ್ರಿ. ಅವರೇ ಹೋಗಿ ಅಡ್ಮಿಟ್ ಆಗಿ ಮಗು ಹುಟ್ಟಿದ ಮೇಲೆ ಬೇರೆ ಯಾರಿಲ್ಲ ಫೋನ್ ಮಾಡಕ್ಕೆ, ಅವರೇ ಫೋನ್ ಮಾಡಿ ಹೇಳ್ತಾರಂತೆ ಮಗು ಹುಟ್ಟಿದೆ ಅಂತ. ಆಮೇಲೆ ಅವರೇ ಶಿ ಗೆಟ್ಸ್ ಡಿಸ್ಚಾರ್ಜ್. ಅವರು ಶಿ ವಾಸ್ ಎ ವೆರಿ ಸ್ಟ್ರಾಂಗ್ ಲೇಡಿ. ಅವ್ರು ಏನಂದ್ರೆ ಮನೇಲಿ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದರೆ ನಮ್ಮ ಜಯನಗರ್ ಮನೆಯಿಂದ 1.5 ಕಿಲೋಮೀಟರ್ ಹೋಗಿ ಅವರೇ ಗ್ಯಾಸ್ ಸಿಲಿಂಡರ್, ಅವರು ಮತ್ತು ನಮ್ಮ ಅಕ್ಕ ಸುಜಾತ, ಅವಳು ಚಿಕ್ಕವಳು, ಕೈಯಲ್ಲಿ ಹೊತ್ಕೊಂಡು ಬಂದ್ಬಿಡೋರು ಮನೆಗೆ. ಅಂದರೆ 1.5 ಕಿಲೋಮೀಟರ್ ನಡ್ಕೊಂಡು ಬರೋರು ಗ್ಯಾಸ್ ಸಿಲಿಂಡರ್. ಆ ಥರ ಆಟ. ಎಕ್ಸ್ಟ್ರೀಮ್ಲಿ ಸೆಲ್ಫ್ ರಿಲಯಂಟ್ ಅನ್ಸುತ್ತೆ. ಈಗಲೂ ಇತ್ತೀಚೆಗೆ ಕೂಡ ನಾನು ಜೊತೆ ಶೂಟಿಂಗ್ ಮಾಡಿದಾಗ ಅಮ್ಮನ ಜೊತೆ ಮಾತಾಡಿದಾಗ ಅವರ ಥಾಟ್ ಪ್ರೋಸೆಸ್ ಇಲ್ಲ ಪ್ರಕಾಶ್. ಇವತ್ತಿನ ಹುಡುಗಿರು 25-26 ಅವ್ರು ಮಾತಾಡ್ತಾರಲ್ಲ, ಆ ಲೆವೆಲ್ ಅವ್ರ ಥಿಂಕಿಂಗ್ ಇಸ್ ಸೋ ಓಪನ್ ಮೈಂಡೆಡ್, ಸೋ ಬ್ರಾಡ್. ಬಹಳ ಖುಷಿ ಆಗುತ್ತೆ ಅವ್ರ ಜೊತೆ ಮಾತಾಡದೆ. ಪ್ಲೀಸ್ ವೆಲ್ಕಮ್ ಮೇಡಮ್ ಶ್ರೀಮತಿ ಭಾರ್ಗವಿ ನಾರಾಯಣ್ ಅವರು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಬನ್ನಿ 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 ಬನ್ನಿ. ಆಗತ್ತೆ, ಹುಷಾರಾಗಿದೆಯಾ? ಅವ್ರು ಹುಷಾರೇ ಇಲ್ಲ ಅವರು ಆ್ಯಕ್ಚುಲಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಪ್ರಕಾಶಿ, ತುಂಬ ಸಂತೋಷ ಆಯಿತು ಕಣ. ನಿನ್ನ ಈ ಸ್ಟೇಜಲ್ಲಿ ನೋಡಾದ್ಮೇಲೆ ತುಂಬ ಹೆಚ್ಚುಗಾರಿಕೆ ಅನ್ನಿಸ್ತಾ ಇದೆ. ನೀನಿಲ್ಲಿರೋದು, ಇಷ್ಟು ಫೇಮಸ್ ಆಗಿರೋದು. ಪಾಪ ಅಣ್ಣ ಇದ್ದಿದ್ದೆ ಇನ್ನೆಷ್ಟು ಸಂತೋಷ ಪಟ್ಟಿರೋರು. ಏನು ಮಾಡೋಕ್ಕೆ ಆಯ್ತು ಅಲ್ವಾ? ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಖುಷಿ ಆಯ್ತು ನನಗೆ. ಸೋ ನೈಸ್, ಸೋ ನೈಸ್, ಸೋ ನೈಸ್. ನಮ್ಮ ಪ್ರಕಾಶಿ ಹುಟ್ಟಿದ್ದು ಫ್ರೈಡೇ ನೈಟ್. ದಟ್ ವಾಸ್ ಆನ್ March 3rd, 1961.
ನಮ್ಮ ಯಜಮಾನ್ರು ಊರಲ್ಲಿ ಇರಲಿಲ್ಲ, ಟೂರ್ ಹೋಗಿದ್ದು ಕೆಲಸದ ಮೇಲೆ. ನನ್ನ ಸಿಸ್ಟ್ರ್ ಇಲ್ಲ, ಹೋಗೊಂದು 5-6 ದಿವಸ ಆಗಿತ್ತು. ಸೊ ಶಿ ಕುಡ್ ನಾಟ್ ಕಮ್. ಅದಕ್ಕೆ ಮಗು ನೋಡಿದ್ರೆ ಬೆಳ್ಳಗೆ ಅಷ್ಟು ಮುದ್ದಾಗಿತ್ತು. ನಮ್ಮ ಫ್ಯಾಮ್ಲಿಗೆಲ್ಲ ಮೊದಲನೇ ಗಂಡು ಮಗುವನು. ನಂಗೆ ತುಂಬ ಹೆಚ್ಚುಗಾರಿಕೆ ಅನ್ನಿಸ್ತು. ಯಾರೂ ಬರೋಕ್ಕಾಗಲ್ವಲ್ಲ, ನಮ್ಮಮ್ಮ ನನ್ನ ಮಗು 1.5 ವರ್ಷದ್ದು ಸುಜಾತ, ಅವ್ರು ನೋಡ್ಕೋಬೇಕಾಗಿತ್ತು. ಸೊ ನೋಬಡಿ ಕ್ಯಾನ್ ಕಮ್ ಟು ದ ಹಾಸ್ಪಿಟ್ಲ್ ಅಂತ ನಾನು ಒಂದು ರಿಕ್ಷಾನು ಮಾಡ್ಕೊಂಡ್ಬಿಟ್ಟು ಮಗುನು ಎತ್ಕೊಂಡು ಮನೆಗೆ ಬಂದೆ. ಯಾಕೆಂದರೆ ನಮ್ಮ ಮಾರನೇ ದಿವಸ ನಾಮಕರಣ ಅದು ಇದು ಎಲ್ಲ ಇಟ್ಕೊಂಡಿದ್ರು. ಎಲ್ಲರಿಗೂ ತುಂಬ ಸಂತೋಷ. ಮನೆ ಇದು ಮೊದಲನೇ ಗಂಡು ಹುಡುಗ ಅಂತ. ಬಟ್ ತುಂಬ ಸಿಂಪಲ್ಲಾಗಿ ಬೆಳೆಸ್ದೆ ನಾನು. ವೆರಿ ಆರ್ಡಿನರಿ ಸ್ಕೂಲ್ಗೆ ಯಾವುದಕ್ಕೂ ಕಳಿಸ್ದೆ. ಅದು ನಿಮ್ದು ಏನು ಪ್ರಾಬ್ಲಮ್ಮು ಅಂದರೆ, ಅವಳ ಅಕ್ಕ 5 ವರ್ಷದವಳು ಸ್ಕೂಲ್ಗೆ ಹೋಗ್ತಾಯಿದ್ಲು. ಅದಕ್ಕೆ ಇವನು 3 ವರ್ಷದ ಹುಡುಗ, ಅಮ್ಮ ನಾನು ಸ್ಕೂಲ್ಗೆ ಹೋಗಬೇಕು ಅಂತ. ಸರಿ, ನಮ್ಮನೆ ಹತ್ರನೇ ಒಂದು ಸ್ಕೂಲ್ ಇತ್ತು, ಪ್ರತಿಭಾ ಬಾಲಮಂದಿರ ಅಂತ. ಅವಳು ಹತ್ಲಾಗ 8 ಗಂಟೆ ಹೊರಟ ತಕ್ಷಣ ಇವನು ಒಂದು ಬ್ಯಾಗಲ್ಲಿ ಪುಸ್ತಕ ಪೆನ್ಸಿಲ್ ಇಟ್ಕೊಂಡ್ಬಿಟ್ಟು ಓಡಿ ಸ್ಕೂಲ್ಗೆ ಹೋಗೋದು. ಅಮ್ಮ ಇನ್ನೂ ಸ್ಕೂಲ್ ಬಾಗಿಲೇ ತೆಗ್ದಿಲ್ಲ ಅಂತ. ಇವಾಗಲೇ ಅಲ್ಲಪ್ಪ, 10 ಗಂಟೆ ಮೇಲೆ ನಿನ್ನ ಸ್ಕೂಲು ಅಂದರೆ ಮತ್ತೆ 10 ನಿಮಿಷ ಬಿಟ್ಟು ಮತ್ತೆ ಸ್ಕೂಲ್ಗೆ ಹೋಗೋದು. ಹೀಗೆ 5-6 ಸತಿ ಹೋಗಿ ಬರ್ತಿದ್ದ. ಸಾಧಾರಣ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ರಾಂಗ್ ಮಾಡ್ತಾರಲ್ವ, ಇವನಿಗೆ ತುಂಬ ಖುಷಿ ಆಗೋದಕ್ಕೆ. ಅಂಡ್ ಇನಿಷಿಯಲ್ ಡೇಸ್ ಅಲ್ಲಿ ಮೇಕಪ್ ನಾನು ತುಂಬಾ ಬ್ಯುಸಿ ಆಗಿದ್ರು ಅನ್ಸುತ್ತೆ. ಅವರೇ ಹೇಳಿದ್ರಲ್ಲ, ಟೂ ಮನಿ ಫ್ರೆಂಡ್ಸ್, ಟೂ ಮಚ್ ಆಫ್ ಆಕ್ಟಿವಿಟೀಸ್. ಅಯ್ಯೋ, ನಮ್ಮ ಹುಡುಗರಿಗೆಲ್ಲ ನಾಟಕದಲ್ಲಿ ಇಂಟ್ರೆಸ್ಟ್ ಬಂದಿರೋದೇನೆ. ಎವ್ರಿ ಈವ್ನಿಂಗ್ ಒಂದಲ್ಲ ಒಂದು ನಾಟಕ ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ಆಮೇಲೆ ಎಷ್ಟೋ ಸತಿ ಅವ್ರ ಮೇಕಪ್ ಟ್ರಯಲ್ಸ್ ಯಾವ ಬೇಕಾದ್ರೆ ಮಾಡಬೇಕಾದ್ರೆ ಇವನ್ನ ಕೂಡಿಸ್ಕೊಂಡು ಮಾಡ್ತಾಯಿದ್ರು. ಆ ಥರ ಅಪ್ಪ ನಾಕಲ್ ನೋಡಿರೋದಲ್ಲ. ಸೊ ನೈಸ್. ತುಂಬ ಥಿಯೇಟರ್ ಅಂದರೆ ಅಷ್ಟೇ ಆಲ್ಮೋಸ್ಟ್ ಈಸ್ ಫಸ್ಟ್ ಲವ್. ಅದಕ್ಕೆ ತುಂಬ ಇಂಪಾರ್ಟೆನ್ಸು. ಆ್ಯಂಡ್ ಈ ವಾಂಟೆಡ್ ಟು ಡು ಎವ್ರಿ. ಇವಾಗ ಒಂದು ರೋಲ್ ಯಾರೋ ಮಾಡಬೇಕು ಅಂದರೆ ಅದು ತೊಗೊಂಡು ಆ ಪುಸ್ತಕ ಓದಿ ಅದಕ್ಕೆ ಏನು ಬೇಕಾಗ್ಬೋದು ಅಂತ ಕಾಸ್ಟ್ಯೂಮ್ಸ್ ನೋಡಿ ಎಲ್ಲ ಮಾಡೋರು. ಈ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಹಾಗಾಗಿ ಎಲ್ಲ ಮಕ್ಳಿಗೂ ಥಿಯೇಟ್ರಲ್ಲಿ ಇಂಟ್ರೆಸ್ಟ್ ಬಂದ್ಬಿಡ್ತು. ಬಟ್ ಭಾಳ ಸ್ಟ್ರಿಕ್ಟ್ ಆಗಿದ್ರು ಅಂತ ಪ್ರಕಾಶ್ ಹೇಳ್ತಾ ಇದ್ರು. ತುಂಬ ಸ್ಟ್ರಿಕ್ಟ್ ಇದ್ರಪ್ಪ? ಸ್ವಲ್ಪ ಸ್ಟ್ರಿಕ್ಟ್. ಇದು ಸೌಂಡ್ ಆಫ್ ಮ್ಯೂಸಿಕ್ನ ತಂದೆ ಇರ್ತಾರಲ್ಲ, ಆ ಥರ ಅಂದರೆ ಲಾಟ್ ಆಫ್ ಲವ್ ಫಾರ್ ದೆಮ್. ಬಟ್ ಆ ಜನರೇಷನ್ ಫಾದರ್ಸೇ ಆ ಥರ ಇದ್ರ ಅಂತ. ಅವ್ರದ್ದೇನೂ ಇಲ್ಲ, ಗಂಡು ಹುಡುಗನ ಸ್ವಲ್ಪ ಸ್ಟ್ರಿಕ್ಟಾಗಿ ಬೆಳೆಸ್ಬೇಕು ಅಂತ. ಸೊ 2 ಗಂಡು ಹುಡುಗರು ಸ್ವಲ್ಪ ಭಯ ಅಪ್ಪ ಅಂದರೆ. ಅಂಡ್ ಪ್ರಕಾಶ್, ನಿಮ್ಮ ಗ್ರ್ಯಾಂಡ್ ಡ್ಯಾಡ್ಸ್ ಇಬ್ರು ಡಾಕ್ಟರ್ ಅಂತೆ. ನೀವು ಬಾಲ್ಯನ ಅವ್ರ ಜೊತೆ ಕಳೆದ್ರ? ನಿಮ್ಮ ತಾತ? ನಮ್ಮ ತಾಯಿಯವ್ರ ತಂದೆ ಡಾಕ್ಟರ್ MR ಸ್ವಾಮಿ ಅಂತ. ಅವ್ರನ್ನ ನಾವು ನೋಡೇ ಇಲ್ಲ. ಆದ್ರೆ ನಮ್ಮ ತಂದೆಯವ್ರ ತಂದೆ ನಂಜುಂಡಯ್ಯ ಇದ್ರಲ್ಲ, ಅವರು ಡಾಕ್ಟರ್ ಅಂತ. ಅವರು ಡಾಕ್ಟ್ರು. ಅವ್ರು LMP ಡಾಕ್ಟ್ರು. ಅಂದ್ರೆ ಕೆಂಪು ಔಷಧಿ ಕೊಡ್ತಾ ಇದ್ರಂತಲ್ಲ? ಏನೇ ಇದ್ರು ಕೆಂಪು ಔಷಧಿ. ಕೆಂಪು ಔಷಧಿ ಅದು ಎಷ್ಟರ ಮಟ್ಟಿಗೆ ಅವರು ಮಾಡೋರು ಔಷಧಿಲ. ತುಂಬಾ ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ರು ಅವರು. ಎಲ್ಲಾನು ಅವರೇ ಮಾಡ್ತಾರೆ. ಅವರೇ ಕಾಂಪೌಂಡಿಂಗು ಎಲ್ಲ ಅವರೇ ಮಾಡೋರು. ಪಾಪ ಏನೇನೋ ಮಾಡೋರು. ಮನೆಗೆ ಯಾರು ಬಂದ್ರೆ ಪೇಷಂಟ್ಸ್ಗೆ ಬಾಟ್ಲಲ್ಲಿ ಅವ್ರಿಗೆ ಹೆರಳೆಕಾಯಿ, ಉಪ್ಪಿನಕಾಯಿ, ಅದೆಲ್ಲ ನಿಂಬೆಕಾಯಿ, ಉಪ್ಪಿನಕಾಯಿ ಕೊಟ್ಟು ಕಳಿಸ್ಬಿಡವ್ರು. ಇದು ಒಳ್ಳೇದು ಅಂತ ಹೇಳಿ. ಉಪ್ಪಿನಕಾಯಿಗೂ ಇರೋ ರೋಗಕ್ಕೂ ಸಂಬಂಧ ಇಲ್ಲ, ಅದ್ರಲ್ಲಿ ಕಾಂಪ್ಲಿಮೆಂಟರಿ ಅಷ್ಟೇ. ಯಾರಾದ್ರೂ ಇಲ್ಲ, ಔಷಧಿ ಕೊಡ್ತಾ ಇರ್ಲಿಲ್ಲ ಅವರು. ಉಪ್ಪಿನಕಾಯಿ ಔಷಧಿ ಅಲ್ಲ, ಸುಮ್ಮನೆ ಬರೋರು ಸುಮ್ಮನೆ ಕೊಡೋದು ಅಷ್ಟೇ. ಅದು ಔಷಧಿ ಕೇಳ್ಕೊಂಡ್ ಮುಂದೆ ಹೊಟ್ಟೆ ಸರಿ ಇಲ್ಲ, ಊಟ ಸೇರಲ್ಲ, ಕೂತ್ಕೊಳ್ಳಿ ಕೊಡ್ತೇನೆ ಅಂತ ಅವ್ರು ಕೊಡೋರು. ಆ ಉಪ್ಪಿನಕಾಯಿ ನೋಡ್ಬಿಟ್ಟು ಮಧ್ಯ ಬಂದು, ಡಾಕ್ಟ್ರೇ ಉಪ್ಪಿನಕಾಯಿ ಮಾತ್ರ ಕೊಡಿ ಅಂತಾರ. ಅಂಡ್ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋಗೋದು, ತಾತನ ಮನೆಗೆ ಹೋಗೋದು, ಅಲ್ಲೋ ನಾಟಕಗಳು ಮಾಡೋದು, ಇದೆಲ್ಲ ಅಭ್ಯಾಸ ಐತಾ ನಿಮ್ಗೆ? ಅಯ್ಯೋ, ಅವರು ನಾಟಕ ಮಾಡಿಸೋರು. ಇವ್ರ ಅವರು ಮನೆ ರೋಡಲ್ಲೆಲ್ಲ ಅಲ್ಲೇ ಶಾಮಿಯಾನ ತರದ್ ಹಾಕಿ ಸ್ಟೇಜ್ ಎಲ್ಲ ಮಾಡಿ ಅವರೇ ಕಾಸ್ಟ್ಯೂಮ್ ಎಲ್ಲ ಡಿಸೈನ್ ಮಾಡಿ ನಾಟಕ ಮಾಡಿಸೋರು. ನೀವು ಪಾತ್ರ ಕೊಡ್ತಾ ಇರ್ಲಿಲ್ಲ ಅಂತ ಅವರು? ಹಿಂದ್ಗಡೆ ನಾನ್ ತರಳೆ ಅಂತ ನಾ ಹಿಂದ್ಗಡೆಯಿಂದ ನಾಟಕಕ್ಕೆ ಡಿಸ್ಟರ್ಬ್ ಮಾಡೋದು ಅಷ್ಟೇ. ಡಿಸ್ಟರ್ಬ್ ಮಾಡೋದು ಜನ ಎಲ್ಲ. ನನ್ಗೆ ಇವಾಗ ಗೊತ್ತು, ಜನ ಆ ಎಂಟರ್ಟೈನ್ಮೆಂಟ್ಗೆ ಬರೋರಂತೆ. ತಾತಂಗ ಮೊಮ್ಮಗಂಗ ಆಗೋ ಜಗಳ ನೋಡೋದಕ್ಕೆ ಬರೋರು. ಸೋ ಸ್ವೀಟ್. ಈ ನಾಟಕದ ಕತೆ ಮುಂದುವರಿಯುತ್ತೆ. ಆ ನಾಟಕದಲ್ಲಿ ಇವ್ರ ಜೊತೆ ಆಕ್ಟ್ ಮಾಡೋದಂತ ಕೋ ಆರ್ಟಿಸ್ಟ್ ಬಂದ ನಂತರ. ಪ್ರಕಾಶ್ ಅವರೇ, ವಿ ಹ್ಯಾವ್ ಕಮ್ ಟು ಯುವರ್ ಸ್ಕೂಲ್ ಸ್ಟೇಜ್. ಆ ದಿನದಲ್ಲಿ ಏನೇ ನೆನಪಿದೆ? ನಿಮ್ ಫಸ್ಟ್ ನಿಮ್ಮ ಬ್ರದರು ಸಿಸ್ಟರ್ ಎಲ್ಲ ಒಂದೇ ಸ್ಕೂಲ್ಗೆ ಹೋಗ್ತಾ ಇದ್ರಂತೆ, ಮಹಿಳಾ ಸೇವಾ ಸಮಾಜ್ಗೆ. ಅಂದ್ರೆ ಸುಜಾತ, ನನಗೂ ಸುಧಂಗೂ ಒಂದು 4-5 ವರ್ಷ ಗ್ಯಾಪ್, 4 ವರ್ಷ. ಪ್ರದೀಪ್ಗೂ ಸುಧಂಗೂ 1.5 ವರ್ಷ ಆ ತರದ ಗ್ಯಾಪ್. ಸೊ ನಾನು ಸುಜಾತ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. 66ರಿಂದ ನಾವು ಜಯನಗರ 8ನೇ ಬ್ಲಾಕ್ ಅಲ್ಲಿ ಇದ್ದಿದ್ದು. ಈ ಸ್ಕೂಲ್ ಹೋಲಿ ಕ್ರೈಸ್ಟ್ ಸ್ಕೂಲ್ ಅನ್ನೋದು 5ನೇ ಬ್ಲಾಕ್ ಅಲ್ಲಿ ಇತ್ತು. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ ನಾವು. ನಮ್ಗೆ ಏನಾದ್ರೆ ನೆನಪಿರೋದನ್ನ ನಡ್ಕೊಂಡು ಹೋಗ್ಬೇಕಾರೆ ನಮ್ಮ ಫ್ರೆಂಡ್ ಒಬ್ಬ ಇದ್ದ. ಕೆಲವು ಸಮಯ ನಮ್ಗೆ ಸ್ಕೂಲ್ ವರ್ಗು ಹೋಗೋದಕ್ಕೆ ಅವ್ನು ಬಿಡ್ತಾ ಇರ್ಲಿಲ್ಲ. ಇವತ್ತು ಇಲ್ಲೇ ರಿಲ್ಯಾಕ್ಸ್ ಮಾಡ್ಬಿಡೋಣ, ಪಾರ್ಕ್ ಅಲ್ಲ, ಆ ರೋಡ್ ಇದೆಯಲ್ಲ, RV ರೋಡ್ ಪಾರ್ಕ್. ಅವಾಗ ಇನ್ನೂ ಮರಗಳು ಬೆಳೆದಿರ್ಲಿಲ್ಲ ಅಲ್ಲಿ. ಅಂದ್ರೆ ವಿಶಾಲವಾಗಿತ್ತು ಜಾಗ.
ಅಲ್ಲಿ ದೊಡ್ಡ ಇದು ರಾಜಕಾಲುವೆ ಇತ್ತು. ಜೋರಾಗಿ ಮಳೆ ಎಲ್ಲಾರು ಬಂದ್ರೆ ಅದ್ರಲ್ಲಿ ಏಡಿಕಾಯಿ ಎಲ್ಲ ಬಂದ್ಬಿಡೋದು. ಅಲ್ಲಿ ಮಕ್ಕಳು ಬಂದ್ರೆ ಏಡಿ ಹಿಡ್ಕೊಂಡು ಹೋಗೋರು. ಆತರ ಇತ್ತು ಅವಾಗ ಬೆಂಗಳೂರು. ಹೌದು. ನಾವು ಕೆಲವು ಸಮಯ ಸ್ಕೂಲಿಗೆ ಚಕ್ಕರ್ ಹೊಡೆದು ಅಲ್ಲೇ ಇರ್ತಾ ಇದ್ವಿ. ನಮ್ಮ ಅಮ್ಮನ ಮುಂದೆ ಇದೇ ಮೊದಲನೇ ಬಾರಿ ಹೇಳ್ತಾ ಇದ್ದೀನಿ ನಾನಿದು. ತುಂಬಾ ಒಳ್ಳೆ ಹುಡುಗ ತಮ್ಮ ಹೇಳ್ತಾ ಇದ್ರು. ಇವತ್ತೆಲ್ಲ ಗೊತ್ತಾಗುತ್ತಮ್ಮ, ನೀವು ಹೇಳಿ. ಆದ್ರೆ ನನ್ ತಪ್ಪಲ್ಲ ಅದು. ಅವಳು ನಮ್ಮ ಹಿರಿಯಕ್ಕ ಇದ್ದಾಳ, ಸುಜಾತ ಇದ್ದಾಳಲ್ಲ, ಅವಳು ದಬ್ಬಾಳಿಕೆ. ಅವಳು ನನಗೆ ಬಹಳ ಭಯ ಇರೋದು. ನಾನು ಆತರ ಯಾವ್ದೇ ಕಾನೂನಿನ ಉಲ್ಲಂಘನೆ ಮಾಡುವ ಪ್ರಶ್ನೆ ಇರ್ಲಿಲ್ಲ ನನಗೆ. ಆತರ ಹೋಗ್ತಾ ಇದ್ವಿ ಆ ಸ್ಕೂಲ್ಗೆ. ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿರೋದು ಬಹಳ ಬ್ರಿಲಿಯಂಟು ಅಂತ. ನಿಮ್ ಫ್ರೆಂಡ್ಸ್ ಒಂದು ಪ್ರಾಪರ್ಟಿ ಕಳ್ಸ್ಕೊಟ್ಟಿದ್ದಾರೆ. ಇದು ಸುಮ್ಮನೆ ಪ್ರಕಾಶ್ ಕೈ ಕೊಟ್ಟು ನೋಡಿ ಅವ್ರು ಜಾದೂ ಮಾಡ್ತಾರೆ ಅಂತ. ಅಂದ್ರೆ ನೀವ್ ಅನ್ಕೊಳ್ಳೋಷ್ಟು ಬೇಗ ಆಗುತ್ತೆ ಇಲ್ಲ, ಅದೊಂದು 10 ನಿಮಿಷ ಆಗ್ಬೋದೇನೋ ಅದು ಮಾಡಕ್ಕೆ. ನೆನ್ಪಿದ್ಯಾ? ಅಂದ್ರೆ ನೀವು ಆತರ ಮಾತಾಡ್ತಾ ಇದ್ರೆ ಮಾಡ್ತಾ ಇರ್ತೀನಿ. ನೀವು ಪಾಡ ಆರಾಮ ಮಾಡ್ತಾನೆ ರೀ, ನಾವು ಮಾತಾಡ್ತಾನೆ ಇರ್ತೀವಿ. Okay. ನಿಮ್ಮ ಶಾಲಾ ದಿನಗಳನ್ನ ನೆನ್ಸಕ್ಕೆ ನಮ್ಮ ಟೆಂಟ್ ಅಲ್ಲಿ ಒಂದು ಪುಟ್ಟ ಚಿತ್ರ ಇದೆ. ಹಲೋ ಪ್ರಕಾಶ್, ನಾನು ವತ್ಸಲ ಟೀಚರ್, ಜ್ಞಾಪಕ ಇದೆಯಾ? ಗ್ರಾಮರ್ ಟೀಚರ್ ಇವರು. ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಸೋಷಿಯಲ್ ಸ್ಟಡೀಸ್ ಹೇಳ್ಕೊಟ್ಟಿದ್ದು ಜ್ಞಾಪಕ ಇರ್ಬೋದು. 7th ಸ್ಟ್ಯಾಂಡರ್ಡ್ ಅಲ್ಲಿ ಬರೀ ಗ್ರಾಮರ್, ಅದು ಜ್ಞಾಪಕ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಒಂಥರ ಡ್ರೈ ಸಬ್ಜೆಕ್ಟು ನನಗೆ ಇಷ್ಟ ಇಲ್ಲ ಅಂತ ಹೇಳೋದು. ನನಗೆ ಸ್ವಲ್ಪ ಜ್ಞಾಪಕ ಇರೋ ಪ್ರಕಾರ ನೀನು ತುಂಬಾ ಆಸಕ್ತಿ ತೋರಿಸ್ತಾ ಇದ್ದೆ ಗ್ರಾಮರಲ್ಲಿ. ಹಲೋ ಪ್ರಕಾಶ್, ಜ್ಞಾಪಕ ಇದ್ದೀನ ನಾನು? ಪ್ರಕಾಶಿ, ಕಿಟಕಿ ಕಡೆ ನೋಡಬೇಡ, ಅಕ್ಕಪಕ್ಕ ನೋಡಬೇಡ, ಮಧ್ಯದಲ್ಲಿ ಕೂತ್ಕೊಂಡು ಚೇಷ್ಟೆ ಮಾಡಿದ್ರೆ ನಿಂಗೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಾ? ಇದೆಲ್ಲ ಹೇಳ್ತಾ ಇದ್ದಿ, ಜ್ಞಾಪಕ ಇದೆಯಪ್ಪ? ನೋಡಿದ್ಯಾ ಎಷ್ಟು ದೊಡ್ಡ ಕ್ಲಾಸ್ ರೂಮು ನಿಮ್ಮದು. ಇಂಥ ಕ್ಲಾಸ್ ರೂಮಲ್ಲಿ ನೀವು ಕೂತು ಓದಿದ್ದು, ಬರೆದಿದ್ದು, ಹುಡುಗರ ಜೊತೆ ಎಂಜಾಯ್ ಮಾಡಿದ್ದು, ಚೇಷ್ಟೆ ಮಾಡಿದ್ದು ಎಲ್ಲ ನಿಮ್ಮ ನೆನಪಿಗೆ ಇವಾಗ ತರಿಸ್ತಾ ಇದ್ದೀನಿ ನೋಡು ನಾನು. ನ್ಯಾಷನಲ್ ಹೈಸ್ಕೂಲ್ ಈ ರಂಗಭೂಮಿಯಿಂದನೇ ನೀವುಗಳೆಲ್ಲ ಮುಂದೆ ಬಂದು ಇಂಥ ದೊಡ್ಡ ಹೆಸರು ತಗೊಂಡು ಈ ರೀತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ನಿನ್ನ ವಿನಯ ವಿಧೇಯತೆ ಇದೆಯಲ್ಲ, ಅದು ಯಾರಿಗೂ ಸಾಟಿ ಇಲ್ಲ. ಇವೆಲ್ಲ ನಿಮ್ಮನ್ನು ನೋಡಿ ಬೇರೆಯವರು ಕಲಿಬೇಕು. ಆ ರೀತಿ ಮಾದರಿಯಾಗಿ ಇದ್ರಿ, ಈಗಲೂ ಇದ್ದೀರಾ. ಇನ್ನು ಕಿರುತೆರೆಯಾಗಲಿ ದೊಡ್ಡ ತೆರೆಯಾಗಲಿ ಚೆನ್ನಾಗಿ ಶೋಭಿಸಿ ಇಡೀ ಪ್ರಪಂಚದಲ್ಲಿ ನಿನ್ನ ಹೆಸರು ಹರಡಬೇಕು ಅಂತ ಹಾರೈಸ್ತೀನಿ. ವಾವ್, ವಾಟ್ ಡು ಯು ಥಿಂಕ್ ಆಫ್ ದಟ್? ಬಲಿ ಸೋ ಸ್ವೀಟ್ ಆಫ್ ಯು. ಬನ್ನಿಮಾ. ನನಗೆ ಗ್ರಾಮರ್ ಹೇಳ್ಕೊಡೋರು ಅವರು. ನನಗೆ ತುಂಬಾ ಇಷ್ಟ ಆಯ್ತು ಗ್ರಾಮರ್. ಗ್ರಾಮರ್ ನೀವೇ ಹೇಳ್ಕೊಟ್ರಂತೆ. ಪ್ರಕಾಶ್ ಏನೇನ್ ಮಾಡ್ತಿದ್ರು? ನೀವು ಗ್ರಾಮರ್ ಹೇಳ್ಕೊಟ್ರಂತೆ. ಹೌದು, ನೀನು ಹೋರಾಡ್ತೀಯಲ್ಲ ಬೇಡದೇ ಇರೋ ಪ್ರಾಜೆಕ್ಟ್ಸ್ಗೆ. ಏನ್ ಪ್ರಾಜೆಕ್ಟ್ ಹೋರಾಡ್ತಾರಮ್ಮ ಅವರು? ತುಂಬಾ ಹೆಮ್ಮೆ ಆಗತ್ತೆ. ಬೆಂಗಳೂರನ್ನು ಕಾಪಾಡೋಕೆ ನನ್ನ ಸ್ಟೂಡೆಂಟ್ ಒಬ್ಬ ಮುಂದೆ ಇದ್ದಾನೆ ಅಂತ ತಿಳ್ಕೊಂಡ್ರೆ ತುಂಬಾ ಹೆಮ್ಮೆ ಆಗತ್ತೆ. ಮುಂದುವರ್ಸು. ನಾ ಅವತ್ತು ಹೇಳ್ದಂಗೆ ನೀನು ಯಾವ್ದ್ರಲ್ಲೇ ಕೈ ಹಾಕು, ನಾನು ನಿನ್ನ ಜೊತೆ ಇರಲ್ಲ, ಫ್ರೀಡಮ್ ಪಾರ್ಕ್ ಎಲ್ಲೂ ಬರೋಕ್ಕಾಗಲ್ಲ. ಅಲ್ಲಿಂದಾನೇ ನನ್ನ ಸಹಕಾರ. ಬೇಕಾದ್ರೆ ಸಿಗ್ನೇಚರ್ ಕ್ಯಾಂಪೈನ್ ತಗೊಂಡ್ರೆ ನನ್ನ ಹೆಸರು ಬರ್ಕೊಂಡ್ಬಿಡು. ಏನ್ ಸ್ವೀಟ್ ನೋಡ್ರಿ, ಸಿಗ್ನೇಚರ್ ಕ್ಯಾಂಪೈನ್ ತಗೊಂಡ್ರೆ ಇವ್ರು ಸಿಗ್ನೇಚರ್ ಹಾಕ್ತಾರಂತೆ. ರೈಟ್, ಎಸ್ ಪ್ರಕಾಶ್. ಸಿಗ್ನೇಚರ್ ಬೇಕಾದ್ರೆ ನನ್ನ ಪರವಾಗಿ ನೀನೇ ಹಾಕ್ಬಿಡು, ಪರವಾಗಿಲ್ಲ. ಸೋ ಸ್ವೀಟ್. ನಮಸ್ಕಾರ ಮೇಡಮ್. ಹಲೋ, ಹೌ ಆರ್ ಯು ಮೇಡಮ್? ರಮೇಶ, ನನ್ನ ಟೀಚರ್ ಅಪ್ಪ ಇವರು. ಇವತ್ತು ಇವ್ರು ನೋಡಿ ನಾನು ಶಾಕ್ ಆಗ್ಬಿಟ್ಟೆ. ಆ ಕ್ಲಾಸ್ ರೂಮ್ ತೋರಿಸಿದ್ರಲ್ಲ, ನನ್ನ ಕ್ಲಾಸ್ ರೂಮ್ ಅದು. ನನ್ನ ಕ್ಲಾಸ್ ರೂಮ್ ತೋರಿಸ್ತಾ ಇದಾರೆ. ಅದೇ ಕ್ಲಾಸ್ ರೂಮ್ ಅವರು. ಹೌದು, ಅದೆಲ್ಲ ಇದ್ದಿದ್ದು. ಆಮೇಲೆ ಗ್ಯಾಲರಿ ರೂಮ್ ಅಲ್ಲಿ ಇದ್ದಿದ್ದು ನಂಗೆ ಜ್ಞಾಪಕ ಇದೆ. ನೀನು ಅಶೋಕ್ ಬಾಲು, ಉಪ್ಪಿಲಿ ಅವರೆಲ್ಲ ಇದ್ರಲ್ಲ. ಕರೆಕ್ಟ್. ಇವನು ಅರುಣ್ ಸಿಂಹ ಇವ್ರದೆಲ್ಲ ಒಂದ್ ಬ್ಯಾಚ್ ಅಲ್ಲಿ ಕೂತಿರ್ತಾ ಇತ್ತು. ಗೊತ್ತಾಯ್ತಲ್ಲ? ಇಂಥ ಒಂದು ವೇದಿಕೆಗೆ ನಾ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಅಂದ್ರೆ ಇವನ ಎಪಿಸೋಡ್ ಆಯ್ತಲ್ಲ, ಅಲ್ಲ ಅವಾಗ ಅವ್ನು ಕರೀಲಿಲ್ಲ ನನ್ನ. ಚೆನ್ನಾಗಿ ಇಟ್ಕೊಳ್ಳಿ. ಅವನ್ ನನ್ ಕರೀಲಿಲ್ಲ. ನಾನ್ ಕರೀಲಿಲ್ಲಮ್ಮ. ನನ್ನ ಎಪಿಸೋಡ್ ಆಗಿದ್ದು ನನಗೆ ಸರ್ಪ್ರೈಸು. ನಾನು ಇಲ್ಲಿ ಹೋಸ್ಟ್ ಮಾಡಕ್ ಬಂದೆ. ಯೋಗರಾಜ್ ಭಟ್ ಅವ್ರು ಹಿ ಹೋಸ್ಟೆಡ್ ದ ಶೋ. ಅವತ್ತು ನನ್ನ ಕಾರ್ಯಕ್ರಮ ನಂಗೆ ಗೊತ್ತೇ ಇಲ್ಲ. ಹಾಗಾಗಿ ನನ್ನ ಲೈಫಲ್ಲಿ ಎಷ್ಟೋ ಜನ ಮಿಸ್ ಆಗ್ಬಿಟ್ಟಿದ್ದಾರೆ. ಅದ್ರಲ್ಲಿ ಒಬ್ರು ನೀವು. ನಮ್ಮನೇಲಿ ನನ್ನೆಲ್ಲ ಹಾಸ್ಯ ಮಾಡೋದು. ಮಹಾ ನೀನು ರಮೇಶ ನನ್ನ ಸ್ಟೂಡೆಂಟು ಅಂತ ಹೇಳ್ಕೋತೀಯಾ? ನೀನೇ ಕರೀಲಿಲ್ಲ ಅವನು ಅಂತ. ನನ್ ತಪ್ಪಲ್ಲಪ್ಪ. ಇರ್ಲಿ, ಇನ್ನೊಂದ್ಸಲ ಅವ್ನು ಸಿಕ್ಲಿ ಮಾಡ್ತೀನಿ ಅಂತ ಹೇಳಿದೆ. ಕರೆಕ್ಟ್ ಸಿಕ್ಕಿದ್ರ? ಅವನಿಗೆ ಬಹಳ ದಿನ ಆಯ್ತು. ನೀವು ಕಿವಿ ಹಿಂಡಿ, ಈ ಕಿವಿಗೆ ಏನ್ ತಪ್ಪು? ಇವನೇನ್ ಕಿವಿ ಹಿಂಡೋ ಅಂತ ಹುಡುಗ ಅಲ್ಲ. ಭಾರಿ ರ್ಯಾಂಕ್ ಸ್ಟೂಡೆಂಟು, ಹೈಲಿ ರೆಸ್ಪೆಕ್ಟೆಡ್. ಅವನಂಥ ಹುಡುಗ ಬಹಳ ಕಷ್ಟ ಸಿಗೋದು.
ಆದರೆ ನಾನು ಹೇಳ್ತೀನಿ, ಬಹುರತ್ನ ವಸುಂಧರ ಅಂತಾರಲ್ಲ, ಹಾಗೆ ನನ್ನ ಎದುರಿಗೆ 2 ರತ್ನಗಳು ಕೂತಿವೆ. ರೈಟ್, ಥ್ಯಾಂಕ್ ಯು ವೆರಿ ಮಚ್. ಒಂದು ಕೂತಿದೆ, ಒಂದು ನಿಂತಿದೆ. ಹೌದು, ಗೊತ್ತಾಯ್ತಾ? 2 ರತ್ನಗಳೇ. ಇಲ್ಲ ಬಟ್ ಅದು ನಿಜ. ಒಂದು ಶಾಲೆಯ ರಂಗಭೂಮಿ ಇದೆ ಇಲ್ಲಿ ಇತ್ತಲ್ಲ ನಮ್ಮ ಸ್ಕೂಲ್ದು, ದಟ್ ಇಸ್ ಅ ಲಾಂಚಿಂಗ್ ಪ್ಯಾಡ್. ಎಷ್ಟು ಮಾಡಿದೀವಿ ನಾವಲ್ಲ ಅಲ್ಲಿ. ನಮ್ಮ ಮಹಿಳಾ ಸೇವಾ ಸಮಾಜ ಮತ್ತೆ ನ್ಯಾಷನಲ್ ಹೈಸ್ಕೂಲ್ ಹೇಗಿತ್ತು ಅಂದ್ರೆ, ಈಗೆಲ್ಲ ಸೆಕ್ಯುಲರ್ ಅಂತ ಮಾತಾಡ್ತಾರಲ್ಲ, ನಾವು ಗಣೇಶನಲ್ಲಿ ಅಲ್ಲಿ ಅದು ನೋಡಿ, ಅದನ್ನ ಇವಾಗ ಮಾಡಕ್ ಆಗುತ್ತೋ ಎಲ್ಲ ಗೊತ್ತಿಲ್ಲ. ಗಣೇಶನ ಪ್ರತಿ ವರ್ಷ ಸ್ಕೂಲಲ್ಲಿ ಕೂಡ್ಸೋರು, ಆ ಗಣೇಶದ ಮೆರವಣಿಗೆ ಮಾಡೋರು. ಅದಕ್ಕೆ ಲಜೀಮ್ ನಾವೆಲ್ಲ ಮಾಡಬೇಕು ಮುಂದೆ. ಆ ಲಜೀಮ್ ಯಾರಿಗೆ ಟ್ರೈನಿಂಗ್ ಮಾಡ್ತಾ ಇದ್ದಿದ್ದು ಯಾರು? ಅಸ್ಲಾಂ ಅಂತ ನಮ್ಮ ಟೀಚರ್. ಅವರು ಆನಂದದಿ ಬರೀ ಹಾಡುತ್ತೆ ವಿಲೆಗಳು ಮೇಲೆ ಅಂತ ಅವ್ರು ಹಾಡು ಹೇಳ್ಕೊಡೋರು ನಮ್ಗೆ. ಆ ತರ ಇತ್ತು ಸ್ಕೂಲ್. ಅದು ಇಟ್ ವಾಸ್ ಎ ಗ್ರೇಟ್ ಸ್ಕೂಲ್. ಇಲ್ಲ, ಅಟ್ ದಿಸ್ ಪಾಯಿಂಟ್ ಆಕ್ಚುಲಿ ಪ್ರಕಾಶ್ ಅವರೇ, ಪ್ರತಿಯೊಬ್ಬರ ಜೀವನದಲ್ಲೂ ಈ ತರ ಟೀಚರ್ಸ್ ಎಷ್ಟು ಮುಖ್ಯ ಅಂತ ಹೇಳ್ತೀನಲ್ಲ, ಮೇಜರ್. ಇನ್ಫ್ಯಾಕ್ಟ್ ನೋಡ್ತಿರುವಂತ ಪ್ರತಿಯೊಂದು ಟೀಚರ್ಗೂ ನನ್ನ ನಮನಗಳು. ಯು ಮೇಕ್ ಸೋ ಮಚ್ ಆಫ್ ಡಿಫರೆನ್ಸ್ ಟು ಆಲ್ ಅವರ್ ಲೈಫ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಕಾಶ್ ಅವರೇ, ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಅಮ್ಮ, ನಮ್ಮ ಅಮ್ಮನ ಕಾಲದಲ್ಲ, ಒಂದ್ ಮನೆ 13 ಜನ ಮಕ್ಕಳು, 14 ಜನ ಮಕ್ಕಳು ಇರೋರು. ನಮ್ ಜನರೇಷನ್ ಅಟ್ಲೀಸ್ಟ್ 4-5 ಆ ತರ ಇತ್ತು. ಈಗ ಇಟ್ಸ್ ಕಮ್ ಡೌನ್ ಟು 2 ಅಂಡ್ ಆಲ್ ದಟ್. ನಿಮ್ಮ ಪೀರಿಯಡ್ ಅಲ್ಲಿ 4 ಜನ ಜೊತೆಗೆ ಬೆಳೆಯೋದು, ಒಡ ಹುಟ್ಟಿದವ್ರ ಜೊತೆ ಬೆಳೆಯುವಂತ ಆ ಹಂತ, ಅದರ ಬಗ್ಗೆ ನೆನಪಿಸ್ಕೊಳ್ಳೋಣ. ಅದು ನೋಡಿ, ನಮ್ಮ ತಂದೆ ತಾಯಿನ ಮೊದಲು ಭೇಟಿ ಆಗಿದ್ದು ಅವರು ಕಾಲೇಜಲ್ಲಿ ಓದ್ಬೇಕಾರೆ. ಅವರು ಗಂಡಸ್ಕತ್ರಿ ನಾಟಕ ಮಾಡ್ತಿದ್ರು ಅನ್ಸುತ್ತೆ. ಅವ್ರಿಗೆ ಮೀಸೆ ಅಂಟಿಸೋದಿಕ್ಕೆ ಹೋಗಿದ್ದಾರೆ ಅವ್ರು, ಮೇಕಪ್ ಮಾಡೋದಿಕ್ಕೆ. ಯಾರು? ಅಮ್ಮನಿಗೆ? ಅಮ್ಮಂಗೆ ನಮ್ಮ ತಂದೆ. ಅಮ್ಮ ನಮಸ್ಕಾರಮ್ಮ. ಎಂತ ಅದ್ಭುತವಾದ, ಎಷ್ಟು ಚೆನ್ನಾಗಿದೆ ಲವ್ ಸ್ಟೋರಿನೇ. ಮೇಕಪ್ ಮಾಡಿದಾಗ ಇದು ನೋಡ, ನಿಮ್ಗೆ ಇದು ಕ್ರೇಪೇರ್ ಹಚ್ಬೇಕಾ ಅಥವಾ ಪೆನ್ಸಿಲ್ ಅಲ್ಲಿ ಬರೆದ್ರೆ ಸಾಕಂತ. ಇಲ್ಲ ನನಗೆ ನೋಡಕ್ಕೆ ಸರಿಯಾಗಿ ಕಾಣಿಸ್ಬೇಕದು, ನೀವು ಮೀಸೆನ ಅಂಟಿಸ್ಬಿಡಿ ಅಂತ. ಅವ್ರು ಜೋಕ್ ಮಾಡೋದಕ್ಕೆ ನಮ್ಮ ತಂದೆ ಹೇಳಿದ್ರಂತೆ, ಅದನ್ನ ಅಂಟಿಸಿದ್ರೆ ಕೆಲವ್ರಿಗೆ ಬೆಳೆಯಕ್ ಶುರು ಆಗ್ಬಿಡುತ್ತೆ, ಅದು ಪರವಾಗಿಲ್ವಾ ಅಂತ. ಇವ್ರ ಅದಕ್ಕೆ ಅಮ್ಮ ಹೇಳಿದ್ರಂತೆ, ಯೋಚನೆ ಮಾಡಿ, ಹೇಗಿದ್ರು ನಾನು ಮದುವೆ ಆಗೋದಿಲ್ಲ, ನೀವು ಪರವಾಗಿಲ್ಲ ಅದು. ಅವ್ರಿಗೆ ಇವರಲ್ಲಿ ತುಂಬಾ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ಆಮೇಲೆ ಪ್ರತಿ ವರ್ಷ ಕರೆದು ಮೀಸೆ ಅಂಟಿಸ್ಕೊಳಕ್ ಬದಲು ಇರ್ಲಿ ಪರ್ಮನೆಂಟ್ ಆಗಿ ನಾನು ಯಾವಾಗಲೂ ಗಂಡ್ರಲ್ಲೇ ಮಾಡೋದು. ಎನಿವೆ ಐ ಹ್ಯಾವ್ ನೋ ಐಡಿಯಾ ಆಫ್ ಮ್ಯಾರಿಂಗ್, ಇಟ್ಸ್ ಓಕೆ ಅಂದಿದ್ದು. ನಿಮ್ ಜೊತೆ ಸರ್ಕಸ್ ಮಾಡಿದವರು ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಾಯ್ ಪ್ರಕಾಶ್. ಹಾಯ್ ಪ್ರಕಾಶ್. ಪ್ರಕಾಶಿ, ನಿಂಗೆ ನೆನಪಿದ್ಯಾ? ನಾವು ಕಾಂಪೌಂಡ್ ಮೇಲೆ ಕೂತ್ಕೊಂಡು ಯಾವಾಗಲೂ ಹಾಡು ಹೇಳ್ತಾ ಇದ್ವಿ. ಮತ್ತೆ ನೀನು ನಂಗೆ ಕ್ರಾಸ್ ವರ್ಡ್ ಹೇಳ್ಕೊಡ್ತಾ ಇದ್ದೆ. ನೀನು ನನಗೆ ಚಿಕ್ಕ ವಯಸ್ಸಿಂದ ಯು ಆರ್ ಬೀನ್ ಮೈ ಹೀರೋ. ನೀನು ನನಗೆ ಬರೀ ಅಣ್ಣ ಅಲ್ಲ, ಯು ಆರ್ ಮೈ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್. ಯು ಆರ್ ಮೈ ರೋಲ್ ಮಾಡೆಲ್. ನನಗೂ ನಿಂಗೂ 1 year 9 months ವ್ಯತ್ಯಾಸ. ನೀನು ಮಾರ್ಚ್ 61, ನಾನು ಜೂನ್ 59. ಆ್ಯಂಡ್ ಒನ್ ಮೋರ್ ಥಿಂಗ್ ದಟ್ ಐ ರಿಮೆಂಬರ್ ಇಸ್, ನೀನು ಅಣೆಜಂಗೆ ಗೋಳೈಕೊಂತಿದ್ದು. ಅಣೆಜ ನನಗೆ ಪಾಠ ಹೇಳ್ಕೊಡ್ಬೇಕಾರೆ ಟ್ರಾವೆಲ್ ಮಾಡ್ತಿದ್ದು. ಅವ್ರ ಕೈಲಿ ಬೈಸ್ಕೊಳ್ತಾ ಇದ್ದಿದ್ದು, ನಾನು ಬೈಸ್ಕೊಳ್ತಾ ಇದ್ದಿದ್ದು ಎಲ್ಲ ಚೆನ್ನಾಗಿ ನೆನಪಿದೆ. ನಿನಗೂ ನೆನಪಿದ್ಯಾ? 7th standard ಪ್ರಕಾಶ್, ನಾನು 8th ಇದ್ದಾಗ ಅಣ್ಣ ನಮಗೆ ಸೈಕಲ್ ಕೊಡ್ಸಿದ್ರು. ಅದೊಂದು ಚೆನ್ನಾಗಿದೆ. ಚಿಕ್ಕವನಾಗಿದ್ರು ನಿಮ್ಮ ಗ್ರೂಪಲ್ಲಿ ಯು ಆರ್ ದ ಟೀಮ್ ಕ್ಯಾಪ್ಟನ್. ನಿನಗೆ ಮುಂಚೆಯಿಂದ ಅದೊಂದು ಲೀಡರ್ಶಿಪ್ ಕ್ವಾಲಿಟಿ ಇದ್ದೇ ಇದೆ. ದಟ್ ಯು ಕೆಪ್ಟ್ ಇಟ್ ಅಪ್. ಐ ಮೀನ್ ಯುವರ್ ಲೀಡರ್ಶಿಪ್ ಕ್ವಾಲಿಟಿ ವಾಸ್ ದೇರ್ ರೈಟ್ ಫ್ರಮ್ ಚೈಲ್ಡ್ಹುಡ್. And all the very best. I'm really, really proud of you. ಯಾ, ಆಗ ಬಾಲ್ಯದಲ್ಲಿ ಆಸ್ ಬ್ರದರ್ ಅಂಡ್ ಸಿಸ್ಟರ್ ನಿಮ್ಮ ಟಾಪ್ ಆಫ್ ದಿ ಮೈಂಡ್ ಏನೇನು ನೆನಪುಗಳಿದೆ ಪ್ರಕಾಶ್? ಒಂದು 50 ವರ್ಷದ ಸ್ಪೋರ್ಟ್ಸ್ ಕ್ಯಾಂಪ್ ಇದೆ ನಮ್ಮ ತಾಯಿ ಮನೆ ಮುಂದೆ. ಅಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ನಮ್ಮ ತಮ್ಮ ಫಾಸ್ಟ್ ಬೌಲರ್. ಅವನಿಗೂ ನನಗೂ ಭಯಂಕರ ಪೈಪೋಟಿ. ಅವ್ನಿಗೆ ಎಲ್ಲರ ಹತ್ರನೂ ಪೈಪೋಟಿ ಇತ್ತು, ನನ್ನ ಹತ್ರನೂ ಇತ್ತು. ಅದು ಅವ್ನು ಫಾಸ್ಟ್ ಬೌಲಿಂಗ್ ಅಂದರೆ ರಸ್ತೆಯಲ್ಲಿ ಆಡ್ತಾ ಇರೋದು. ಒಂದು 20 ಜನ ಹುಡುಗರು ರಸ್ತೆಯಲ್ಲಿ ಕ್ರಿಕೆಟ್ ಆಡೋದು. ಅಷ್ಟು ಸೀರಿಯಸ್ ಕ್ರಿಕೆಟ್ ಆಡ್ತಿದ್ವಿ. ಫ್ರೆಂಡು, ನೇಬರು, ಫ್ಯಾಮಿಲಿ ಎಲ್ಲ ಒಂದೇ. ಕರೆಕ್ಟ್. ನಿಮ್ ಬಗ್ಗೆ ಅವರು ಇನ್ನೊಬ್ರು ವಿಷಯ ಹೇಳಿದ್ದಾರೆ ನೋಡಿ. ವೆಲ್ಕಮ್ ಸುಧಾ ಅವರೇ, ಬನ್ನಿ. ಪ್ರದೀಪ್, ಓವರ್ ಟು ಯು. ನಾನು ಪ್ರಕಾಶ್ ಯಾವಾಗಲೂ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಹಾಡು ಹೇಳ್ತಾ ಇದ್ದಿದ್ದೆ. ನೆನಪು? ಏನ್ ಹಾಡು? ಸಿನಿಮಾ ಹಾಡು? ಅಂದ್ರೆ ಸಿನಿಮಾ ಹಾಡು. ಮತ್ತೆ ಯೂಸ್ ಟು ಕನೆಕ್ಟೆಡ್ ಟು ವೆಸ್ಟರ್ನ್ ಮ್ಯೂಸಿಕ್. ಅಂದರೆ ಬೀಟಲ್ ಸಾಂಗು, ಇನ್ಯಾವುದೋ ಸಾಂಗು. ಸೊ ಅವೆರಡು ಹೇಳ್ಬಿಟ್ಟು ನೋಡಿ ಎಷ್ಟು ಸಮಯ ಇದೆ ಇದಕ್ಕೆ. ಸೊ ಶಂಕರಾಭರಣಂ ಇಸ್ ಈಕ್ವಲೆಂಟ್ ಟು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ. ಸೊ ಇಟ್ ವಾಸ್ ಎ ಗೇಮ್ ದಟ್ ವಿ ಯೂಸ್ ಟು ಪ್ಲೇ. ಏನು ಇವ್ರ ಬಗ್ಗೆ ಒಂದು ಹಾಡು ಬರೆದಿದ್ರಂತಲ್ಲ ನೀವು? ನಾಪ್ಕ ಇದೆ ನಿಮ್ಗೆ? ಯಾವ್ದು ಹೇಳಿ? ಸುದ್ದಿ ಗುದ್ದಿ ಪೆದ್ದಿ, ತಲೆಲಿಲ್ಲ ಬುದ್ಧಿ, ತಲೆ ತುಂಬಾ ಅವನೆಳ್ಳಿ. ಗೊತ್ತಾಯ್ತು ಬಿಡಿ.
ಸುಧಾ ಬಹಳ ಚೆನ್ನಾಗಿ ಪ್ರಕಾಶ್ ಇಮಿಟೇಟ್ ಮಾಡ್ತಾರಂತಲ್ಲ. ಇದೇ ಎಲ್ಲಾರನ್ನೂ ಇಮಿಟೇಟ್ ಮಾಡಿ. ಹೇಳಿ ಸುಧಾ ಅವರೇ, ಓವರ್ ಟು ಯು. ನಮ್ಮಮ್ಮ ಅವನಿಗೆ ಫೋನ್ ಮಾಡಿದ್ರು, ನೋಡು ಸುಧಾ ಯಾರು ನಿನ್ನ ಫ್ರೆಂಡ್ ಸತ್ಯನ್ ಮದುವೆ ಆಗ್ತೀನಿ ಅಂತಿದ್ದಾಳಪ್ಪ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಇವನು ಎಲ್ಲೋ ಇದ್ದ ಫೋನಲ್ಲಿ, ಸೇ ಐ ಡೋಂಟ್ ನೋ ಅಬೌಟ್ ಸುಧಾ ಬಟ್ ಸತ್ಯ ಇಸ್ ಅ ವೆರಿ ಗುಡ್ ಗಾಯ್ ಆ್ಯಂಡ್ ಐ ಡೋಂಟ್ ನೋ ವೆದರ್ ಹಿ ಮೇ ಬಿ ಇನ್ವಾಲ್ವ್ಡ್, ಕೇಳಿ ನೋಡು ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟು. ರೈಟ್. ಅಂಡ್ ಈಗ ನಿಮ್ಮ ಎಲ್ಡರ್ ಸಿಸ್ಟರ್ ಎಲ್ಲಿದ್ದಾರೆ ಅವರು? ಅವರು ಮುಂಬೈಯಲ್ಲಿದ್ದಾರೆ. ಮುಂಬೈಲಿದ್ದಾರೆ. ಓಕೆ. ಇದೇನೋ ಒಂದು ಪ್ರಾಪರ್ಟಿ ಕಳ್ಸಿದ್ದಾರೆ ನಮ್ಮ ರಿಸರ್ಚ್ ಟೀಮ್ ಅವರು. ಏನಿದು, ಇದಕ್ಕೂ ನಿಮಗೂ ನಿಮ್ಮ ಅಕ್ಕನಿಗೂ ಏನು ಸಂಬಂಧ? ಇದು ಏನಿದು? ಇದು 1 ಪೈಸಾ ಕಾಯಿನ್. ಹೌದು. 1 ಪೈಸೆಗೋಸ್ಕರ ನಿಮ್ಮ ಅಕ್ಕ ಏನೋ ಮಾಡಿದ್ರಂತೆ ನಿಮ್ಗೆ. ಅದು ಏನು ನನ್ಗೆ ಹಂಗೆ ಜ್ಞಾಪಕ ಬರ್ತಿಲ್ಲ. ರೈಟ್. ಬಾಂಬೆಲಿರೋ ಅವ್ರನ್ನೇ ಕೇಳೋಣ. ಹೇಳಿ ಮೇಡಮ್, ಈ ನಯಾ ಪೈಸಾ ಕತೆ. ಅಲ್ಲಿಂದ ಬಂದಿದ್ಯಾ ಇದಕ್ಕೆ? ಸೋ ಸ್ವೀಟ್. ಬನ್ನಿ 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 ಬನ್ನಿ. ಎಸ್ ಮ್ಯಾಮ್, ಓವರ್ ಟು ಯು. ವಾಟ್ ಇಸ್ ದ ಸ್ಟೋರಿ? ಇದರ ಹಿಂದೆ ಕತೆ ಹೇಳಿ ಮೊದಲು. ಏನೇ ಅದು? ಅಮ್ಮ ಒಂದಿನ ಕರ್ಕೊಂಡು ಹೋಗ್ಬಿಟ್ಟು ಬಸ್ ಸ್ಟಾಪ್ ತೋರಿಸ್ಬಿಟ್ಟು ನೀವು ಹೋಗ್ಬೇಕು ಅಂತಂದು. ನೀನು ಚಿಕ್ಕವನು, ನೀನು 5 years, ನಾನು 6.5. ಆವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಸ್ಕೂಲ್ಗೆ ನಾವೇ. ಒಂದ್ಸತಿ ಏನಾಯ್ತು, ಚೆಕಿಂಗ್ ಮಾಡೋರು 16th ಮೇನಲ್ಲಿ. ಆವಾಗ ಅದು 3 ಪೈಸಾ ಟಿಕೆಟ್. ನಕ್ಕ ಇದೆಯಾ, ನಮ್ಮಿಬ್ಬರನ್ನು ಇಳ್ಸಕ್ಕೆ ಹೊಟ್ಟೋದ್ರು ಅವರು. ನಾನು ಅಳಕ್ ಶುರು ಮಾಡ್ಬಿಟ್ಟೆ, ಯಾಕೆಂದ್ರೆ ನಂಗೆ ಏನು ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ರೀ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ನಮ್ಮ ಹತ್ರ ಇಲ್ಲ ಅದು ದುಡ್ಡು. 3 ಪೈಸಾ ಕರೆಕ್ಟ್ ಕರೆಕ್ಟ್. ನಕ್ಕ ಇದೆಯಾ. ಆಮೇಲೆ ನಾವು ಬಂದ್ವಿ ಮನೆಗೆ, ತುಂಬಾ ಕೋಪ. ಇಳ್ದಾದ್ಮೇಲೆ ಅವ್ನು ಹೇಳ್ದೆ, ನಿಮ್ಗೆ ನಾನು ಪೊಲೀಸ್ ರಘುಗೆ ಹೇಳ್ಬಿಟ್ಟು ನಿಮ್ ಜೈಲ್ಗೆ ಹಾಕ್ಸ್ತೀನಿ. ಬಹಳ ಚೆನ್ನಾಗಿದೆ. 4 ವಯಸ್ಸದ ಮಗು ಇನ್ನು ಅದಕ್ಕಿಂತ ಚಿಕ್ಕ ಮಗು ಇಟ್ಕೊಂಡು ನಿಮ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ, ನಾನು ಪೊಲೀಸ್ ಅವ್ರಿಗೆ ಹೇಳಿ ಒಳಗಾಕಿಸ್ತೀನಿ ಅಂತ ಹೇಳಿದಾರೆ ಅಂದ್ರೆ. ಸೊ ಸ್ವೀಟ್. ಅದೇ 1 ಪೈಸಾ. ಬ್ಯೂಟಿಫುಲ್ ಆಗಿದೆ ಈ ಮೊಮೆಂಟ್ಸ್. ಓವರ್ ಆಲ್ ನಿಮ್ಮ ಫಾದರ್ ಬಗ್ಗೆ ಗೊತ್ತಾಗಿದ್ದೇನಂದ್ರೆ ಬಹಳ ಸ್ಟ್ರಿಕ್ಟ್ ಆಗಿದ್ರು, ವೆರಿ ಓಪನ್ ಮೈಂಡೆಡ್ ಅಂತ ಹೇಳಿ ಗೊತ್ತಾಯ್ತು. ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ಅವ್ರು ಕೊನೆವರೆಗೂ ನಾನು ಕೆಲಸ ಮಾಡ್ತಾನೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ರಂತೆ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಇನ್ ದಟ್? ಸಿ, ನಮ್ಮ ಎಲ್ಲರಿಗೂ ಒಂಥರ ಡಿಫಿಕಲ್ಟ್ ರಿಲೇಶನ್ಶಿಪ್ ಇದೆ ಅವ್ರ ಹತ್ರ. ಒಬ್ಬೊಬ್ರು ಒಂದೊಂದು ಕಲ್ತಿದೀವಿ ಅವ್ರ ಹತ್ರ. ಬರ್ತಾ 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 ಅವರು ಒಂಥರ ಅಷ್ಟು ಓಪನ್ ಆಗಿ ಅಷ್ಟೊಂದು ಚಟುವಟಿಕೆ ಇಟ್ಕೊಂಡಿದ್ದವರು ಹಿಂದೆ ಸರಿಯೋದಕ್ಕೆ ಶುರು ಮಾಡಿದ್ರು. ನಮ್ಮನ್ನ ಏನು ಕೇಳದೆ ಬದುಕೋದನ್ನ ಅವರು ಕಲ್ತ್ಕೊಂಡ್ರು. ನಮ್ಮ ಮನೆಗೆ ಅವರೇ ಇನ್ಸ್ಪಿರೇಷನ್ ಆಗಿದ್ದು. ಅಷ್ಟೊಂದು ಜನ ಬರ್ತಾ ಇದ್ದಿದ್ದು ಆಕ್ಚುಲಿ ಅವ್ರಿಗಾಗಿ. ಆಮೇಲೆ ನಾವು ಅದೇ ತರದ್ದು ವರ್ಚಸ್ಸನ್ನ ನಾವು ಕುಟುಂಬವಾಗಿ ನಾವು ಮತ್ತೆ ಬೆಳೆಸ್ಕೊಳಕ್ ಆಗಿಲ್ಲ ನಮ್ಗೆ. ಅವ್ರು ಬರ್ಕೊಂಡಿದ್ರು, ನನ್ನ ಪುಸ್ತಕಗಳನ್ನ ಹೇಗಾದ್ರೂ ರಂಗಭೂಮಿಯ ವಿದ್ಯಾರ್ಥಿಗಳಿಗೆ ಸಿಗೋ ತರ ಇಡಬೇಕು. ಈಗ ಅದು ಸುಚಿತ್ರಲ್ಲಿ ಬಿಟ್ಟಿದೀವಿ ಆ ಪುಸ್ತಕಗಳನ್ನ. ಮತ್ತೆ ನಾನು ಸತ್ತಿದ್ದ ದಿನ ನನ್ನ ನೆನಪಿಗಾಗಿ ಯಾವ್ದಾದ್ರು ನೀವು ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಊಟ ಹಾಕಬೇಕು. ಮತ್ತೆ ನಾನು ಸತ್ತ ಮೇಲೆ ನನ್ನ ದೇಹವನ್ನ ವಿಜ್ಞಾನಕ್ಕಾಗಿ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ಗೆ ಒಪ್ಪಿಸ್ಬಿಡ್ಬೇಕು ಅಂತ. ನಾನು ಪ್ರದೀಪ್ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ಗೆ ಹೋಗ್ಬಿಟ್ಟು ಅವ್ರ ಬಾಡಿನ ಡೊನೇಟ್ ಮಾಡ್ಬಿಟ್ವಿ. ಹೆಚ್ಚೇನು ಹೇಳಿದ್ರು, ಅದಕ್ಕೆ ಸೆಕ್ಯುಲರ್ ಫ್ಯಾಮಿಲಿ ಅಂತ ಯಾರು ಮಾತಾಡಬಾರ್ದು, ಸೆಕ್ಯುಲರ್ ಅಂದ್ರೆ ನಾಣಿ ಫ್ಯಾಮಿಲಿ ಅಂತ ಹೆಚ್ಚೇನು ಹೇಳಿದ್ರು ಅಂತ ಅಂದ್ರು. ಅದು ನಮ್ಮ ಅಪ್ಪನಿಂದ ಕಲ್ತಿದ್ ನಾವು. ಗ್ರೀನ್ ರೂಮ್ ಮೇಕಪ್ ನಾಣಿ ಅಂತ ಒಂದು ಬುಕ್. ಇದ್ರಲ್ಲಿ ನೀವೊಂದು ಆರ್ಟಿಕಲ್ ಬರ್ದಿದ್ದೀರಿ. ಅದ್ರಲ್ಲಿ ಒಂದು ಪ್ಯಾರಾಗ್ರಾಫ್ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಆ ಪ್ಯಾರಾಗ್ರಾಫ್ ನಮ್ಮ 10th ಅಲ್ಲಿ ಬರುತ್ತೆ ನೋಡಿ, 168. Such a man it was that woke up without a hangover on December 4th. After partying with friends the previous night, wore smart clothes, boasted to mother that his friends said he looked like a Hollywood star, went for his part-time work at the Sri Satya Sai Tours and Travels, smoked his regular cigarette with a coffee, held a pen to his signature on a document, and died. He had turned 74 on November 3rd, 2003. ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಅವತ್ತು ಬೆಳಗ್ಗೆ ಅವ್ರು ಕನ್ನಡಿಯಲ್ಲಿ ನೋಡ್ತಾರೆ, ಹಾಲಿವುಡ್ ಸ್ಟಾರ್ ತರ ಇದೀನಿ ಅಂತ ಅವರೇ ಹೇಳ್ತಾರೆ. ಆಫೀಸ್ಗೆ ಹೋಗ್ತಾರೆ, ಸೈನ್ ಮಾಡ್ತಾರೆ. ಆಫ್ಟರ್ ಸೋ ಮೆನಿ ಇಯರ್ಸ್ ಈಗ ಹಲವನ್ನ ನೀವು ಅಳವಡಿಸ್ಕೊಂಡಿದ್ರಿ ಅದೇ ಥಾಟ್ ಅನ್ನ. ಎಸ್ ಅಮ್ಮ, ಹೇಳಿಮ್ಮ. ನಂಗೆ ನನ್ನ ಕಂಡ್ರೆ ತುಂಬ ಇಷ್ಟ. ನಾನು ನಿಜವಾಗ್ಲೂ ಅವ್ರ ಫಾದರ್ ಅಂತ ನೋಡಿದ್ದು ಇನ್ ಮೈ 40th year when I had a nervous breakdown. He just simply took care of me as a little child. ಆ ಥರ I really saw my dad. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದು. 40ನೇ ವರ್ಷದಲ್ಲಿ ಅವರ ನಿಜವಾದ ರೂಪ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಆ ಥರ ಒಂದು ಕ್ಷಣ ಬರುತ್ತೆ ಎಲ್ರಿಗೂ ಲೈಫಲ್ಲಿ. ಅಂದ್ರೆ ಏನಾಯ್ತಂದ್ರೆ ಎಲ್ರಿಗೂ ಮಕ್ಕಳಾಗಿದ್ದಾಗ ಅಪ್ಪನೇ ದೊಡ್ಡ ಹೀರೋ,
ಅಪ್ಪನಿಗಿಂತ ಬುದ್ಧಿವಂತ ಯಾರು ಇಲ್ಲ, ಅವರೇ ಹೀರೋ ಅನ್ಕೊಳ್ತೀವಿ. ಒಂದು ಪಾಯಿಂಟ್ ಅಲ್ಲಿ ಅಪ್ಪನ ಬಗ್ಗೆ ನಮಗೆ ಡೌಟ್ ಬರುತ್ತೆ, ಅವ್ರಿಗೆ ಏನ್ ಸರಿ ಏನ್ ಗೊತ್ತಿಲ್ಲಪ್ಪ ಅವ್ರಿಗೆ. ಕೊನೆಯಲ್ಲಿ ಅಟ್ ದಿ ಎಂಡ್ ಆಫ್ ಲೈಟ್ ಆಲ್ ಆಫ್ ಅಸ್ ಐ ಥಿಂಕ್ ಅಕ್ಸೆಪ್ಟ್ ಅಪ್ಪನಿಂದ ಗ್ರೇಟ್ ಹೀರೋ ಇಲ್ಲ ಅಂತ ಅಲ್ವಾ. ಎಷ್ಟೊಂದು ಸ್ಟೋರೀಸ್ ಎಲ್ಲ ನೋಡಿ ಮತ್ತೆ ಅದೇ ಆಗುತ್ತೆ. ಆಕ್ಚುಲಿ ನಾವ್ ಈ ತರ ಮಾತಾಡಿರೋದು ಅವ್ರ ಬಗ್ಗೆ ಒಟ್ಟಿಗೆ ಇದೇ ಮೊದಲನೇ ಸಲ. ಸೋ ನೈಸ್, ಐ ಆಮ್ ಸೋ ಹ್ಯಾಪಿ. ಅಪ್ಪ ಒಂದ್ಸಲ ಹಾರ್ನ್ ನೋಡಿದ್ರೆ ಎಲ್ರು ಬಾಗಿಲು ತೆಗಿಬೇಕು, ಗೇಟ್ ತೆಗಿಬೇಕು ಅಂತ ಆರ್ಡರ್ ಇತ್ತಂತಲ್ಲ. ನನ್ಗೆ ಅದೇ ಕೋಪ ಬರ್ತಾ ಇದ್ದದ್ದು. ಏನಂದ್ರೆ ಫಸ್ಟ್ ಹಾರ್ನ್ ನೋಡಿದ್ರು, ನಾನು ಬಾಗಿಲು ತೆಗಿ, ನಾನು ರೆಬೆಲ್ ಆಗ್ಬಿಟ್ಟಿದ್ದೆ ಅಷ್ಟೊತ್ತಿಗೆ, ನಾನು ಬಾಗಿಲು ತೆಗಿಲಿಲ್ಲ. ಇದೇನು ಹಂಗ ಹಾರ್ನ್ ನೋಡಿಯೋದು ಅಲ್ವಾ. ನಾನು ಕೂತೇ ಇದ್ದೆ, ಇವ್ರು ಯಾರು ಇರ್ಲಿಲ್ಲ ಅಲ್ಲಿ. ಒಳಗ್ ಬಂದು ಮೆಟ್ಲು ಎತ್ಕೊಂಡು ಮೇಲ್ ಬಂದ್ರು, ನನ್ನ ನೋಡೋದ್ರಲ್ಲಿ ಮೇಲ್ಗಡೆ ಹಾಲಲ್ಲಿ ಕೂತ್ಕೊಂಡು ಓದ್ತಾ ಇದ್ದೆ. ಯಾವಾಗೂ ಓದ್ತಿರ್ತಿದ್ದೆ ನಾನು. ಆಮೇಲೆ ರೂಮ್ಗಳಿಗೆ ಹೋದ್ರು, ನನ್ನ ನೋಡಿದ್ರು ಕೋಪ ಆಯ್ತು ಅವ್ರಿಗೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅವ್ರಿಗೆ ತೋರ್ಸದ್ನೆಲ್ಲ ನಾನು ತೆಗಿಲಿಲ್ಲ ಅಂತ. ಕೆಳಗೆ ಬಂದು ಊಟ ಮಾಡ್ತಾ ಇದ್ದೆ. ಗಡಿಯಾರಾಗ ಯಾಕೆ ವೈಂಡ್ ಮಾಡಿಲ್ಲ ಅಂದ್ರು. ಒಂದು ಗಡಿಯಾರ ತಂದ್ರು, ಅದನ್ನ ಡಿಜಿಟಲ್ ಅಲ್ಲಿ ಇಷ್ಟ ಇಲ್ಲ ಅವ್ರಿಗೆ. ಅದು ತಿರುಗಿಸಿ ದಿನ ಕೆಲಸ ಆಗ್ಬೇಕು, ಅದು ನಿಂತೋಗ್ಬಿಟ್ಟಿದೆ. ಅದು ಯಾರು ಮಾಡಿ ನಾನು ಸುಮ್ಮನೆ ಇದ್ದೆ. ಮಾಡು ಅಂದ್ರು. ಊಟ ಮಾಡ್ತಾ ಇದ್ದೀನಿ, ಆಮೇಲೆ ಮಾಡ್ತೀನಿ ಹಿಂದೆ. ಅವರಿಗೆ ಬಂತು ಕೋಪ ನೋಡಿ. ಆಮೇಲೆ ಮನೆಯಿಂದ ಆಚೆ ಹೋದ್ ಅವತ್ತೇ ಅನ್ಸುತ್ತೆ, ಮನೆಯಿಂದ ಆಚೆ ಹೊಟ್ಟದ್ದು. ಅಲ್ಲ, ಹುಡುಗನ ಮೇಲೆ ಕೋಪಿಸ್ಕೊಂಡಿದ್ದಾರೆ, ಹುಡುಗ ಕೋಪಿಸ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ತಿರ್ಗಾ ಯಾವ ವಾಪಸ್ ಬಂದ್ರಿ ಇವರು? ನಾನು ಸ್ವಲ್ಪ ಡಲ್ಲಾಗೇ ಇದ್ದೆ. ಈ ಥರ ಮಗನ ಕಾರಣ ಇಲ್ಲದೆ ಓಡಿಸ್ಬಿಟ್ಟಾರ ಅಂತ. ಅವರೇನು ಓಡ್ ಹೋಗೋದಿಲ್ಲ, ಇವನು ಮಹಾ ಸ್ವಾಭಿಮಾನಿ, ಓದಂಬಿಟ್ಟು ಹೋಗ್ತೀನಿ ಅಂದ. ಆಮೇಲೆ ನಾನೇನು ಹೇಳಲಿಲ್ಲ. ಮಾರನೇ ದಿವಸ ಹಬ್ಬ ಅಲ್ಲ, ನನಗೊಂದೇ ಚಿಂತೆ. ಇವಳು ಅಷ್ಟೇ ಒದ್ದಾಡ್ತಾ ಇದ್ಲು, ಅಮ್ಮ ಪ್ರಕಾಶ ಇಲ್ಲ ಹಬ್ಬ ಅಂತ. ಸರಿ, ನಾನು ಅವ್ರಿಗೆ ಸತ್ಯಂಕೆಲ್ಲ ಹೇಳಿ ಕಳಿಸ್ದೆ, ಸತ್ಯ ಅವ್ನು ಕರ್ಕೊಂಬರಪ್ಪ ಜಯನಗರ ನ್ಯಾಷನಲ್ ಕಾಲೇಜ್ ಹತ್ರ ಅಂತ. ಅಲ್ಲಿಗೆ ಬಂದ ಇವನು. ನಾನು ಅಲ್ಲೇ ಎಳ್ಳು, ಬಾಳೆಹಣ್ಣು, ಹುಗ್ಗಿ ಎಲ್ಲ ತೊಗೊಂಡು ಹೋದೆ. ಅವನು ಆರಾಮಾಗಿ ತೊಗೊಂಡ, ತಿಂದ. ಆಮೇಲೆ ಮನೆಗೆ ಬರ್ತೀಯೇನೋ ಅಂದೆ. ಅಮ್ಮ 2-3-4 ದಿವಸ ಬರಲ್ಲ ನಾನು ಅಂತಂದ. ಮನೆಗೆ ಬಂದೆ, ಸ್ವಲ್ಪ ಮಂಕಾಗಿದ್ದೆ. ಯಾಕೆ ನಿನ್ನ ಮಗ ಎಲ್ಲ ಹೊರಟೋದ ಅಂತ ಕೋಪನ ಅಂದರು. ನಾ ಏನು ಹೇಳಿದ, ಸ್ವಲ್ಪ ಏನು ಹೇಳೋದು, ಜಗಳ ಆಡೋದು ಎಲ್ಲ ಮಾಡ್ತಾ ಇರಲಿಲ್ಲ. ಸ್ವಲ್ಪ ತಲೆ ಆಟ ನಮ್ಮ ಮೊದಲಿಂದ. ಅದಕ್ಕೆ ಏನು ಇವಾಗ ಹೋಗಿ ಒಂದು ಕರ್ಕೊಂಬರ್ಬೇಕಾ, ತಪ್ಪಾಯ್ತಪ್ಪ ಅಂತ ಹೇಳಿ ಅಂದು. ನೀವು ತಪ್ಪಾಗಿದ್ದು ಸರಿಯಾಗಿದ್ದು ಏನು ಹೇಳೋ ಹಾಗಿಲ್ಲ, ಹೋಗಿ ಬಾ ಅನ್ನಿ, ಇಲ್ಲದೆ ಅವ್ನು ಬರಲ್ಲ ಅಂದೆ. ಸರಿ ಬಾ, ಎಲ್ಲಿದ್ದಾನೋ ಅಂದ್ಬಿಟ್ಟು ಕಾರ್ ತೊಗೊಂಡು ಹೋಗಿ ಮುಂದೆ ಕರ್ಕೊಂಡ್ಬಂದ್ರು. ಒಂದು ಲೆಟರ್ನ ಪೇಸ್ಟ್ ಮಾಡಿದ್ರು ಬಾಗಿಲ್ ಮೇಲೆ. ಯಾರಪ್ಪ? ಅಪ್ಪ, ಮೈ ಡಿಯರ್ ಪ್ರಕಾಶ್, ಪ್ಲೀಸ್ ಕಮ್ ಬ್ಯಾಕ್ ಹೋಮ್, ದೀಸ್ ಮ್ಯಾಟರ್ಸ್ ಕ್ಯಾನ್ ಬಿ ಸಾರ್ಟೆಡ್ ಔಟ್. ಈ ಥರದ್ದೇನೋ ಒಂದು ಥ್ಯಾಂಕ್ ಯು ಆಲ್ ಪ್ಲೀಸ್. ಎಸ್ ಪ್ರಕಾಶ್ ಅವರೇ, ನಿಮ್ಮ ವಿದ್ಯಾಭ್ಯಾಸದ ಹಂತದಲ್ಲಿದ್ದೀವಿ. ಒಳ್ಳೆ ಮಾರ್ಕ್ಸ್ ತಗೊಳ್ತೀರಿ PUC ಅಲ್ಲಿ, ಅಲ್ಲಿಂದ ಇಂಜಿನಿಯರಿಂಗ್ ಶಿಫ್ಟ್ ಆಗ್ತೀರಿ. ಇಂಜಿನಿಯರಿಂಗ್ ಮಂಡ್ಯದಲ್ಲಿ ಶುರು ಮಾಡ್ತೀರಾ, ನಂತರ UVC ಶಿಫ್ಟ್ ಆಗ್ತೀರಾ? ಆಕ್ಚುಲಿ ಇಂಜಿನಿಯರಿಂಗ್ ಹೋಗಿದ್ದು ಯಾಕೆ ಫಸ್ಟ್ ಆಫ್ ಆಲ್ ಇಂದ ಹೇಳ್ತೀನಿ. ನನಗೆ ಅಷ್ಟೊತ್ತಿಗಾಗಲೇ ನನಗೆ ಲಿಟ್ರೇಚರ್ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೆಂಟ್ ಜೋಸೆಫ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಲ್ಲಿ ನಾನು ಅಪ್ಲಿಕೇಶನ್ ಹಾಕಿದೆ. ಬಟ್ ನಂಗೆ ಫಸ್ಟ್ ಲಿಸ್ಟಲ್ಲಿ ಸಿಗ್ಲಿಲ್ಲ. ಸೆಕೆಂಡ್ ಲಿಸ್ಟಲ್ಲೂ ನನ್ನ ಹೆಸರು ಬರಲಿಲ್ಲ. ಅದೇನಾಯ್ತು, ನಂಗೆ ಸೆಕೆಂಡ್ ಲಿಸ್ಟ್ ಬರ್ದೇ ಇದ್ದಾಗ ನಾನು ಕಾಲೇಜ್ಗೆ ಹೋದಾಗ ಅವ್ರು ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ವಿಚಿತ್ರವಾಗಿ ಹೇಳಿದ್ರು ರೀ ನಂಗೆ, No, you got very high marks in science and maths. You will not join us, we'll waste a seat. ನಿಂಗೆ ಕೊಡಲ್ಲ ಅಂದ್ಬಿಟ್ರು ಅವರು. ಅಲ್ಲ, ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಸೀಟ್ ಕೊಡಲ್ಲ. ಕೇಳಿದ್ರೆ ಎಲ್ಲಾದ್ರು ಹೆಂಗೋ ನೀವು ಇಂಜಿನಿಯರಿಂಗ್ ಹೋಗ್ಬಿಡ್ತೀರಾ, ಬೇರೆ ಎಲ್ಲೋ ಸೀಟ್ ಸಿಗುತ್ತೆ, ನಾನು ಸೀಟ್ ಕೊಟ್ಟು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ರು. ನನಗೆ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಬಂದೆ, ನಾನು ನ್ಯಾಷನಲ್ ಕಾಲೇಜಸ್ ಲೇಟ್ ಆಗ್ಬಿಟ್ಟಿದೆ, ಎಲ್ಲ ಕಡೆ ಎಲ್ಲೂ ಅಡ್ಮಿಷನ್ ಸಿಗಲ್ಲ. ಸೊ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಬೇಕು, ಹೆಚ್ಚಿನ ಕೇಳಬೇಕು. ಅದಕ್ಕೆ ಮನೇಲೆಲ್ಲ ನಮ್ಮಪ್ಪ ಹೇಳಲ್ಲ ಯಾರಿಗೂ, ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಅವರು ಏನೇನೋ ಗಲಾಟೆ ಮಾಡಿ ಕಡೆಯಲ್ಲಿ ನ್ಯಾಷನಲ್ ಕಾಲೇಜ್ BSc ಸೇರ್ಕೊಂಡೆ. ನಾನು ಒಂದು 15 ದಿನ ಹೋದೆ ಅಷ್ಟೇ. ಅಷ್ಟರಲ್ಲಿ ಥರ್ಡ್ ಲಿಸ್ಟ್ ಅಲ್ಲಿ ನನಗೆ ಎಲೆಕ್ಟ್ರಿಕಲ್ ಸಿಕ್ತು ಬೆಂಗಳೂರಲ್ಲಿ. ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಅಂತ ಹಠ ಹಿಡಿದೆ. ಮೆಕ್ಯಾನಿಕಲ್ ಬೇಕಂದ್ರೆ ನಿಂಗೆ ಮಂಡ್ಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಮಂಡ್ಯಗೆ ಶಿಫ್ಟ್ ಆಗಿದ್ದೆ. ಅದಕ್ಕೆ ಸೊ ಮಂಡ್ಯಲ್ಲಿ ಸೀಟ್ ಸಿಕ್ಕ ನೀವ್ಯಾರು ಇನ್ಫ್ಲೂಯೆನ್ಸ್ ಬೇಕು ಅಂತ ಹೇಳಿದ್ರೆ, ಅಪ್ಪ ಹೇಳಿದ್ರು ಯಾರು ರೆಕಮೆಂಡೇಶನ್ ಕೇಳಲ್ಲ ಅಂತ. ಅಲ್ಲಿ ಸೀಟ್ ಸಿಗ್ಬೇಕು ಅಂತ ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ ಕೇಳಿದ್ದು. HNಗೆ ಫೋನ್ ಮಾಡಿದ್ರೆ ಸಿಕ್ಕಿರೋದು ನಮ್ಗೆ. ಅವ್ರು ಫೋನ್ ಮಾಡಲ್ಲ ಅಂತ ಅವರು. ಮಂಡ್ಯಲ್ಲಿ ಹೇಗೆ ಸೀಟ್ ಸಿಕ್ತು ಮತ್ತೆ? ಮಂಡ್ಯನಾಗಲ್ಲ, ಮೆರಿಟ್ ಲಿಸ್ಟ್ ಸಿಕ್ತು. ಮೆರಿಟ್ ಲಿಸ್ಟ್ ಅಲ್ಲಿ ಇಲ್ಲ ಅಂತಿದ್ದಾರೆ ಅವರು. ಅಲ್ಲ, ಮೆರಿಟ್ ಅವರು ಕಹಾನಿ ಮೇ ಟ್ವಿಸ್ಟ್. ಬನ್ನಿ ಸರ್, ನಿಮ್ಗೆ ಏನೇನ್ ಗೊತ್ತೋ ಎಲ್ಲ ರಹಸ್ಯಗಳನ್ನು ಹೇಳ್ಬಿಡಿ ಸರ್. ಏಕವಚನದಲ್ಲಿ ಮಾತಾಡ್ಸೋ ಸದರ ಇದೆ, ಆದ್ರೂ ಸಾರ್ವಜನಿಕವಾಗಿ ಅವರೇ ಇವರೇ ಅಂತಲೇ ಕರಿತೀನಿ. ಅವ್ರಿಗೆ ಮುಜುಗರ ಆಗೋದಾದ್ರೆ ನನ್ನ ಪಡೆಯಿಂದ ಏನಯ್ಯ ಸಮಾಚಾರ ಅಂತ ನೀವು ಅನುಮತಿ ಇದ್ರೆ ಅವ್ರು ಕರೀತಾರೆ. ಸರಿಯಾಗಿ ಹೇಳಿದ್ರೆ ಬೆಸ್ಟ್. ನಾನು 1975-76ರಿಂದ ಈ ಕುಟುಂಬದ ಬಗ್ಗೆ ಪರಿಚಯ ಇದೆ. ನಾರ್ಮಲ್ ಆಗಿದ್ದೆ ಇಲ್ಲಿಗೆ ಬಂದಾಗ ಬೆಂಗಳೂರಿಗೆ. ಏನೋ ಕಾರಣಕ್ಕೆ ಭಾರ್ಗವಿ ನಾರಾಯಣ ಅವರ ಯಜಮಾನರು ಪರಿಚಯ ಆದ್ರು. ಮುಖನೆಲ್ಲ ಕೆಡಿಸಿ ಬಣ್ಣ ಬಳಸಿ
ದಾರಿ ತಪ್ಪಿಸಿದ್ರು. ಹಂಗೆ ಮುಂದುವರ್ಕೊಂಡು ಅರ್ಧ ಹುಚ್ಚ ಆದೆ. ಆಮೇಲೆ ಇಡೀ ಮನೆಯಲ್ಲೇ ಊಟ ತಿಂಡಿ ಮಾಡಕ್ ಶುರು ಮಾಡಿದ್ಮೇಲೆ ಪೂರ್ತಿ ಹುಚ್ಚ ಆದೆ. ಅಂದ್ರೆ ಇಡೀ ಮನೆ ಕಲಾವಿದರ ಹುಚ್ಚಿನ ಸಂತೆ ಇದು. ಈ ಪ್ರಪಂಚದಲ್ಲಿ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ಮನೆ ರಂಗಭೂಮಿಗೆ ತೊಡಸ್ಕೊಂಡಿರೋ ಕೆಲವೇ ಕುಟುಂಬಗಳಲ್ಲಿ ಇವ್ರದೊಂದು ಕುಟುಂಬ, ಅದು ಹವ್ಯಾಸಿ ರಂಗಭೂಮಿಯಲ್ಲಿ. ಹೌದು, ಇವರೆಲ್ಲರೂ ನೆಟ್ಟಿಗೆ ಮಾತಾಡ್ತಿದ್ರು, ಇವಂದೇನೋ ಎಡವಟ್ಟೆ. ಬರೀ ಭಿನ್ನ ಅಲ್ಲ, ವಿಭಿನ್ನವಾದ ವ್ಯಕ್ತಿತ್ವ ಇರ್ತಕ್ಕಂಥದ್ದು. ನಿಂಗೆ ಜ್ಞಾಪಕ ಇದೆಯಾ, ನಾನು ನಿಮ್ಮ ಮನೆಗೆ ಮುಯ್ಯಿ ಪಿಕ್ಚರ್ನಲ್ಲಿ ನಮ್ಮ ಮೇಡಮ್ನವ್ರ ಜೊತೆ ಪಾತ್ರ ಮಾಡಕ್ ಹೋಗಿದ್ದೆ. ಮೇಸ್ಟ್ರೆ ಕೊಡಿಸಿದ್ರು ನನಗೆ ಸಿನಿಮಾದಲ್ಲಿ, ನಾಟಕಕ್ಕಿಂತ ಮುಂಚೆ. ಆ ಮೂವಿಗೆ ಹೋದಾಗ ಯಾವುದೋ ಒಂದು ಹಾಡು ಬರೆದಿದ್ದೆ ನಾನು ಕೆಟ್ಟದಾಗಿ. ಅಲ್ಲೇನು ಯಾರ್ದ ಶಾನ್ ಬಾಗ್ರ ಮನೆಗೆ ಮಗು ಹುಟ್ಟಂತೆ, ಮಗು ಅಪ್ಪನಂಗೂ ಇರ್ಲಿಲ್ವಂತೆ ಅಮ್ಮನಂಗೂ ಇರ್ಲಿಲ್ವಂತೆ, ಯಾರೋ ಪಕ್ಕದ ಮನೆ ಯಾರದ ತರ ಇತ್ತಂತೆ ಇವ್ರು ಹಾಡೋದು. ಮೂಲೆ ಮನೆ ಸಾವಿತ್ರಮ್ಮ ಅಡದವಳಂತೆ, ಮೂಲೆ ಮನೆ ಸಾವಿತ್ರಮ್ಮ ಅಡದವಳಂತೆ, ಅದು ತೊಟ್ಟಿಲ್ಗಿಂತ ಗುಂಡ್ಗೆ ದಪ್ಪಗಿತ್ತಂತೆ. ಮೂಲೆ ಮನೆ ಸಾವಿತ್ರಮ್ಮ ಹಡದವಳಂತೆ, ಅದು ತೊಟ್ಟಿಲ್ಗಿಂತ ಗುಂಡ್ಗೆ ದಪ್ಪಗಿತ್ತಂತೆ. ಅಪ್ಪನಂಗೂ ಇಲ್ವಂತೆ ಅಮ್ಮನಂಗೂ ಇಲ್ವಂತೆ, ಪಕ್ಕದ ಮನೆ ರಮೇಶ್ ಅಂತಾರಾದ್ರೂ ಮುಖವಂತೆ. ಅಂದ್ರೆ ನಾನು ಎದುರುಗಡೆ ಮನೇಲಿ ಇದ್ದಿದ್ದು, ಪಕ್ಕದ ಮನೆಯಲ್ಲ, ನಿಂದ ಹಳೆ ಕೇಸು. ಹೌದು. ಸೀಟ್ ವಿಚಾರ ಬಂದು ಅಮ್ಮ ಫೋನ್ ಮಾಡಿದ್ರು ನನಗೆ. ಅವಾಗ ಗೊತ್ತಿಲ್ಲ, ಏನೋ ಸ್ವಲ್ಪ ಇನ್ಫ್ಲೂಯೆನ್ಸ್ ಇರುತ್ತೆ. ಯೂನಿವರ್ಸಿಟಿನಲ್ಲಿ ಇದ್ದೆ ನಾನು ಅಂತ ಕಾಣಿಸ್ತು. ನನ್ನಿಂದ ಆಯ್ತೋ ಯಾರಿಂದಲೋ ಆಯ್ತು, ಕೊನೆ ನಂದೇ ಅಂತ ಹೇಳ್ಕೊಂಡೆ. ಆಗೋಯ್ತಲ್ಲ ಸೀಟಲ್ಲಿ ಹೋದ. ಇವೊಂದು ಎಡವಟ್ಟು ಪಾರ್ಟಿ ಏನಂದ್ರೆ, ಎಲ್ಲೂ ಕೂಡ ನೆಲೆ ನಿಲ್ಲದೆ ಕೆಲಸ ಮಾಡಿರ್ತಕ್ಕಂಥ ಅಪರೂಪದ ವ್ಯಕ್ತಿಗಳಲ್ಲಿ ಇವನೊಬ್ಬ. ಯಾವುದ್ರಲ್ಲೂ ಗ್ಯಾರಂಟಿ ಇಲ್ಲ. ಬಹಳ ಒಳ್ಳೆ ಡೈರೆಕ್ಟರ್ ಕೂಡ. ಗರ್ವ ಅಂತ ಏನೋ ಒಂದು, ಹೌದು, ಸೀರಿಯಲ್ ಮಾಡಿದ್ದಾರೆ, ಅದ್ಭುತವಾದ ಸೀರಿಯಲ್ ಅದು. ಅವ್ರಿಗೂ ಸ್ವಲ್ಪ ಅದಿತ್ತಲ್ಲ, ಹಾಗಾಗಿ ಅದ್ರ ಬಗ್ಗೆ ಇಡ್ತಾ ಗರ್ವದ ಬಗ್ಗೆ ದೊಡ್ಡ ಹೆಸರು ಮಾಡ್ತಾ. ಆ ಕಾಲದಲ್ಲಿ ಮಾಧ್ಯಮಗಳು ಜಾಸ್ತಿ ಇರ್ಲಿಲ್ಲ ಅಲ್ವಾ. ಭಾರಿ ಒಳ್ಳೆಯವರು ಈ ಎಡವಟ್ ಪಾರ್ಟಿ. ಆದ್ರೆ ಆ ಎಡವಟ್ ಆಗಿದ್ರಿಂದಲೇ ಇವತ್ತು ಇಂಟರ್ನ್ಯಾಷನಲ್ ಫಿಗರ್ ಆಗಿದ್ದಾನೆ, ದೊಡ್ಡ ಹೆಸರು ಮಾಡಿದ್ದಾನೆ. ಸಾಧಕರ ಕಾರಣಕ್ಕೆ ಸಾರ್ಥಕವಾದ ಗೆಳೆಯ ನನಗೆ. ಥ್ಯಾಂಕ್ ಯು ಸರ್. ಇಂಜಿನಿಯರಿಂಗ್ ಸೇರ್ಕೊಳ್ತೀರಿ, ಬಟ್ ಮನಸ್ಸಿರ್ಲಿಲ್ಲ ನಿಮ್ಗೆ ಇಂಜಿನಿಯರಿಂಗ್ ಮಾಡಕ್ಕೆ ಅಂತ ನೀವೇ ಹೇಳ್ತೀರಿ. ಈಗ ಎಷ್ಟೊಂದು ಜನ ಇಂಜಿನಿಯರಿಂಗ್ ಸೇರ್ಕೊಳ್ತಾರೆ, ಬೇರೆ ಬೇರೆ ಒತ್ತಡಗಳಿಂದ ಸೇರಿರ್ಬೋದು. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಗೆ ಲಂಕೇಶ್ ದೊಡ್ಡ ಮಾದರಿ, ಬದುಕನ್ನ ಹೇಳ್ಕೊಟ್ಟವ್ರು ಅನ್ನೋ ತರದ್ದು ಗುರು ನನಗವ್ರು ಲಂಕೇಶ್. ಅಂತವ್ರದೆಲ್ಲ ಪ್ರಭಾವ ಇದ್ದಿದ್ರಿಂದ ಇನ್ನಿವಿಟಬಲಿ ನಾವೆಲ್ಲ ಪೊಲಿಟಿಕಲ್ ಆಗ್ಬಿಟ್ವಿ. ಸೊ 78 ಹೊತ್ತಿಗೆ ನಾ ಇಂಜಿನಿಯರಿಂಗ್ ಹೋಗೋದಕ್ಕೆ ಬದಲು ನಾ ರೆವಲ್ಯೂಷನರಿ ಆಗ್ಬೇಕು ಅಂತ ನನಗೆ ಆಸೆ ಬಂದ್ಬಿಟ್ಟಿತ್ತು. ನಮ್ಮ ಸತ್ಯ ಹೇಳ್ತಾನೆ, ಸುಧನ್ನ ಮದುವೆ ಆಗಿದ್ದಾನೆ ಈಗ. ಅವನಿಗೇನಂದ್ರೆ ಪರ್ಮನೆಂಟ್ ನಾವು ಬಂದೂಕು ಇಟ್ಕೊಂಡು ರೆವಲ್ಯೂಷನರಿ ಆಗ್ಬೇಕು ಅಂತ ಹೇಳೋನು. ನಾನು ಅದನ್ನ ಆಗ್ಬಾರ್ದು ಅಂತ ನನಗೆ ಹೆದರ್ಕೇನೋ, ಅವ್ನು ಹೇಳೋದು ಮಾಡ್ಬಿಡ್ತಾನೆ ಅಂತ ಅವನಿಗೆ. ಆ ತರ ಇತ್ತು ನಮ್ಗೆ ಆ ಮೂಡ್. ಅವಾಗ ಇಂಜಿನಿಯರಿಂಗ್ ಹೋಗಿ ಕೆರಿಯರ್ ಮಾಡ್ಕೊಂಡು ಹೋಗೋ ಆಸೆ ಇರ್ಲಿಲ್ಲ. ನಿಮ್ಗೆ ಗೊತ್ತು ರಮೇಶ್, ನಮ್ ಕ್ಲಾಸಲ್ಲಿ 80-100 ಜನ ಇದ್ರೆ 86 ಜನ ಪಾಸ್ ಆದ್ರೆ 75 ಜನ ಅಮೆರಿಕಾಗ ಹೊರಟೋಗೋರು ಒಂದೇ ವರ್ಷದಲ್ಲಿ. ಹೌದು, ಆವಾಗಲ್ಲ. ಹೌದು, ನಾನು ಪಾಸ್ಪೋರ್ಟ್ಗೂ ಅಪ್ಲೈ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೆ ಅವಾಗ. ಯಾಕೆಂದ್ರೆ ಇಲ್ಲೇ ಇದ್ದು ಏನಾದ್ರು ಮಾಡಬೇಕು ಅಂತ. ಅರೆ ಸತ್ಯ, ನಿನ್ನ ಹೆಸರು ಹೇಳ್ತಾ ಇದ್ದೆ ಈಗ ನಾನು. ಇದೇ ಮೊದಲು ಬಾರಿ ನಾನು ತಪ್ಕೊಂಡಿರೋದು. ನಾನು ಜರ್ನಲಿಸ್ಟ್ ಆಗ್ಲೇಬೇಕು ಅಂತ ನಂಗೆ ಬಹಳ ಆಸೆ ಇತ್ತು. ನಾನು ಇಂಡಿಯನ್ ಎಕ್ಸ್ಪ್ರೆಸ್ ನ ಕಷ್ಟಪಟ್ಟು ಹೋಗಿ ಸೇರ್ಕೊಂಡೆ. ನಾನು ಅವ್ರಿಗೆ ಏನಂದೆ, TJS ಜಾರ್ಜ್ ಅವ್ರನ್ನ ನಾನು ನೆನೆಸ್ಕೋಬೇಕು ಇವತ್ತು. ಅವ್ರು TJS ಜಾರ್ಜ್ ನನ್ನ ಕರೆದು ನೀನ್ ಯಾಕೆ ತಗೋಬೇಕು ಅಂತ ಕೇಳಿದ್ರು. ನಾನು ಹೇಳ್ದೆ, ನಾನು ರೈಟರ್ ಆಗ್ಬೇಕು ಅಂತಿದ್ದೀನಿ, ಜರ್ನಲಿಸಂ ಬೇರೆ ರೈಟಿಂಗ್ ಬೇರೆ, ಇಲ್ಲಿಂದ ಹೋಗು ಅಂದ್ರು. ಇಲ್ಲ, ನನಗೆ ಅವಕಾಶ ಕೊಡಿ. ನಿನ್ಗೆ ಯಾಕೆ ಅವಕಾಶ ಕೊಡ್ಬೇಕು ಅಂದ್ರು. ನಾ ಹೇಳ್ದೆ, ನೋಡಿ, ನೀವು ಬೇರೆ ಪತ್ರಕರ್ತನ ಯಾವ್ದೋ ಅಸೈನ್ಮೆಂಟ್ ಕಳಿಸ್ತೀರಲ್ಲ, ನನ್ನ ಕಳಿಸಿ ಅದೇ ಅಸೈನ್ಮೆಂಟ್ಗೆ. ನಾನು ಬರೀತೀನಿ, ಅವನು ಬರೀತಾನೆ. ನನಗೆ ಸಂಬಳ ಕೊಡ್ಬೇಡಿ 3 ತಿಂಗಳು. ಆಮೇಲೆ ನಿನ್ಗೆ ಆಗಲ್ಲ ಅಂತಂದ್ರೆ ನನಗೂ ಮುಕ್ತಿ ಆಗತ್ತಿದ್ರಿಂದ ನಿಮ್ಗೂ ಮುಕ್ತಿ ಆಗ್ತೀನಿ. ಅವ್ರಿಗೊಂಥರ ನಗು ಬಂದ್ಬಿಡ್ತು. ನೋಡೋಣ, 1 ವಾರ ಡೆಸ್ಕಲ್ಲಿ ಮಾಡು ಅಂತಂದ್ರು. ಡೆಸ್ಕಲ್ಲಿ ಕೂತ್ಕೊಂಡು 1 ವಾರ ಕೆಲಸ ಮಾಡಿದೆ. ಬರೀ ಹೆಡ್ಲೈನ್ ಬರೋದು, ಲೆಟರ್ ಟು ದ ಎಡಿಟರ್ನ ಎಡಿಟ್ ಮಾಡೋದು ಕೆಲಸ ಕೊಟ್ರು. 1 ವಾರದಲ್ಲಿ ಪ್ರೀವಿಯಸ್ ಡೇಟೆಡ್ ಅಪಾಯಿಂಟ್ಮೆಂಟ್ ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ ಮಾಡಿಕೊಟ್ರು. 580 ರೂಪಾಯಿ ಸಂಬಳ ನಂದು. ನಮ್ಮಮ್ಮಗೆ ಬಹಳ ಡಿಸಪಾಯಿಂಟ್ಮೆಂಟ್ ಆಯ್ತು. ಏನೋ ಇಂಜಿನಿಯರಿಂಗ್ ಮಾಡ್ಬಿಟ್ಟು 580 ರೂಪಾಯಿ ಸಂಬಳಕ್ಕೆ ಸೇರ್ಕೊಂಡಿದ್ಯಲ್ಲ ಅಂತ ಅಂದ್ರು. ನಾನೇನಾದ್ರೂ ಇದೇ ಮಾಡೋದು ಅಂತ. ನಾನು ಮಾಡಿದ್ದು ಜೀವನದಲ್ಲಿ ದೊಡ್ಡ ಕೆಲಸ ಅಂದ್ರೆ ಜರ್ನಲಿಸ್ಟ್ ಆಗಿದ್ದು. ಇವತ್ತು ಯಾಕೆ ಹೇಳ್ತೀನಿ ಅಂದ್ರೆ, ನನಗೆ ಗ್ರೇಟೆಸ್ಟ್ ಯೂನಿವರ್ಸಿಟಿ, ನಾನು 2 ವರ್ಷ ಕ್ರೈಮ್ ರಿಪೋರ್ಟರ್ ಆಗಿದ್ದು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ. ಆವಾಗಲೇ ನಾನು ಕೊಲೆ ಆಗಿದ್ದು ಕೇಸ್ಗಳನ್ನ ನೋಡಿರೋದು, ಆಗ್ಲೇ ರೌಡಿಸಮ್ ನೋಡಿರೋದು, ಆಗ್ಲೇ ಕೋರ್ಟಲ್ಲಿ ನಿಂತು ಕೇಸ್ಗಳನ್ನ ಕೇಳಿರೋದು. ಈ ದೇಶ ಹೆಂಗ್ ನಡೆಯುತ್ತೆ ಅನ್ನೋದು ನನಗೆ ಫಸ್ಟ್ ಕಾಣಿಸಿದ್ದೆ ಆವಾಗ. ನಾವು ಓದಿದ ಅಷ್ಟು ಪುಸ್ತಕ ಅಲ್ಲಿವರೆಗೂ ವೇಸ್ಟ್. ಅದೇ ನನಗೆ ಸತ್ಯ ತೋರಿಸಿದ್ದು. ನನಗನ್ಸತ್ತೆ. ಅದಕ್ಕೆ ಈಗಿನ ತಂದೆ ತಾಯಿಗಳಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳನ್ನ
ಇದನ್ನೇ ಓದಬೇಕು ಅಂತ ಅವ್ರಿಗೆ 16 ವರ್ಷ 15 ವರ್ಷ 8 ವರ್ಷ 10 ವರ್ಷಕ್ಕೆ ನೀವು ಮಾಡಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಡಿ, ಅಲ್ಲೇ ಉಳಿಯೋ ಥರ. ಅವ್ರಿಗೆ ಹೆಂಗಾರು ಓಡಾಡೋಕ್ಕೆ ಬಿಡಿ, ನಿಮಗೆ ಶೋಭೆ ತರ್ತಾರೇನೋ ಅವರು. ಅವ್ರಿಗೆ ಮುಕ್ತವಾದ ಮನಸ್ಸು, ಎಲ್ಲಿ ನಡ್ಸ್ಕೊಂಡು ಹೋಗುತ್ತೋ ಹೋಗ್ಲಿ. ದೇ ಮೇ ಬಿಕಮ್ ದ ಗ್ರೇಟೆಸ್ಟ್ ಟ್ಯಾಲೆಂಟ್ಸ್ ಆಫ್ ಇಂಡಿಯಾ, ಹೂ ನೋಸ್. ಒಂದ್ಸತಿ ನಾವು ರಿಹರ್ಸಲ್ಸ್ ಮುಗಿಸ್ಕೊಂಡು ಇನ್ನೊಂದು ಪ್ರಾಜೆಕ್ಟ್ ಮಾಡ್ಬೇಕಂತ. ಏನಂದ್ರೆ ಎಲ್ಲೋದ್ರೂ ಈ ಮೈಕ್ರೋಫೋನ್ ಏನೋ ಸರಿಯಾಗಿ ಕೇಳಿಸಲ್ಲ ಕಿವಿಗೆ. ಸೊ ದೇ ಸಮ್ ಡಿಸ್ಟಾರ್ಷನ್. ಸೊ ಅದ್ ಏನೇನೋ ಮಾತಾಡ್ತಾ ಕಿವಿ ತರ ಮಾಡಿದ್ರೆ ಹೆಂಗಿರುತ್ತೆ, ಏನೋ ಆನೆ ಕಿವಿ ತರ, ನಾಯಿ ಕಿವಿ ತರ ಮಾಡಿದ್ರೆ ಮೈಕ್ರೋಫೋನ್ಗೆ ಹಾಕ್ಬಿಡೋದು ಅದನ್ನ ಕಿವಿ ತರ. ಸೊ ಅದು ಮಾತಾಡ್ಬಿಟ್ಟು ವಿ ಆಲ್ಮೋಸ್ಟ್ ಡಿಸೈಡೆಡ್ ಟು ಗೋ ವಿತ್ ದಟ್ ಪ್ರಾಜೆಕ್ಟ್ ಟು ಮೇಕ್ ಮೌಲ್ಡ್ ಲೈಕ್ ಈ ಕಿವಿ ಆನೆ ಕಿವಿ. ಓಕೆ, ಅದನ್ನ ಮೈಕ್ರೋಫೋನ್ ಹಾಕೋದು. ಅಷ್ಟೊತ್ತಿಗೆ ಕಂಪ್ಯೂಟರ್ ಸೈನ್ಸ್ ಹ್ಯಾಸ್ ಜಸ್ಟ್ ಕಮ್ ಟು ಇಂಡಿಯಾ. He went and joined Abacus ಅಂತ 6 months. Abacus ಬಿಟ್ಬಿಟ್ಟು ಹಿಂಗೆ ರೈಟ್ ಟರ್ನ್ ತಗೊಂಡ್ಬಿಟ್ಟು ಇಂಡಿಯನ್ ಎಕ್ಸ್ಪ್ರೆಸ್ ಹೋಗ್ಬಿಟ್ಟ. ಥ್ಯಾಂಕ್ ಯು ಸೋ ಮಚ್ ರೀ. ಪ್ಲೀಸ್ ಶೇರ್ ಮೋರ್ ಥಾಟ್ಸ್ ಪ್ಲೀಸ್. ಈಗ ಜರ್ನಲಿಸ್ಟ್ ಆಗಿರ್ತೀರಿ, ಇವ್ರು ಹೇಳಿದಾಗೆ ಈ ಪಯಣ ಶುರು ಆಗುತ್ತೆ. ಜೊತೆಗೆ ಇನ್ನೊಂದು ಎಕ್ಸ್ಕರ್ಷನ್ ಹೋದ್ರಂತೆ. ಆ ಪ್ರಯಾಣದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿ ಒಬ್ರು ಸಿಕ್ಕಿದ್ರಂತೆ. ಅವ್ರು ಯಾರು, ಅವ್ರು ಏನ್ ಹೇಳಿದ್ದಾರೆ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಗುಂಡ ನೆನಪಿದೆಯೇನೋ ಫಸ್ಟ್ ಟೈಮ್ ಮೀಟ್ ಮಾಡಿದ್ದೆ ಯಾವಾಗ ಅಂತ? ಅಫ್ಕೋರ್ಸ್ ನಮ್ಮ ಅಪ್ಪ ನಿಮ್ಮಪ್ಪ ಒಟ್ಟಿಗೆ ಟಿಟಿಕೆಯಿಂದ ಎಕ್ಸ್ಕರ್ಷನ್ ಹಾಕ್ತಾಯಿದ್ರು. ಹೋಗ್ತಾ ಇದ್ವಲ್ಲ, ಇಬ್ಬರಿಗೆ ನಾನಂತೂ ಹೋಗ್ತಿದ್ದೆ, ಬಟ್ ನಿಮ್ಮನೆಯಿಂದ ನೀವು ಜಾಸ್ತಿ ಬರ್ತೀನಿಲ್ಲ. ಸಡನ್ನಾಗಿ ಸುಜಾತ ಚಂದ್ರಿಕನ್ ಕರ್ಕೊಂಬ ಅಂತ ಹೇಳಿದಾಗ ನನಗೆ ಏನೋ 100 ಯೋಚನೆಗಳು ಬಂದ್ಬಿಡ್ತು ತಲೆಯಲ್ಲಿ. ಆಮೇಲೆ ಅವಾಗ ತಾನೇ ಸ್ಕೂಟರ್ ತೊಗೊಂಡಿದ್ದೆ, ಕರ್ಕೊಂಡು ಬಂದೆ ನಿಮ್ಮ ಮನೆಗೆ. ಫಸ್ಟ್ ಆಫರ್ ವಾಸ್ ಮೇಡ್. ಈ ಥರ ಪ್ರಕಾಶಿ ಇಷ್ಟಪಡ್ತಾ ಇದ್ದಾನೆ, ನೀನೇನು ಹೇಳ್ತೀಯ ಅಂದಾಗ ನನಗೆ ನಿಜವಾಗ್ಲೂ ಶಾಕ್ ಆಗೋಯ್ತು. ಸೊ 1990 ನಮ್ಮ ಮದುವೆ. ಆಮೇಲೆ ಶ್ರಾವಣ ಮಾಸದಲ್ಲಿ ಭೀಮ್ನ ಅಮಾವಾಸ್ಯೆಯಿಂದ ಶುರು. ಮಾಸದಲ್ಲಿ ಮಂಗಳವಾರ, ವರಮಹಾಲಕ್ಷ್ಮಿ, ಅದಾದ್ಮೇಲೆ ಗೌರಿ ಗಣಪತಿ. ಪಾಪ ಎಲ್ಲದಕ್ಕೂ ಅಡುಗೆಯವ್ರನ್ನೆಲ್ಲ ಕರೆಸಿ ಮನೆಯವ್ರನ್ನೆಲ್ಲ ಕರೆದು ನೀವು ಒಂದು ಫಂಕ್ಷನ್ಗೂ ಬಂದಿಲ್ಲ. ಅಲ್ಲಿ ಅವ್ರದ್ದು ಯಾವುದೋ ನಾಟಕಕ್ಕೆ ಹೋಗ್ಬೇಕಾಯ್ತು, ಇನ್ಯಾವುದೋ ಕ್ಯಾಮ್ರಾ, ನೀನು ಎಡಿಟಿಂಗ್ ಕಲಿಯಕ್ಕೆ ಹೋಗಿದ್ದೆ, ನೀನು ಮರ್ತೋಗಿದೆ ಅನ್ಸುತ್ತೆ ನಿನಗೆ. ಬಟ್ ನನ್ಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಒಂದು ಹಬ್ಬಕ್ಕೂ ಇಲ್ಲವೇ ಇಲ್ಲ ನೀನು. ಆಮೇಲೆ ಮೇಘು ಹುಟ್ಟಿದಾಗ ಏನು ಮಳೆ ಬರ್ತಿತ್ತಲ್ಲ, ಆಗ ನಮ್ಮ ಅಮ್ಮನ ಮೇಲೆ ಇಡ್ತೀನಿ ಅಂದರೆ ಕೋಪ ಮಾಡ್ಕೊಳ್ಳೋದು ಏನು ಅವಶ್ಯಕತೆ ಇದು. ಮಗು ಹುಟ್ಟಿದ್ಮೇಲೆ ಬಾಣ ಅಂತ ಮಾಡ್ತಾರೆ. ಪಾಪ ನಮ್ಮಮ್ಮ 5 ತಿಂಗಳು ಇಟ್ಕೊಂಡಿರೋ ನನ್ನನ್ನು. ವಾಟ್ಸ್ ರಾಂಗ್ ಇನ್ ದಟ್ ಐಸ್? ಅವ್ರು ಎಷ್ಟು ಕೋಪ ಅಮ್ಮನ ಮನೆಯಿಂದ ಯಾವಾಗ ಬರುತ್ತೆ. ಸೊ ಎನಿವೆ ಆಮೇಲೆ 4.5 ತಿಂಗ್ಳಿಗೆ ಬಂದಲ್ಲ ಮನೆಗೆ. ತೇಜು ಕೇಳಿದು, ಅಮ್ಮ ನಿಂಗೆ ನಿಮ್ಮ ಅಪ್ಪನ ಬಿಟ್ಟರೆ ನಿಂಗೆ ಇನ್ನು ಯಾರು ಇಷ್ಟ ಅಂತ. ನಾನು ನಮ್ಮ ಅಪ್ಪ ಅಂತ ತುಂಬ ದಿನ ಹೇಳಿದೆ. ಬಟ್ ಯು ನೋ, ಆಫ್ಟರ್ ಮೈ ಫಾದರ್ ಇಟ್ ಈಸ್ ಓನ್ಲಿ ಯು. ಯು ಆರ್ ಮೈ ರೋಲ್ ಮಾಡೆಲ್. ಐ ಲವ್ ಯು ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್. ಏನಿದು? ವಾಟ್ ಇಸ್? ಐ ಡೋಂಟ್ ನೋ ವಾಟ್ ಇಸ್ ದಿಸ್. ಅವ್ರಿಗೆ ಮೆಂತ್ಯ ಸೊಪ್ಪಿನ ಅನ್ನ, ಮಾಗ್ಲಿ ಬೇರು ಉಪ್ಪಿನಕಾಯಿ ತುಂಬಾ ಇಷ್ಟ ಅವ್ರಿಗೆ. ಸೋ ಸ್ವೀಟ್. ಯಾ, ಥ್ಯಾಂಕ್ ಯು. ಬ್ರೇಕಲ್ಲಿ ತಿಂತಾರಂತವ್ರು. ಸೋ ಸ್ವೀಟ್. ಎಸ್, ನೀವು ಬೈಕ್ ಕೊಡ್ತಿರ್ಬೇಕಾದ್ರೆ ಪ್ರಕಾಶ್ ಅವ್ರ ಎಕ್ಸ್ಪ್ರೆಷನ್ಸ್ ಥರ ಮಿಕ್ಸ್ಡ್ ರಿಯಾಕ್ಷನ್ಸ್ ಎಲ್ಲ ಇರ್ತಾ ಇತ್ತು. ಏನು ಪ್ರಕಾಶ್ ಅವರೇ? ಅವಳಿಗೆ ನಾನು ತುಂಬಾ ಕಾಟ ಕೊಟ್ಟಿದ್ದೀನಿ. ನಮ್ಮ ಮದುವೆ ಆದ್ಮೇಲೆ ಫಸ್ಟ್ 12 ವರ್ಷದಲ್ಲಿ 4 ಸತಿ ಬಿಟ್ಟೋಗಿದ್ದಾಳೆ ನನ್ನವಳು. ಒಂದ್ಸತಿ ಒಂದು ಲಾಯರ್ ಮುಂದೆ ಹೋಗಿದ್ದೀವಿ ಡೈವರ್ಸ್ಗೆ ಅಂತ. ಅವರು ಇವಾಗ ಬಹಳ ಇಷ್ಟಪಟ್ಟಿದ್ದಾರೆ, ಸಂತೋಷವಾದ ವಿಚಾರ. ತುಂಬಾ ಆನಂದವಾಗೋಗಿದ್ದಾರೆ ಹೆಣ್ಮಕ್ಳು ಎಲ್ಲಾನು. ಅದೇ ಕತೆ ನನಗೆ ಗೊತ್ತಿರೋದು ಒಂದು ಹೇಳ್ತೀನಿ. ಆಕ್ಚುಲಿ ಪೂರಾ ಬಿಟ್ಬಿಡ್ಬೇಕಾಯ್ತು. ಏನಕ್ಕೆ ಅಂದ್ರೆ, ಈ ಮನುಷ್ಯ ಮದುವೆ ಆಗ 15-20 ದಿವಸ ಇದ್ದಂಗೆ ಅವ್ರ ಪರಿಚಯ ಆಯ್ತು, ಎಂಗೇಜ್ಮೆಂಟ್ ಎಲ್ಲ ಆಗಿದೆ ಅವ್ರದ್ದು. ನಿಮ್ಗೆಲ್ಲ ಗೊತ್ತಿರ್ಬೇಕದು. ಒಂದು ನಾಟಕಕ್ಕೆ ಬಾ ಅಂತ ಕರೆದವ್ರೆ ಮದುವೆಗೆ ಮುಂಚೆ. ಸರಿ ಆಯ್ತು ಅಂತ ಒಪ್ಕೊಂಡು ಮನೆಯವ್ರನ್ನೆಲ್ಲ ಕರ್ಕೊಂಬಾ ಅಂತ ಹೇಳಿದಾನೆ. ಬಹಳ ಲವ್ ಹೋಗಿವು ಅಂತ. ಯಾವ ನಾಟಕ ಅಂದ್ರೆ ಬೇವರ್ಷಿಗಳ ಸಂಭ್ರಮ ಅಂತ. ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತೆ. ಈ ಬೇವರ್ಸಿಗಳು ನೋಡೋಕೆ ಅವ್ರು ಯಾಕೆ ಬರ್ಬೇಕು? ಬಂದ್ರೆ ಮದುವೆ ಆಗುತ್ತಾ ಅಂತ ಇವ್ರಿಗೇನೋ ತುಂಬಾ ಆಸಕ್ತಿ ಇತ್ತು. ಅವ್ರು ಯಾರನ್ನೂ ಕರ್ಕೊಂಬರ್ದೆ ಬೇವರ್ಸಿಗಳ ನಾಟಕ ನೋಡಿ ಆಮೇಲೆ ತೋರಿಸ್ದಂಗೆ ಹೆಸರು ಹೇಳಕ್ ಹೋಗಿಲ್ಲ. ಏನು ಅಂತ ಹೆಂಗ್ ಹೇಳ್ತಾರೆ? ಯಾವ ನಾಟಕ ನನ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಬೇವರ್ಸಿಗಳು ಬನ್ನಿ ಅಂತ. ಸಂಭ್ರಮ ಅಂತಷ್ಟೇ. ಅಂದ್ರೆ ಇವಳು ಏನ್ ಮಾಡಿದಾಳೆ, ಮನೆಯಲ್ಲೆಲ್ಲ ಫ್ರೆಂಡ್ಸ್ಗೆಲ್ಲ ಜರ್ನಲಿಸ್ಟ್ ಅಂತ ಹೇಳಿದಾಳೆ. ಅದಾದ್ಮೇಲೆ ಕೆಲಸ ಬಿಟ್ಬಿಟ್ಟಿದ್ದು, ಕೆಲಸ ಇಲ್ಲ ನನ್ನ ಹತ್ರ. ಇವಳು ಆಫೀಸ್ಗೆ ಹೋದ್ರೆ ಅವ್ರು ಕೇಳ್ತಾರಂತೆ, ಇದು ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾರೆ? ಅವರು ಜರ್ನಲಿಸ್ಟ್. ಎಲ್ಲಿ ಜರ್ನಲಿಸ್ಟ್ ಅಂದ್ರೆ ನಿಮ್ಮ ಮನೆಗೆ ಯಾವ ಪತ್ರಿಕೆ ಬರುತ್ತೆ ಅಂತ ಕೇಳೋದು. ಅದು ಯಾವ ಪತ್ರಿಕೆ ಅಲ್ವೋ ಅದ್ರದ್ದು ಹೆಸರು ಹೇಳೋದು.
ಬಟ್ ಒಂದು ಹೇಳ್ತೀನಿ, ಮದುವೆ ನಮ್ದು April 7th ಆಯ್ತು. ರಿಸೆಪ್ಷನ್ ಬಂದ್ನಾ? ಒಳ್ಳೆ ಮಾತು ಕೇಳಿದ್ರಿ ಚಂದ್ರು ಅವರೇ. ಅವ್ರು ಏನು ಹೇಳಿದ್ರು ಗೊತ್ತಾ, ನಂಗೆ ಮದುವೆ ದಿನ May 7th ಮದುವೆ ಆಯಿತು, ಮನೆಗೆ ಹೋದೆ. ಆಮೇಲೆ ಹೇಳ್ತಾರೆ, ಈ ಚಂದ್ರಿಕಾ ಏನು ಗೊತ್ತಾ, ನನ್ಗೆ ಯಾವುದು ಕಾಲ್ ಬರಲಿಲ್ಲ ಇವತ್ತು. ಅಕಸ್ಮಾತ್ ಏನಾದ್ರು ಕಾಲ್ ಬಂದಿದ್ರೆ ನಾನು ಆಫೀಸ್ಗೆ ಹೊರಟೋಗ್ತಿದ್ದೆ. ಅಂದರೆ ಯಾವುದೋ ಪೇಪರ್ ಜರ್ನಲಿಸ್ಟ್ ಆಗಿದ್ರು. ನೆಕ್ಸ್ಟ್ ಡೇ ಇನ್ನೊಂದು ವೆಂಕಿ ಬನ್ನಿ ವೆಂಕಟೇಶ್ ಅವರೇ, ಈ ಅದ್ಭುತವಾದ ಜೋಡಿ ಜೊತೆಯಾಗಿ ನೀವೇ ಕಾರಣ ಅಂತೆ. ಹೇಗಾಯ್ತು ಈ ಸ್ಟೋರಿ? ಎಲ್ಲಿ ಮೀಟ್ ಮಾಡಿದ್ವಿ ಇಬ್ರು ಫಸ್ಟ್? ಇದಕ್ಕೊಂದು ಸಣ್ಣ ಹಿನ್ನೆಲೆ ಇದೆ. ಅವಾಗೆಲ್ಲ ಮೊಬೈಲ್ ಇರಲಿಲ್ಲ. ಸುಜಾತ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಇವತ್ತು ಸಂಜೆ ಚಂದ್ರಿಕನ್ ಕರ್ಕೊಂಬಾರೋ. ಚಂದ್ರಿಕನ್ ಯಾಕೆ ಕರ್ಕೊಂಬ ಅಂತ ಹೇಳ್ತಾರೆ. ನನಗೊಂದು ಅನುಮಾನ, ಅಂದ್ರೆ ಕುತೂಹಲ ಒಂದು. ಇನ್ನೊಂದು, ಯಾಕಿದು ಚಂದ್ರಿಕನ್ ತರ್ತಾ ಇದಾರಲ್ಲ, ಸತ್ಯ ಇದ್ದ ಮನೇಲಿ ಅಂದ್ರೆ ಪ್ರಕಾಶ್ ಏನ್ ಹೇಳ್ದ ನಂಗೆ ಅಂದ್ರೆ, ಒಂದ್ಸತಿ ಪಿಕ್ನಿಕ್ ಹೋದಾಗ ಟಿಟಿಗೆ ಬಸ್ ನಲ್ಲಿ ಹಾಡು ಹೇಳಿದ್ಲು ಈ ಹುಡುಗಿ, ನನ್ಗೆ ಯಾರ ಸವಾಸನು ಬೇಡ, ಅವಳನ್ನೇ ಮದುವೆ ಆಗೋದು ಅಂತ ಒಂದ್ 3-4 ದಿವಸಕ್ಕೆ ಮುಂಚೆ ಹೇಳಿದ್ದ. ಅದಾದ್ಮೇಲೆ ಇವೆಲ್ಲ ಆಗಿರೋ ಕಥೆಗಳು. ಏನ್ ಹಾಡು? ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ. ಅವ್ರಿಗೆ ಆ ಹಾಡು ತುಂಬಾ ಇಷ್ಟ ಆಗೋಯ್ತು. ಬಟ್ ಆ ಪಿಕ್ನಿಕ್ ಅಲ್ಲೇ ಇನ್ನೊಂದ್ಸಲ ಹಾಡ್ಸಿದ್ರು. ಈಗ ಇಲ್ಲಿ ನಿಮ್ಮ ಮಾತೆಲ್ಲ ಕೇಳಿದ್ರೆ ಸುಧಾ ಅವ್ರಿಗೆ ಸತ್ಯ ಮದುವೆ ಕಾರಣ, ನೀವು ಸಹಾಯ ಮಾಡಿದಿರಿ. ನಾ ಸಹಾಯ ಮಾಡಿದ್ದಲ್ಲ, ಆಪರ್ಚುನಿಟಿ ನನ್ನಿಂದ ಆಗಿದ್ದು, ನಿಮ್ಮಿಂದ ಆಗಿದೆ. ಅದೇ ತರ ನೀವು ಚಂದ್ರಿಕಾನ ಮದುವೆ ಆಗಿ ಅವ್ರ ಅಣ್ಣ ವೆಂಕಟೇಶ್ ಕಾರಣ. ಸೊ ಹುಡುಗಿರ ಹಿಂದೆ ಹೋಗಬಹುದು, ಹುಡುಗಿರ ಅಣ್ಣನ ಫ್ರೆಂಡ್ ಮಾಡ್ಕೊಂಡು ಬೆಟರ್ ಅಂತ. ಸೊ ನೈಸ್, ಬಹಳ ಖುಷಿ ಆಯ್ತು ನಿಮ್ಮನ್ನು ಜೋಡಿಯಾಗಿ ನೋಡಕ್ಕೆ. ಆದ್ರೆ ಇವತ್ತು ಬಹಳ ಸಕ್ಸಸ್ ಆಗಿ ಸಾಧಕ ಜಾಲ ಕೂತಿರ್ಬೇಕಾದ್ರೆ ನಿಂದು ಒಬ್ಬಂದು ಕಾರಣ ಇಲ್ಲ, ಶ್ರೀಮತಿ ಅವ್ರದ್ದು ಕಾರಣ ಇದೆ. ಅವ್ರು ಅದನ್ನೆಲ್ಲ ಸಹಿಸ್ಕೊಂಡು ಕೂಡ ನಿನ್ನ ಜೊತೆಯಲ್ಲಿ ಇಬ್ಬರು ಹೆಣ್ಮಕ್ಳನ್ನ, ಅವ್ರು ಇಬ್ಬರು ಹೆಣ್ಮಕ್ಳು ಸಿಗ್ತಿರ್ಲಿಲ್ಲ ನಿನಗೆ, ಅವ್ರು ಟ್ರಾನ್ಸ್ಫರೇ ಮಾಡಿದ್ರೆ ಜೊತೆಲೇ ಇರೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಸಹಿಸ್ಕೊಂಡು ಅದ್ರ ಜೊತೆಲಿ ನಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ, ಜ್ಞಾಪಕ. ನಿಮ್ಮ ರಂಗಭೂಮಿ ಜೀವನದ ಬಗ್ಗೆ ನಮ್ಮ ಟೆಂಟ್ ಏನ್ ಹೇಳುತ್ತೆ ನೋಡೋಣ. 1970s ಅಲ್ಲಿ ಇಂಗ್ಲಿಷ್ ನಾಟಕ ಮಾಡಕ್ಕೆ ಶುರುವಾದಾಗ ಲೈಟಿಂಗ್ ಹೆಲ್ಪ್ ಮಾಡಕ್ಕೆ ಸೇರ್ಕೊಂಡೆ. ಬರ್ತಾ 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 ಯು ಬಿಕೇಮ್ ದಿ ಚೀಫ್ ಲೈಟಿಂಗ್ ಮ್ಯಾನ್. ಅನೇಕ ಕನ್ನಡ ನಾಟಕಗಳಿಗೆ ನೀನೇ ಲೈಟಿಂಗ್ ಮಾಡಿದೆ. ಇಡೀ ಭಾರತ ದೇಶದಲ್ಲಿ ನಿನ್ನಷ್ಟು ನಾಟಕ ಮಾಡಿದ ಮತ್ತೊಬ್ಬ ನಿರ್ದೇಶಕ ಇಲ್ಲ. ಅದರಲ್ಲೂ ಹೆಚ್ಚಿನ ನಾಟಕ ಇಂಗ್ಲಿಷಲ್ಲಿ ಮಾಡಿಸಿದ್ಯಾ. ಆದರೂ ಕನ್ನಡದಲ್ಲಿ ಏನು ನಾಟಕ ಮಾಡಿಸ್ತೀಯೋ ಅವು ಕೂಡ ಗುಣಮಟ್ಟದ ನಾಟಕ. ಭಾಳ ಶಾರ್ಪಾಗಿ ರಿಯಾಕ್ಟ್ ಮಾಡ್ತೀಯಾ, ಬಹಳ ಅಕ್ಯುರೇಟ್ ಜಡ್ಜ್ಮೆಂಟ್ಗಳನ್ನು ಕೊಡಕ್ಕೆ ಹೋಗ್ತೀಯಾ, ಮತ್ತು ಅದ್ರ ಮುಖಾಂತರ ಆರ್ಟನ್ನು ಫಾರ್ಮಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಹುಡುಕ್ತಾ ಹೋಗ್ತೀಯಾ. ಅದು ಬಹಳ ಖುಷಿಯಾಗಿರುವಂಥದ್ದು. ನಿಮ್ಮಿಂದ ಎಷ್ಟೋ ಜನ ಯಂಗ್ಸ್ಟರ್ಸ್ ಮುಂದೆ ಬಂದಿದ್ದಾರೆ. ರಂಗಭೂಮಿ ಇರ್ಬೋದು, ಸಿನಿಮಾ ಇರ್ಬೋದು, ಅವರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. His performance is always towering. It doesn't matter who's in front of him. When he's acting, you just sit and watch. 1990ರಲ್ಲಿ ರಂಗಾಯಣಕ್ಕೆ ಒಬ್ಬ ಇಟಾಲಿಯನ್ ಡೈರೆಕ್ಟರ್ನ ಕರೆಸಿದ, ವಸೀಲಿ ಅಂತ. ಹಿಪಾಟಲಸ್ ನಾಟಕ ಮಾಡಿದ್ರಲ್ಲಿ ನಾಟಕ ಇದೆ ಪ್ರಕಾಶಿ. ಆ ರಂಗಾಯಣದಲ್ಲಿ ನೀನು ಕುಳಿತುಕೊಂಡು ಸುತ್ತ 5 ಕ್ಯಾಮ್ರಾಗಳು, ನೀನು ಕುಳಿತುಕೊಂಡು ಆನ್ಲೈನ್ ಎಡಿಟ್ ಮಾಡಿದ್ದು. ಮೊದಲನೇ ಸಾರಿ ನೀನು ಎಡಿಟ್ ಮಾಡಿದ ಆ ನಾಟಕದ ಫಿಲ್ಮಿಂದಾಗಿ ಒಂದು ಕನ್ನಡ ನಾಟಕ ಅಂತಾರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಪ್ರದರ್ಶನ ಕಾಣ್ತು. You and I together tried to, in our limited fashion, with the limited lights that we had, I think the way we were able to handle each scene, transitions, spotlighting, without having the equipment that everybody else had, was really commendable, and I take my hat off to you for that. I remember you when you used to explain to us bits and pieces, interpretation about nam character ಬಗ್ಗೆ. You used to be so passionate, you know, your expressions, your speech variation. ತುಂಬಾ ವಿಭಿನ್ನವಾಗಿ ಯೋಚಿಸ್ತಾನೆ ಅವನು. ಮಂಡಿಸುವ ವಾದಗಳಿರ್ಬೋದು, ಅಥವಾ ಅವನ ಪ್ರತಿಕ್ರಿಯೆಗಳಿರ್ಬೋದು, ಅಥವಾ ಅವನ ಪರ್ಸೆಪ್ಷನ್ ಇರ್ಬೋದು, ಅದ್ರ ಬಗ್ಗೆ ತುಂಬಾ ಪ್ರಾಮಾಣಿಕನಾಗಿರ್ತಾನೆ. ಪ್ರಕಾಶ್ ಒಬ್ಬ ನಟನಾಗಿ, ಒಬ್ಬ ನಿರ್ದೇಶಕನಾಗಿ ತುಂಬಾ ಒಳ್ಳೆಯ ಬೆಳವಣಿಗೆಯನ್ನ ಕಂಡು. ನಾಟಕ ಮಾಡಿಸುವಂತ ಸುಮಾರು 10 ವರ್ಷದಿಂದ ಹೇಳ್ತಾ ಇದ್ದೀನಿ ಬೆನಕಾಗೆ. ಇನ್ನೂ ನಾಟಕ ಯಾವುದು ಅಂತ ಹೇಳಿಲ್ಲ. ಇವತ್ತು ನೀನು ಯಾವ ನಾಟಕ ಅಂತ ಹೇಳ್ಬೇಕಾಗತ್ತೆ. ಇಲ್ಲ ನೀನು ನಾಟಕ ಮಾಡಿಸ್ತೀನಿ ಇಂಥ ದಿವಸ ಅಂತ ಕಮಿಟ್ ಆಗಬೇಕಾಗತ್ತೆ. ಹಾಗೇ ಆಗ್ತೀಯ ಅಲ್ವಾ? ಬರೋಣ, ಒಂದು ಕಮಿಟ್ಮೆಂಟ್ ಕೇಳ್ತಿದ್ದಾರೆ, ಕೊಡ್ಬೋದಾ ಇಲ್ವಾ ಯೋಚನೆ ಮಾಡಿ ಹೇಳಿ. ಎಲ್ಲ ಕೊಡ್ಬೋದು. ರೈಟ್. ಮೆಮರೀಸ್, ನಿಮ್ಮ ಗೆಳೆಯರು ಹೇಳಿದಂತ ಮಾತುಗಳಿಗೆ ನಿಮ್ಮ ಪ್ರತಿಕ್ರಿಯೆ? ನನಗೆ ಬೇರೆ ಎಲ್ಲದ್ರ ಬಗ್ಗೆನೂ ನನ್ಗೆ ಅಳಕಿದೆ. ಅಂದ್ರೆ ನಾನು ಮೆಡ್ರಾಸ್ ಕೆಫೆ ಇಂದಾನೆ ನನಗೆ ಒಂಥರ ದೊಡ್ಡ ತಿರ್ಗಾ ಆಕ್ಟಿಂಗ್ ಒಂದು ಕೆರಿಯರ್ ತರ ಆಗಿದ್ದು. ಅವ್ರಿಗೆ ಯಾವಾಗೂ ನಾ ಹೇಳ್ಕೊಂಡು ಬಂದಿದ್ದೀನಿ, ನಾನು ನಟ ಅಲ್ಲ, ನನ್ನ ಮನಸ್ಸು ನಟನ ಮನಸ್ಸಲ್ಲ ನಂದು. ನನಗೆ ನಟನೆ ಕಷ್ಟ. ನನಗೆ ಅಂದ್ರೆ ನಾನು ಮಾಡ್ತೀನಿ,
ನನ್ನ ಮಗಳು ಹೇಳ್ತಾಳೆ ಇಲ್ಲ ಚೆನ್ನಾಗಿ ಮಾಡ್ತೀಯ ಅಂತ. ಬಟ್ ನನಗೆ ಐ ಆಮ್ ಅನ್ಕಂಫರ್ಟಬಲ್ ಆಸ್ ಅನ್ ಆ್ಯಕ್ಟರ್. ಆದರೆ ನನ್ನ ನಿಜವಾದ ನೆಲೆ, ನನಗೆ ನಿಜವಾಗ್ಲೂ ಕಂಫರ್ಟ್ ಇರೋದು ಡೈರೆಕ್ಷನ್. ಆದರೆ ಸತ್ಯವಾಗಿ ನಾ ಹೇಳ್ತೀನಿ, ನಾಳೆಯಿಂದ ಇನ್ನೊಂದು ಸಿನಿಮಾ ನೀನು ಮಾಡೋಂಗೇ ಇಲ್ಲ ಅಂತಂದರೆ ನಾ ಇವತ್ತೇ ಒಪ್ಕೊಳ್ಳೋಕೆ ತಯಾರಿದ್ದೀನಿ. ನಾನು ಯಾವತ್ತೂ ರಂಗಭೂಮಿಯನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದು ನಿರ್ದೇಶಕನಾಗಿ ನಾನು ರಂಗಭೂಮಿಯಲ್ಲಿ ನನಗೆ ಎಲ್ಲಿವರೆಗೂ ಸಾಧ್ಯ ಅನ್ನೋ ಅದು ಮಾಡ್ಕೊಂಡಿರ್ತೀನಿ. ಸೋ ಸ್ವೀಟ್. ರೈಟ್, ನಿಮ್ಮ ಕಿರುತೆರೆಯ ಅನುಭವದ ಬಗ್ಗೆ ಕೆಲವರು ಮಾತಾಡಿದ್ದಾರೆ, ಕೇಳಿ ನಮ್ಮ ವೀಕೆಂಡ್ ಟೆಂಟಲ್ಲಿ. ನಮಸ್ಕಾರ. ಹಾಯ್ ಪ್ರಕಾಶ್. ಹಾಯ್ ಪ್ರಕಾಶ್. ನಮಸ್ಕಾರ ಪ್ರಕಾಶ್ ಬೆಳ್ವಾಡಿ ಅವರೇ. ನಿಮ್ಮ ಬಗ್ಗೆ ಮಾತಾಡುವಂಥ ಅವಕಾಶ ನನಗೆ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ. ಯು ಆರ್ ಸಚ್ ಅ ವಂಡರ್ಫುಲ್ ಪರ್ಸನಾಲಿಟಿ ಆಸ್ ಎ ಡೈರೆಕ್ಟರ್, ಆಸ್ ಎ ರೈಟರ್, ಆಸ್ ಅನ್ ಆಕ್ಟರ್. ಏನೇನು ಮಾಡಿದಿರ ನೀವು. ನಿಮ್ಮ ಸ್ನೇಹ ಶುರುವಾಗಿದ್ದು ಥಿಯೇಟ್ರಿಂದ. ಮಾನ್ಯ ಎಸ್.ಎಲ್. ಭೈರಪ್ಪನವರ ಜನಪ್ರಿಯ ಕಾದಂಬರಿ ಮತದಾನ, ಆ ಕಾದಂಬರಿಯ ಮೇಲೆ ಆಧಾರಿತವಾಗಿ ಟಿ.ಎನ್. ಸೀತಾರಾಮ್ ಅವರು ಮತದಾನ ಚಿತ್ರವನ್ನು ಚಿತ್ರೀಕರಿಸ್ತಿದ್ರು. ನಾನು ಅದರಲ್ಲಿದ್ದೇನೆ. ತೀರ್ಥಹಳ್ಳಿಯಲ್ಲಿದ್ವಿ. ಆಗ ಅಲ್ಲಿ ಮೊದಲ ಸಲ ಅಂತ ಪ್ರಕಾಶ್ ಬೆಳವಾಡಿಯನ್ನು ನಾನು ಭೇಟಿ ಮಾಡ್ತೀನಿ. ಅಲ್ಲಿಂದ ನಮ್ಮ ಪ್ರಕಾಶ್ ಮತ್ತು ನನ್ನ ಸ್ನೇಹ ಬೆಳೀತು. ಈ ವಾರ ಲೆಕ್ಕ ಓದಿ ಓದಿ ಕನಸಿನಲ್ಲೂ ಕೂಡ ಅಂಕೆಗಳು ಕುಳಿತಿರ್ತಾವೆ ನನಗೆ. ಅದಾದಮೇಲೆ ಸ್ವಲ್ಪ ಕಾಲದ ನಂತರ ನನ್ನ ಫೋನ್ ಮಾಡಿ ಮನೆಗೆ ಬಂದು ನಾನೊಂದು ಹೊಸ ಸೀರಿಯಲ್ ಮಾಡಬೇಕು ಅಂತ ಇದ್ದೀನಿ, ಆದರೆ ನೀವು ಒಪ್ಪಿಗೆ ಕೊಟ್ಟರೆ ಬರೆಯೋಕ್ಕೆ ಪ್ರಾರಂಭಿಸ್ತೀನಿ, ಅದಕ್ಕೆ ಆ ಪಾತ್ರವನ್ನು ನೀವೇ ಮಾಡಬೇಕು ಅಂತ ಬಂದಿದ್ದರು. ಆವಾಗ ಏನು ಟೈಟಲ್ ಕೊಡಬೇಕಂತಿದ್ದೀರಿ ಅಂತ ಕೇಳಿದ್ರು. ಗರ್ವ ಅಂತ. ನನಗೆ ಬಹಳ ಸಂತೋಷವಾಯಿತು, ಯಾಕಂದರೆ ಗರ್ವದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಬಹಳ ಆನಂದ ಸಿಕ್ತು. ಬಟ್ ಗರ್ವ ಸೀರಿಯಲ್ ಸೆಟ್ಗೆ ಬಂದಾಗ ಅನಂತ್ನಾಗ್ ಅವರು ಒಳ್ಳೆ ಪಿಕ್ನಿಕ್ಗೆ ಬಂದಂಗೆ ಬರ್ತಾ ಇದ್ರು. ಹಿ ಯೂಸ್ ಟು ಎಂಜಾಯ್ ಬೀಯಿಂಗ್ ಆನ್ ಸೆಟ್. ನಾನು ಮೈಸೂರಿಂದ ಬ್ಯಾಂಗ್ಳೂರಿಗೆ ಇಂಜಿನಿಯರಿಂಗ್ನ ಅರ್ಧದಲ್ಲಿ ಬಿಟ್ಟು ಬಂದಾಗ ಯು ಆರ್ ರಿಯಲಿ ಅಪ್ಸೆಟ್. ನೀನು ಕಂಪ್ಲೀಟಾಗಿ ಓದೇ ಬರಬೇಕು ಅಂತ ಹೇಳ್ತಿದ್ರಿ, ಬಟ್ ನಾನು ಆಡಮೆಂಟ್ ಆಗಿದ್ದೆ. ಆಗ ನೀವು ಗರ್ವ ಅನ್ನೋ ಧಾರಾವಾಹಿಲಿ ನನಗೆ ಒಂದು ಪಾತ್ರ ಕೊಟ್ಟು ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೂ ಜ್ಞಾಪಕ ಇದೆ, ನನಗೆ ಪ್ರಾಂಪ್ಟ್ ಮಾಡೋಕ್ಕೆ ಹೇಳೋರು ಪ್ರಕಾಶ್. ಪ್ರಾಂಪ್ಟ್ ಆ್ಯಕ್ಚುಲಿ ಸ್ಕ್ರಿಪ್ಟ್ನೇ ನೋಡ್ತಾ ಇರಬೇಕು ಹೊರತು ಇನ್ನೇನು ನೋಡಬಾರ್ದು, ಯಾಕಂದ್ರೆ ಲೈನ್ಸ್ ಎಲ್ಲಿ ಮರಿತಾರೋ ಅಲ್ಲಿಂದ ಶುರು ಮಾಡಬೇಕು. ನಾನು ಸ್ಕ್ರಿಪ್ಟ್ ನೋಡಿಕೊಂಡು ಪ್ರಾಂಪ್ಟ್ ಮಾಡುವಾಗ ಸಡನ್ ಆಗಿ ಅನಂತ್ನಾಗ್ ಸರ್ ಅವ್ರ ನಟನೆ ಕಡೆ ಗಮನ ಹರಿಸ್ಬಿಡ್ತಿದ್ದೆ. ಐ ಯೂಸ್ ಟು ಗೆಟ್ ಡಿಸ್ಟ್ರಾಕ್ಟೆಡ್. ಅವಾಗ ಬೈಸ್ಕೊಂಡಿದ್ದು ಪ್ರಕಾಶ್ ಹತ್ರ. ಪ್ರತಿಯೊಂದು ಹೆಜ್ಜೆನಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮಿಂದ ಕಲ್ತಿದ್ದು ತುಂಬ ಜಾಸ್ತಿ. ಸೊ ಇಟ್ ಈಸ್ ಬೀನ್ ಎ ಗ್ರೇಟ್ ಜರ್ನಿ. ನಾವು ಇಲ್ಲಿವರೆಗೂ ನಿಮ್ಮ ಜೊತೆ ಕೆಲಸ ಮಾಡಿದ್ದು. ಅವರಿಗೆ ಕನ್ನಡದಲ್ಲಿ ಮಾತ್ರವಲ್ಲ, ಹಿಂದಿ ಭಾಷೆಯ ಚಿತ್ರಗಳಲ್ಲೂ, ತಮಿಳು, ತೆಲುಗು ಭಾಷೆಯ ಚಿತ್ರಗಳಲ್ಲೂ ನಟಿಸ್ತಾ ಇದ್ದಾರೆ. ತುಂಬ ಬ್ಯುಸಿಯಾಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಜೀವನದಲ್ಲಿ ಪ್ರಚಂಡ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೀನಿ. ಸೊ ವಾಟ್ ಯು ಥಿಂಕ್ ಸರ್? ಇವನು ಮೊದಲು ನಾನು ಭೇಟಿಯಾದಾಗ 2 Streams ಅಂತ ಒಂದು ಕಂಪನಿ ನಡೆಸ್ತಾ ಇದ್ವಿ. ಯಾರೋ ಹೇಳಿದ್ರು ಅವ್ನಿಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅಂತ. ನನ್ನ ಬಂದು ಮೀಟ್ ಮಾಡು ಅಂತ ಹೇಳಿದೆ. ಕೋಶಿಸಿಗೆ ಬಂದ. ಆಮೇಲೆ ಹೇಳಿ ನೀನು, ಆಮೇಲೆ ಹೇಳು ಅವನಿಗೆ. ಹೇಳಿ ಸರ್. ಏನು ಮಾಡ್ತಿದ್ಯಾ ಅಂದರು. ನಾನಾಗ ಒಂದು ಅನಿಮೇಷನ್ ಕೋರ್ಸ್ ಮಾಡ್ತಾ ಇದ್ದೆ. ಹೋಗ್ತಾ ಇದೆಯಾ ಕ್ಲಾಸಿಗೆ ರೆಗ್ಯುಲರ್ ಆಗಿ ಅಂತ. ಇಲ್ಲ ಅಂದೆ. ನನ್ನ ಕಂಪನಿ ಕೆಲಸ ಮಾಡ್ತೀಯಾ ಅಂದರು. ಆ್ಯಂಡ್ ಇಮಿಡಿಯೇಟ್ಲಿ ಡಿಸೈಡ್ ದ ಸ್ಯಾಲರಿ ಆ್ಯಂಡ್ ಈ ಸೆಡ್ ದಿಸ್ ವಾಟ್ ಐ ಆಮ್ ಗೋನ್ ಪೇ, ದಿಸ್ ವಾಟ್ ಐ ವಾಂಟ್ ಟು ಡೂ. ಅದಕ್ಕೆ ಮುಂಚೆ ನಾವು ಒಂದು ನಾಟಕದಲ್ಲಿ ಬ್ಯಾಕ್ ಸ್ಟೇಜ್ ಮಾಡಿದ್ದೆ ಅವ್ರ ಜೊತೆ. ಆ್ಯಂಡ್ ದೆನ್ ಅಲ್ಲಿ ಆ್ಯಕ್ಟರ್ ಯಾರೋ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ನೀನು ಓದು ಅಂತಂದರು. ನಾನು ಓದಿದ್ಮೇಲೆ ನೀನೇ ಆ ಪಾತ್ರ ಮಾಡು ಅಂದರು. ಸೊ ಹಾಗಾಗಿ ಅದರಿಂದ ಈ ಗೇವ್ ಮಿ ಅ ಜಾಬ್ ಅಟ್ 2 Streams Media. ದಿಸ್ ವಾಟ್ ಐ ಬೀನ್ ಸರ್ಚಿಂಗ್ ಫಾರ್, ದಿಸ್ ಇಸ್ ಮೈ ಕಾಲಿಂಗ್ ಅಂತ ಅನ್ಸಿದಂತ ಪಾಯಿಂಟ್ ಯಾವುದು? ಆಕ್ಚುಲಿ ಸಿಕ್ಕಿದೆ ಇಲ್ವಾ? ಇನ್ನು ಎಲ್ಲ ಸಿಕ್ಕಿದೆ. ಅಂದರೆ ಈ ಥರ ಹೇಳ್ತೀನಿ, ನಮಗೆ ಈ ಅಸ್ಮಿತೆಗಳಿರ್ತಾವಲ್ಲ, ಅಂದ್ರೆ ಐಡೆಂಟಿಟೀಸ್, ಒಂದು ಜಾತಿ ಜಗಳ ಇರ್ಬೋದು, ಭಾಷೆ ಜಗಳ ಇರ್ಬೋದು. ಹೌ ಮೆನಿ ಐಡೆಂಟಿಟೀಸ್, ಎಷ್ಟು ಥರ ಜಗಳಗಳನ್ನ ಮಾಡ್ಕೋಬೋದು. ಆದರೆ ನಂಗನ್ಸತ್ತೆ ನಾವು ಜಗಳ ಮಾಡೋದ್ ಬದಲು ನಮ್ಗಿರೋದು ಎಲ್ಲವನ್ನೂ ನಾವು ಪ್ರೀತಿಸ್ಬೇಕು. ನಾನು ಜಯನಗರದಲ್ಲಿದ್ರೆ ಜಯನಗರನ ಪ್ರೀತಿಸ್ಬೇಕು, ಖಂಡಿತವಾಗ್ಲೂ. ಕರ್ನಾಟಕದಲ್ಲಿದ್ರೆ ಕರ್ನಾಟಕವನ್ನ ಪ್ರೀತಿಸ್ಬೇಕು, ಬೆಂಗಳೂರನ್ನ ಪ್ರೀತಿಸ್ಬೇಕು, ಭಾರತವನ್ನ ಪ್ರೀತಿಸ್ಬೇಕು. ನಮ್ಮೂರನ್ನ ನೋಡ್ಕೊಳ್ಳೋಕ್ಕೆ ನಮ್ಗಾದ್ರೆ ನಾವು ಜಗತ್ತನ್ನೇ ನೋಡ್ಕೊಂಡಂಗೆ ಆಗತ್ತೆ ಅಂತ ಅನ್ಸುತ್ತೆ. ಇವಾಗ ಅಷ್ಟೇ ನನ್ನ ಮನಸ್ಸಲ್ಲಿರೋದು. ನಾನು ಇನ್ಮೇಲೆ ಕನ್ನಡ, ಬೆಂಗಳೂರು, ಜಯನಗರ, ನಮ್ಮ ಮರ, ನಮ್ಮ ಕೆರೆ, ನಮ್ಮ ನೀರು, ನಮ್ಮ ವಾಯು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟು ಉಳಿಸೋದು, ಅದು ನನ್ನ ಇದು. ಸೋ ವೆಲ್ ಸರ್, ಸೋ ವೆಲ್ ಸರ್. ಎಸ್ ಬಾಲಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್. ರೈಟ್, ಕಿರುತೆರೆಯಲ್ಲಿ ಡೈರೆಕ್ಟ್ ಮಾಡ್ತಿದ್ದು ನೀವು, ಬೆಳ್ಳಿ ತೆರೆಗೆ ಬರ್ತೀರಿ. ನೀವು ಡೈರೆಕ್ಟ್ ಮಾಡೋಂಥ ಮೊದಲನೇ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ. ಸ್ಟಂಬಲ್ ಅನ್ನೋ ಇಂಗ್ಲಿಷ್ ಚಿತ್ರ ಮಾಡ್ತೀರಿ. ಅದರ ಬಗ್ಗೆ ನಮ್ಮ ಟೆಂಟ್ ಏನು ಹೇಳುತ್ತೆ ನೋಡೋಣ. ಹಾಯ್ ಪ್ರಕಾಶ್, ವೆರಿ ವೆರಿ ಪ್ರೌಡ್ ಟು ಸಿ ಯು ಇನ್ ದಿಸ್ ಸೀಟ್ ಪ್ರಕಾಶ್.
ಪ್ರಕಾಶ್, ನನ್ನ ನಿಮ್ಮ ಒಡನಾಟ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ರಲ್ಲ ಸ್ಟಂಬಲ್ ಅಂತ, ಆ ಸ್ಟಂಬಲ್ಗೆ ಪ್ರೈಸು ಅವಾರ್ಡು ಎಲ್ಲ ಬಂತು. ಗರ್ವ ಸೀರಿಯಲ್ ನಿಂತ ಸಮಯದಲ್ಲಿ ಅವರು 2 Streams ಅಂತ ಒಂದು ಕಂಪನಿ ಪ್ರಾರಂಭಿಸಿ ಅದರ ಮೂಲಕ ಈ ಸ್ಟಂಬಲ್ ಚಿತ್ರ ಮಾಡಿದ್ರು. ಅದರಲ್ಲೂ ಕೂಡ ನನಗೂ ಒಂದು ಮುಖ್ಯವಾದ ಪಾತ್ರ ಇತ್ತು. ಅದು ಇಂಗ್ಲಿಷ್ನಲ್ಲಿ ಮಾಡಿದ್ದು. ಹಾಗಾಗಿ ಅದು ಇಂಗ್ಲಿಷ್ನಲ್ಲಿ ನಾನು ನಟಿಸಿದ್ದೇನೆ ಅಂತ ಹೇಳೋಕೆ ಸ್ಟಂಬಲ್ ಫಿಲ್ಮ್ ಒಂದು ಸಾಕ್ಷಿ ಅಂತ ನಾನು ಇಲ್ಲಿ ಹೇಳ್ಬೋದು. ಅದನ್ನು ಮುಂಬೈನಲ್ಲಿ ದೊಡ್ಡ ಒಂದು ಥಿಯೇಟರ್ನಲ್ಲಿ ರಿಲೀಸ್ ಮಾಡಿದ್ರು. ಅದರ ತರುవాత ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದು ಸಮಾಧಾನ ಮನಸ್ಸಿಗೆ ಅನಿಸಿರಬೇಕು ಪ್ರಕಾಶ್. I'm not too sure whether you remember or not. When this film got an award, you voluntarily spoke to me and told me that ಈ ಥರ ಅವಾರ್ಡ್ ಬಂದಿದೆ ಚಿದಂಬರ್, ಇದ್ರ ಜೊತೆಗೆ ಒಂದು ಸ್ವಲ್ಪ ಅಮೌಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬರ್ತಾ ಇದೆ. I want to give you some extra amount on this regard ಅಂತ you telephoned me and you came to the office and ನೀವು ನಿಮ್ಮ ಮಿಸ್ಸಸ್ ಬಂದು you gave me the check. I wish you all the best, Prakash and the entire family. Keep growing. ಬಹಳ ಇಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಅಲ್ಲಿ ಪ್ರೊಡ್ಯೂಸರ್ ಹೇಳ್ತಾ ಇದ್ರೆ ನನ್ನ ದುಡ್ಡು ವಾಪಸ್ ಬಂತು ಅಂತ ಪ್ರಕಾಶ್ ನನ್ನ ಕೇಳಿ ಇಲ್ಲ ಅವ್ರು ಬಂದಿಲ್ಲ, ಹಿ ಜಸ್ಟ್ ಬೀಯಿಂಗ್ ನೈಸ್ ಅಂತ ಹೇಳ್ತಾರೆ. ಸೊ ಪಾಪ ಕೊಡಕ್ಕಾಗ್ಲಿಲ್ಲ ನಮ್ಗೆ. ಅದು ಆ ಫಿಲ್ಮ್ ರಿಲೀಸ್ ಮಾಡಿದಾಗ ಫಸ್ಟ್ IPL ನಮ್ಗೆಲ್ಲ ಕಡೆ ಥಿಯೇಟರ್ ಸ್ಕ್ರೀನ್ ಸಿಗ್ತಾ ಇದೆ ಅಂತ ನಾವು ಖುಷಿಯಾಗಿ ರಿಲೀಸ್ ಮಾಡಿದ್ವಿ. ಅದು ಫಸ್ಟ್ IPL, ಅದಕ್ಕೆ ಸಿಕ್ಕಿದ್ದು. ಅದು ಯಾರು ನೋಡ್ಲಿಲ್ಲ. ಥಿಯೇಟರ್ಸ್ ಎಲ್ಲ ಅವಾಗ ಕ್ರಿಕೆಟ್ ಮ್ಯಾಚ್ ತೋರಿಸ್ತಾ ಇದ್ರು. ಎಸ್, ಗೋಯಿಂಗ್ ಔಟ್ ಅಲ್ಲಿಂದ ನಿಮಗೆ ಆಸ್ ಅನ್ ಆಕ್ಟರ್ ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಸಿಗುವಂತ ಚಿತ್ರ ಮೆಡ್ರಾಸ್ ಕೆಫೆ. ನಮ್ಮೆಲ್ರಿಗೂ ಬಹಳ ಇಷ್ಟ ಆಯ್ತು ನೀವು ಆ ಪಾತ್ರವನ್ನು ನೋಡಿದ್ದ ಮಾಡಿದಂಥ ರೀತಿ. ನನಗೆ ಐ ವಾಸ್ ಪರ್ಸನಲಿ ಸೋ ಇಂಪ್ರೆಸ್ಡ್. ನಾನು ಅವಾಗ ಡೈರೆಕ್ಟ್ ಮಾಡಿದ್ದ ಉತ್ತಮ್ ನಿಮ್ಮ ರೋಲ್ ಮಾಡಲೇಬೇಕು ಅಂತ ನಿಮ್ಮನ್ನು ಕರೆಸಿದ್ದೆ. ಆ ಫಿಲ್ಮ್ ಹೇಗಾಯ್ತು? ಮೆಡ್ರಾಸ್ ಕೆಫೆ ಹೇಗೆ ನಿಮ್ಮ ರೋಲ್ ಸಿಕ್ತು? ಆಕ್ಚುಲಿ ನಾವು ಗರ್ವ ಸೀರಿಯಲ್ ಮಾಡಬೇಕಾದ್ರೆ ನಮ್ಗೆ ಆ ಗರ್ವಾದ ಸೀರಿಯಲ್ ಫ್ಯಾನ್ಸ್ ತುಂಬಾ ಜನ ಇದ್ರು. ಅವರೆಲ್ಲ ಕಾಲೇಜು ಸ್ಕೂಲು ಆ ಥರದ ಫೇಸಲ್ಲಿ ಇದ್ರಾಗ ಅವರೆಲ್ಲ ಗರ್ವದಿಂದ ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ದ, ಪ್ರಭಾವಿತರಾಗಿದ್ದು. ಅದರಲ್ಲಿ ಒಬ್ಬ ಅರ್ಜುನ್ ಚಕ್ರಧರ್ ಅಂತ ಮಣಿಪಾಲಲ್ಲಿ ಗ್ರಾಜುಯೇಷನ್ ಮುಗಿಸಿ ಅವ್ನು ಬಂದು ಇಲ್ಲಿ ಯಾವುದೋ TV ಚಾನಲ್ಗೆ ಸೇರ್ಕೊಂಡಿದ್ದ. ಮಧ್ಯ ಫೋನ್ ಮಾಡಿ ನನ್ನ ಮೀಟ್ ಮಾಡಿ ಏನೇನೋ ಮಾತಾಡಿಸ್ಕೊಂಡು ಹೋಗೋನು, ಏನೇನೋ ವಿಡಿಯೋ ಬೈಟ್ಸ್ ಎಲ್ಲ ತಗೊಂಡೋಗೋನು. ಒಂದಿನ ಇದ್ರಲ್ಲಿ ಮಾಡ್ತೀಯ ಅಂದ. ಇಲ್ಲಪ್ಪ ನನಗೆ ಹಿಂದಿ ಬರೋದಿಲ್ಲ, ನಾನು ಮಾಡಲ್ಲ, ನಂಗೆ ಹಿಂದಿ ಮಾತಾಡೋಕ್ಕೆ ಬರ್ತಿರೋದು, ಈಗ ಸ್ವಲ್ಪ ಬರುತ್ತೆ, ಅವಾಗೇನು ಬರ್ತಿರೋದು. ಇಲ್ಲ, ನಾವು ಸ್ಕ್ರಿಪ್ಟ್ ಕಳಿಸ್ತೀನಿ ನಾನು 2, ನಿಮಗೆ ತೊಂದರೆ ಕೊಡಲ್ಲ, ನೀವೇ ಅದನ್ನ ಶೂಟ್ ಮಾಡಿಕೊಂಡು ಆಡಿಷನ್ ಕಳಿಸಿ, ನಮಗೆ ಕ್ಯಾರೆಕ್ಟರ್ ಸ್ಕೆಚ್ಚು 2 ಸೀನ್ಸ್ ಕಳಿಸ್ತೀನಿ. ಕಳಿಸ್ದ. ನಾನು ಅದನ್ನ ಮಾಡಿದೆ. ಅದು ಮಾಡಿ ಅದನ್ನ ಕಳಿಸ್ಬಿಟ್ಟೆ ಅಷ್ಟೇ. ಆಮೇಲೆ ಮರ್ತೋದ್ವಿ. ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಸುಜಿತ್ ಸರ್ಕಾರು ಈ ನೈಟ್ ಬಂದ್ರಂತೆ, ಅದೊಂದು ಪಾತ್ರ ಸಿಕ್ಕಿರ್ಲಂತೆ. ಫಿಲ್ಮ್ ವಾಸ್ ರೆಡಿ ಟು ಗೋ ಟು ಪ್ರೊಡಕ್ಷನ್. ಅವರು 52 ಜನನ ಲೈನ್ ಅಪ್ ಮಾಡಿದ್ರ ಆಡಿಯನ್ಸ್. ಇವ್ರು ಫಸ್ಟ್ 1 ವಿಡಿಯೋ ನೋಡಿದ್ರಂತೆ. ಆಯ್ತು, ಸೆಕೆಂಡ್ ಒನ್ ನಂದು ಬಂತಂತೆ. ಅದನ್ನ ನೋಡ್ಬಿಟ್ಟು ಐ ಫೌಂಡ್ ದಿಸ್ ಗೈ, ವಿಲ್ ಯೂಸ್ ಹಿಮ್ ಅಂದ್ರಂತೆ. ಇಲ್ಲ ನಾವು ಇನ್ನೂ 50 ಇಟ್ಕೊಂಡಿದ್ದೀವಿ ಅಂದ್ರೆ ನೀವು ನೋಡಿ ಅದನ್ನ, ಇದನ್ನ ಬೀಟ್ ಮಾಡಿದ್ರೆ ನನ್ನ ಕರೀರಿ, ನನಗೆ ಬೇರೆ ಯಾರು ಬೇಡ, ಇದು ನಂಗೆ ಇವನೇ ಬೇಕು ಅಂದ್ಬಿಟ್ಟು ಹೊರಟೋದ್ರಂತೆ. ಹಾಗಾಗಿ ನಾನು ಆ ಫಿಲ್ಮಲ್ಲಿ ಮಾಡಿದ್ದು. ಆ್ಯಕ್ಚುಲಿ ಆಮೇಲೆ ತುಂಬ ಆಫರ್ಸ್ ಬರೋಕ್ಕೆ ಶುರು ಆಯಿತು. ಈಗ ಒಂದು 6-7 ಭಾಷೆಯಲ್ಲಿ ಮಾಡಿದ್ದೀನಿ. ಸೋ ನೈಸ್, ರೈಟ್? ಅದರ ಬಗ್ಗೆ ನಿಮ್ಮ ಅರ್ಜುನ್ ಏನ್ ಹೇಳ್ತಾರೆ ನೋಡೋಣ. Hello Prakash sir. Hi Prakash sir. What a beautiful experience we had shooting Madras Cafe. My God. I remember I was introduced to you by one of your students, Arjun. ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗೆ ನಾವೆಲ್ಲ ಕಡೆಯಿಂದ ಹುಡುಕ್ತಾ ಇದ್ವಿ. ಆಗ ಫಾರ್ ಸಮ್ ರೀಸನ್ ಐ ಕಾಂಟ್ಯಾಕ್ಟೆಡ್ ಹಿಮ್. ಆ್ಯಸ್ ಯೂಶ್ವಲ್ ಹಿ ವಾಸ್ ರಿಲಕ್ಟೆಂಟ್. ಬೇಡ, ಹಾಗೆ ಏನೋ ಅನ್ನಂದ್ರೆ ನಾನು ನಿಮ್ಗೊಂಚೂರು ಏನೋ ಒಂದು ಚಿಕ್ಕದಾಗಿ ಒಂದು ಕ್ಯಾರೆಕ್ಟರ್ ಸ್ಕೆಚ್ ಏನೋ ಒಂದು ಕಳಿಸ್ಕೊಡ್ತೀನಿ, ನೀವು ಓದಿ. ಅದನ್ನು ಓದಿ ಅವರು ಒಂದು 3 ದಿನದಲ್ಲಿ ನನಗೊಂದು ಮೆಸೇಜ್ ಕಳಿಸ್ತಾರೆ, ನಾನು ನಿಮ್ಮೊಂದು ಆಡಿಷನ್ ಕಳಿಸ್ತೀನಿ, ನೀವು ನೋಡಿ. ಸೊ ನಾನು ಅದನ್ನು ಸುಜಿತ್ ಸರ್ಕಾರಕ್ಕೆ ತೋರಿಸಿದೆ. He was extremely blown away. He told me that my teacher is a theatre personality and he showed me a picture of yours. Seeing the first audition itself, but I was just sure that that character, you only can play that character. Happy? हमारा important आदमी मारा गया. Out. Get out! You love theatre and my background is theatre, and I think there are some common factor when theatre people meet. So there is some bonding which happens. It was a thorough learning from me, the kind of experience you have in theatre. I'm sure we're going to work again, and it will be really beautiful to meet and work. Thank you so much. ಅವ್ರು ಎಂಥ ಡೈರೆಕ್ಟರ್ ಗೊತ್ತಾ? ಅವ್ರ ಜೊತೆ ಕೆಲಸ ಮಾಡಿದ್ರೆ ಹಾರರ್ ಸ್ಟೋರಿ ಥರ ಅವರು ನಾನು ಹೇಳಿದೆ ನಂಗೆ ಹಿಂದಿ ಬರೋದೇ ಇಲ್ಲ, ನನಗೆ ನೀವು ಫುಲ್ ಸ್ಕ್ರಿಪ್ಟ್ ಕಳಿಸ್ಬೇಕು ಫಸ್ಟ್. ಇದರ ನಾನು ಮಾಡಲ್ಲ,
ಮತ್ತೆ ಅದನ್ನ ಬದಲಾಯಿಸೋಂಗಿಲ್ಲ ಅಂತ ಅಂದೆ. ಶೂಟಿಂಗಿಗೆ ಹೋದ್ರೆ ನನ್ನ ಸಿಚುವೇಶನ್ ಹೆಂಗಿತ್ತು ಅಂದ್ರೆ ಅವನು ಅರ್ಜುನ್ ಒಂದಿನ ಹೇಳ್ದ, ಫಸ್ಟ್ ಆ ಸೀನ್ ತೋರಿಸಿದ್ರಲ್ಲ ಅದು ಶಾರ್ಟ್ ತಗೊಳಕ್ಕೆ 20 ನಿಮಿಷ ನಿಲ್ಸಿದಾರಂತೆ ಶೂಟಿಂಗ್. ಯಾಕೆಂದ್ರೆ ಅದು ಲೈವ್ ಸೌಂಡ್, ಅದು ಸಿಂಕ್ ಸೌಂಡ್, ಡಬ್ಬಿಂಗ್ ಸೌಂಡ್ ಅಲ್ಲ ಅದು. ನನ್ನ ಹಾರ್ಟ್ ಬೀಟ್ ಎಷ್ಟು ಜೋರಾಗಿತ್ತು ಅಂದ್ರೆ ಹೃದಯದ ಬಡಿತ ಸೌಂಡ್ ಕೇಳಿಸತ್ತೆ ಅಂದ್ಬಿಟ್ಟು ಅವ್ನು ಸೌಂಡ್ ಇಂಜಿನಿಯರ್ ಮಾಡಲ್ಲ ಅನ್ಬಿಟ್ನಂತೆ. 20 ನಿಮಿಷ ನಾನು ಕಾಮ್ ಆದ್ಮೇಲೆ ಮಾಡಿರೋದು ಶೂಟಿಂಗ್. ಅಷ್ಟು ಭಯ ನನಗೆ. ಈ ಸುಜಿತ್ ಸರ್ಕಾರ್ ಏನಂದ್ರೆ ಅಲ್ಲಿ ಪ್ರತಿ ರಿಹರ್ಸಲ್ ಆದ್ಮೇಲೆ ಬಂದು ಸ್ಕ್ರಿಪ್ಟ್ ಚೇಂಜ್ ಮಾಡೋದವ್ರು. ಸರ್ ನನಗೆ ಬರೋದಿಲ್ಲ, ಇದು ನನಗೆ ಮಾಡಕ್ ಆಗಲ್ಲ ಅಂದ್ರೆ ಏನೇ ಸರ್ ನೀವ್ ಏನ್ ಬೇಕಾದ್ರೆ ಹೇಳಿ, ಅದು ನಿಮ್ ಕ್ಯಾರೆಕ್ಟರ್ ಅಷ್ಟೇ ನಮಗೆ ಬೇಕಾಗಿರೋದು, ಯಾವ ಭಾಷೆಲ್ಲಾರು ಹೇಳಿ ನನಗೆ, ನಾನು ಡೋಂಟ್ ವರಿ ಅಬೌಟ್ ಇಟ್ ಸರ್. ಐ ಡೋಂಟ್ ಲೈಕ್, ನೀವು 45 ಟೇಕ್ ಮಾಡಿ ಪರವಾಗಿಲ್ಲ, ನಮ್ಗೇನಾಗತ್ತೆ ಮಾಡ್ತಾನೆ ಇರೋಣ ಪರವಾಗಿಲ್ಲ, ಡೋಂಟ್ ವರಿ ಅಬೌಟ್ ಇಟ್ ಅಂತ ಹೇಳೋದವ್ರು. ನನಗೆ ಇದ್ದಿದ್ದು ಟೆನ್ಷನ್ ಜಾಸ್ತಿ. ಪ್ರತಿ ರಿಹರ್ಸಲ್ ಸ್ಕ್ರಿಪ್ಟ್ ಚೇಂಜ್ ಮಾಡೋರು ಅವರು. ಹಾಗೆ ಮಾಡಿದ್ದದು. ಹಿ ಈಸ್ ದ ಗ್ರೇಟೆಸ್ಟ್ ಡೈರೆಕ್ಟರ್ ಐ ವರ್ಕ್ ವಿತ್. ಸೊ ನೈಸ್ ಟು ಹಿಯರ್ ದಟ್. ರೈಟ್, ಓಕೆ, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಕಮಿಂಗ್ ಬ್ಯಾಕ್ ಟು ಯುವರ್ ಲೈಫ್, ಪರ್ಸನಲ್ ಲೈಫ್, ನಿಮ್ಮ ಇಬ್ಬರ ಮಕ್ಕಳು, ಅವ್ರ ಬಗ್ಗೆ ಮಾತಾಡೋಣ. ಈಗ ಸದ್ಯಕ್ಕೆ ಏನ್ ಮಾಡ್ತಾರೆ ಇಬ್ರು? ಒಬ್ಳು ಈಗ ಚಾರ್ಟರ್ಡ್ ಅಕೌಂಟೆಂಟ್, ಅವಳಿಗೆ ಮದುವೆ ಆಗಿದೆ. ಈಗ ಡಿಸೆಂಬರ್ 2ನೇ ತಾರೀಕು ಮದುವೆ ಆಯ್ತು ಅವಳದು. ಇನ್ನೊಬ್ಳು ಈಗ ಯಾರನ್ನ ನೋಡ್ಕೊಂಡಿದ್ದೀನಿ ಅಂತ ಹೇಳಿ ನಮಗೆ ಪರಿಚಯ ಎಲ್ಲ ಮಾಡಿಸ್ಕೊಟ್ಟಿದ್ದಾಳೆ, ಆಯ್ತಾ. ಅವಳಿಗೂ ಮದುವೆ ಆಗತ್ತೆ. BA ಮಾಡಿ ಅವಳು ಗಂಟು ಮೂಟೆ ಅಂತ ಒಂದು ಫಿಲ್ಮಲ್ಲಿ ಲೀಡ್ ರೋಲ್ ಮಾಡಿದ್ದಾಳೆ. ಅದು ನ್ಯೂಯಾರ್ಕ್ ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ಗೆ ಆ ಫಿಲ್ಮ್ ಆಯ್ಕೆ ಆಗಿದೆ. ಅವಳು ಅದು 2ನೇ ಚಲನಚಿತ್ರ. ಅಂದ್ರೆ ಅವಳಿಗೆ ರಂಗಭೂಮಿ ಒಲವು ಸಿನಿಮಾಗಿಂತ. ಏನ್ ಮಾಡ್ತಾಳೋ ಮುಂದೆ ಗೊತ್ತಿಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನಾನು ನನ್ನ ಹೆಂಡತಿಗೆ ಆ ಕ್ರೆಡಿಟ್ ಕೊಡ್ತೀನಿ. ನಾನು ಸ್ವಲ್ಪ ಅದರಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳ್ಕೊಳ್ತೀನಿ. ನಾನು ಮಾಡಿರೋ ಎಲ್ಲ ದೊಡ್ಡ ಸಾಧನೆಗಳಿಗಿಂತ ಬಿಗ್ಗೆಸ್ಟ್ ಸಾಧನೆ ಅಂದ್ರೆ ಅದರ ಪ್ರಶ್ನಾತೀತ ಸಾಧನೆ ಅಂದ್ರೆ ನನ್ನ ಈ 2 ಮಕ್ಕಳು. ಅವರು ಸಭ್ಯರು, ಒಳ್ಳೆಯವರು, ಎಂದು ಯಾರಿಗೂ ದ್ರೋಹ ಮಾಡೋದಿಲ್ಲ ಅವರು. ಸೋ ಸ್ವೀಟ್, ರೈಟ್. ಅವರು ನಿಮ್ಮ ಬಗ್ಗೆ ಏನು ಹೇಳಿದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ಹಾಯ್ ಅಪ್ಪ, ಐ ಆಮ್ ವೆರಿ ಎಂಬ್ಯಾರಸ್ ದಟ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ ನಾನು ಒಪ್ಕೋಬೇಕು ದಟ್ ನೀನು ತುಂಬಾ ಅಮೇಝಿಂಗ್ ಅಂತ. ಅಪ್ಪ ನಂಗೆ ಯಾವತ್ತೂ ಹೊಡೆದಿರಲಿಲ್ಲ, ಬಟ್ ಏನಾದರೂ ತಪ್ಪು ಮಾಡಿದ್ರೆ ತುಂಬ ಹೆದರಿಕೆ ಆಗೋದು. ಅಪ್ಪ ಅಂದರೆ ಬೈದ್ರೆ ಚೆನ್ನಾಗಿ ಬೈಯೋರು, ಇಲ್ಲದ್ರೆ ತುಂಬ ಮುದ್ದಾಡ್ಬಿಡೋದು. ಅಪ್ಪ ಮನೆಯಲ್ಲಿ ಯಾವಾಗಲೂ ಚಿಕ್ಕ ವಯಸ್ಸಿಂದ ಕಂಟಿನ್ಯೂಸ್ ಆಗಿ ನಮಗೆ ಹಾಡು ಹೇಳ್ಕೊಟ್ಟಿದ್ದು ಫಾದರ್ ಈಸ್ ಅ ಮ್ಯಾನ್ ಅಂತ. ಅಂದರೆ ಈಸ್ ನಾಟ್ ಅ ಮ್ಯಾನ್, ಫಾದರ್ ಈಸ್ ದ ಮ್ಯಾನ್. ಅಂದರೆ ನಮ್ಮ ಅಪ್ಪನೇ ಮ್ಯಾನು, ನಾಟ್ ಜಸ್ಟ್ ನಮ್ಮಪ್ಪ ಬಟ್ ಜಗತ್ತಿನಪ್ಪ ಅಂತ ಅಪ್ಪ ಯಾವಾಗಲೂ ನಮಗೆ ಹಾಡು ಹೇಳ್ಕೊಡ್ತಾರೆ. ಐ ಆಮ್ ಅಪ್ಪಸ್ ಬ್ಯಾಕಪ್ ಆರ್ಟಿಸ್ಟ್. ಯಾವುದಾದ್ರೂ ನಾಟಕದಲ್ಲಿ ಅದು ಆ್ಯಕ್ಟರ್ ಕೈ ಕೊಟ್ಟರೆ ನಾನು ಅಪ್ಪನ ಬ್ಯಾಕಪ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಪ್ಪನ ಜೊತೆ ಜಗಳ ಆಡಿದ್ದು ವೆನ್ ಐ ವಾಸ್ 20 years old, ಅ ಮಂತ್ ಬಿಫೋರ್ ಮೈ ಬರ್ತ್ಡೇ. ಅಪ್ಪ ನಾನು ಹಿಂಗೆ ಇದನ್ನ ತುಂಬ ಸಲ ಹೇಳಿದ್ದೀನಿ, ಯು ಹ್ಯಾವ್ ಟು ರೈಟ್ ಅ ಬುಕ್. ನಂಗೆ ಏನದ್ರ ಮೇಲೆ ಅಂತ ಗೊತ್ತಿಲ್ಲ, ಬಟ್ ನೀವು ಬರೀಬೇಕು ಅಷ್ಟೇ. I wish you a life full of happiness, of very good health and a long life so that you can be around and help everyone. ನನಗೆ ನೀನೇನೋ ಕೆಲಸ ಮಾಡಾದ್ಮೇಲೆ ನಿನಗೆ ಮೆಸೇಜಸ್ ಕಳಿಸ್ತಾರಲ್ಲ, ಪ್ರಕಾಶ್ ಯು ಬ್ರಿಲಿಯಂಟ್ ಆ ಥರದ್ದೆಲ್ಲ ಮೆಸೇಜ್ ಕಳಿಸ್ತಾರಲ್ಲ, ಅದನ್ನ ನನಗೆ ತೋರ್ಸೋದು ನಿಲ್ಸು. ನಂಗೆ ತುಂಬ ಇರಿಟೇಟ್ ಆಗುತ್ತೆ. ಐ ನೋ ಯು ಆರ್ ಅಮೇಝಿಂಗ್, ಮತ್ತೆ ತೋರಿಸ್ತಾ ಇರಬೇಡ ನನಗೆ, ಬಟ್ ಐ ಆಮ್ ರಿಯಲಿ ಹ್ಯಾಪಿ. ವೆಲ್ಕಮ್. So sweet. Sometimes words don't help. ಹೇಳಿದ್ನಲ್ಲ ಅವ್ರಿಗೆ, ನಾವು ನಾಟಕ ಮಾಡ್ತಾ ಇದ್ರೆ ನಮ್ಗೆ ಒಬ್ಬರ ಜೊತೆ ಮಾತಾಡಕ್ ಬರುತ್ತೆ. ನಮ್ಗೆ ಆರ್ಗ್ಯೂ ಮಾಡ್ತಾ ಇದ್ರೆ, ನಾಟಕ ಮಾಡ್ತಾ ಇದ್ರೆ ಸರಿಗಿರ್ತೀವಿ. ನಮ್ಗೆ ಇಲ್ದ್ರೆ ಸರಿಗಿರಕ್ ಬರಲ್ಲ ಒಬ್ಬರ ಜೊತೆ ಒಬ್ಬರಿಗೆ. ಎಸ್, ಓವರ್ ಟು ಯು. ಈಗ ಫಿಲ್ಮ್ ಯಾವ ಫಿಲ್ಮ್ ಮಾಡ್ತಾ ಇದ್ರು ಹೇಳ್ತಾ ಇದ್ರು, ಅಪ್ಪ ಹೇಳ್ತಾ ಇದ್ರು. ಗಂಟು ಮೂಟೆ ಅಂತ May 7th to 13th ಫೆಸ್ಟಿವಲ್ ಆಗ್ತಿದೆಯಲ್ಲ ನ್ಯೂಯಾರ್ಕಲ್ಲಿ, ಅಲ್ಲಿ ಒನ್ ಆಫ್ ದ ಡೇಸ್ May 11th ಸ್ಕ್ರೀನ್ ಮಾಡ್ತಾ ಇದ್ದಾರೆ. ಗುಡ್ ಲಕ್ ಆಗಲಿ. ಸೊ ನೈಸ್. ಮೇಘನಾ, ಯಾವ ಬುಕ್ ಬರೀಬೇಕು ಅಂತಿದ್ದಾರೆ? ಅಪ್ಪ ನಾವು ಬುಕ್ ಬರೀಬೇಕು ಅಂತ ಹೇಳ್ತಾ ಇದ್ದಾರೆ ನೀವು. ಯಾವ ಬುಕ್ ಅಂತಲ್ಲ, ಏನೋ ಒಂದು ಬುಕ್ ಬರೀಬೇಕು ಅವರು. ಅಪ್ಪಂಗೆ ಗೊತ್ತಾಗತ್ತೆ ಏನ್ ಬರಿಬೇಕು ಅಂತ, ನಾನು ಹೇಳ್ಬೇಕಾಗಿಲ್ಲ. ಆಕ್ಚುಲಿ ತುಂಬಾ ಒಳ್ಳೆ ಸಲಹೆ ಅದು. ನಿಮ್ಮಂತ ಮೈಂಡ್ ಒಂದು ಬುಕ್ ಬಂದ್ರೆ ಚೆನ್ನಾಗಿರುತ್ತೆ. ಎಸ್, ಎನಿಥಿಂಗ್ ಎಲ್ಸ್ ಟು ಶೇರ್? ಏನ್ ಹೇಳಕ್ಕಾಗತ್ತೆ. ಅಂದ್ರೆ ಅವ್ರಿಗೂ ಕಷ್ಟ ಆಗಿದೆ. ನಾನು ಚಂದ್ರಿಕಾ ಜಗಳನೂ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಜಗಳ ಅಂದ್ರೆ ಒಂದು 3 minute ಆರ್ಗ್ಯುಮೆಂಟ್. ನಾನು ಮನೆಯಿಂದ ಆಚೆ ಹೊರಟೋಗ್ತಾ ಇದ್ದೆ,
ಆಮೇಲೆ ಒಂದು 6 ತಿಂಗಳಾದ್ಮೇಲೆ 8 ತಿಂಗಳಾದ್ಮೇಲೆ ಮೀಟಿಂಗ್ ಅಷ್ಟೇ ಆ ಥರ. ಓಕೆ, ಎಸ್ ಪ್ರಕಾಶ್, ಕಳೆದ 2 ಗಂಟೆಗಳಲ್ಲಿ ನಿಮ್ಮ ಲೈಫನ್ನು ರಿವೈಂಡ್ ಮಾಡಿ ನಿಮಗೆ ತೋರಿಸಿದ್ವಿ. ನಮ್ಮ ಕೊನೆಯ ಪ್ರಶ್ನೆ ಎಲ್ರಿಗೂ, ನಿಮ್ಮ ಜೀವನ ನಿಮ್ಮ ಪ್ರಕಾರ ಹೇಗಿದೆ? ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡೋ ಥರದ ಬದುಕಾಗಿದೆ ಅದು. ನಾವು ಲಿಟ್ರೇಚರ್ ಅಂತ ಅವಳು ಸಂಯುಕ್ತ ಹೇಳಿದ, ನಿಮ್ಗೊಂದು ಹೇಳ್ತೀನಿ. ನಮ್ಮ ಅಮ್ಮಂಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡಿದ್ರು, ಸರ್ಕಾರಿ ನೌಕರಿಯಲ್ಲಿದ್ರು. ಭಯಂಕರ ಕನ್ನಡ ಅಭಿಮಾನಿ ನಮ್ಮ ಅಮ್ಮ. ಅದು ಯಾವುದೋ ಹಿಂದಿ ದಿವಸ್ಗೋ ಏನೋ ಹೋಗಿಲ್ಲ, ಅದೇನೋ ಪ್ರತಿಭಟನೆ ಮಾಡಿದ್ರು ಅನ್ಸುತ್ತೆ. ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು KGF ಅಲ್ಲಿ. ಅದು ಸೆಂಟ್ರಲ್ ಗೌರ್ಮೆಂಟ್ ಕ್ವಾಸಿ ಆರ್ಗನೈಸೇಷನ್. ಅವ್ರಿಗೆ 19 ವರ್ಷಕ್ಕೆ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ರು. ಅವ್ರು ಓದು ಮುಂದೆ ವರ್ಷಕ್ಕೆ ಆಗಿರ್ಲಿಲ್ಲ, ಗ್ರಾಜ್ಯುಯೇಟ್ ಆಗಿದ್ರು. ಅವ್ರಿಗೆ MA ಲಿಟ್ರೇಚರ್ ಮಾಡೋಕ್ಕೆ ಬಹಳ ಆಸೆ ಇತ್ತು, ಬಟ್ ಅವಕಾಶ ಇರಲಿಲ್ಲ. ಅವರು ಇಷ್ಟು ಇಂಗ್ಲಿಷ್ ಪುಸ್ತಕ ತಂದು MA ಇಂಗ್ಲಿಷ್ ಲಿಟ್ರೇಚರ್ ಕಟ್ಬಿಟ್ಟಿದ್ದಾರೆ. ಅಷ್ಟು ಲಿಟ್ರೇಚರ್ ಪುಸ್ತಕ ತಂದಿದ್ದಾರೆ. ಅದನ್ನ ಓದಕ್ಕೆ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಷ್ಟು ಸ್ಟ್ರೆಸ್. ನನಗೆ ಓದಕ್ಕೆ ಹೇಳೋರು, ನಾನು ಆ ಪುಸ್ತಕಗಳನ್ನ ತಗೊಂಡು ಓದಿ ಅವ್ರಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದನ್ನ ನಾನು ನನ್ನ ತಾಯಿಗೆ ನಾನು ಸೇವೆ ಮಾಡಿದೀನಿ ಅಂತ ಅನ್ಕೊಂಡ್ರೆ ಮೂರ್ಖ ಆಗ್ತೀನಿ. ಅದಕ್ಕೆ ನನಗೆ ಸಿಕ್ಕ ಅವಕಾಶ ಅಂತ ಅನ್ಸಲ್ಲ, ಅದು ಪುಣ್ಯ ಅನ್ಸುತ್ತೆ ನನಗೆ ಅಷ್ಟೇ. ರೈಟ್, ಲಾಸ್ಟ್ 3 ಕ್ವಶನ್ಸ್. ಯಾರು ಸಾರಿ ಹೇಳಬೇಕು ಅಂದ್ರೆ ಯಾರಿಗೆ ಹೇಳ್ತೀರಿ? ಥ್ಯಾಂಕ್ ಯು ಹೇಳಬೇಕಂದ್ರೆ ಯಾರಿಗೆ ಹೇಳ್ತೀರಿ? ಎನಿ ಕನ್ಫೆಷನ್ಸ್? ನೋಡಿ, ನಾ ಎಲ್ಲದಕ್ಕಿಂತ ದೊಡ್ಡ ತಪ್ಪು ಮಾಡಿರೋದು ಸಾಲ ಮಾಡಿದ್ದೀನಿ. ನಾನು ಸಿನಿಮಾ ಮಾಡೋದಕ್ಕೆ ಸಾಲ ಮಾಡಿದ್ದೀನಿ. ಸಿಟ್ಟಾದಾಗ ಸಾಲ ಮಾಡ್ತೀನಿ. ಯಾವುದೋ ಕಂಪ್ನಿ ನಡೆಸ್ತಾ ಇರ್ತೀನಿ, ಅದು ಸರಿಯಾಗಿ ನಡೀತಾ ಇರಲ್ಲ. ಇಲ್ಲಿ ಕೂತಿರೋರು ಎಲ್ಲರೂ ಹೇಳಿರ್ತಾರೆ ಮಾಡಬೇಡ ಅದನ್ನ ಅಂತ. ಅಂದರೆ ಯಾರ ಮಾತು ಕೇಳಲ್ಲ. ಸಿಟ್ಟಿಗೆ ಇನ್ನೂ ಭಯಂಕರ ಸಾಲ ಮಾಡಿ ಅದು ಮನೆ ಮುಂದೆ ಸಾಲಗಾರರು ನಿಂತ್ಕೊಂಡಿರೋ ಥರದ್ದು. ಅದು ಎಲ್ಲರಿಗೂ ಸ್ಟ್ರೆಸ್, ಅದು ನನಗೂ ಸ್ಟ್ರೆಸ್ಸು. ಅತ್ಯಂತ ನಾನು ಬದುಕಲ್ಲಿ ಅವಮಾನ ಆಗಿರೋದು ಅದರಿಂದ. ನಾನು ಸಾಲ ಮಾಡಿ ಇದು ಸರಿಯಾಗಿ ತೀರ್ಸೋಕ್ಕಾಗಿಲ್ಲ, ಆ ಥರದ್ದು ಮಾಡ್ಕೊಂಡಿದ್ದೀನಿ. ಈಗ ಅವ್ರ ಪಾಪ ಅವ್ರು ಕೆಲವ್ರು ಹೇಳ್ಕೊಳ್ತಾರಲ್ಲ ಹಣ ವಾಪಸ್ ಬಂದಿಂತ, ಅವ್ರಿಗೆ ಹಣ ವಾಪಸ್ ಬಂದಿಲ್ಲ. ಅದು ಯಾವತ್ತಾರು ದುಡ್ದು ಅವ್ರಿಗೆ ತೀರಿಸ್ಬೇಕು, ಅದನ್ನ ಮಾಡ್ತೀನಿ ನಾನು. ನನ್ನ ಹೆಂಡತಿ, ಮಕ್ಕಳು, ಫ್ರೆಂಡ್ಸು ಎಲ್ಲರಿಗೂ ಕಾಟ ಕೊಟ್ಟಿದ್ದೀನಿ. ಮೊದಲು ನಾನು ಎಲ್ಲರ ಕ್ಷಮೆ ಬೇಳ್ತೀನಿ. ಅದು ನನ್ನ ಮೊದಲ ಕಷ್ಟ, ಆಯಿತಾ. ನನಗೆ ಡಿಸಿಪ್ಲಿನ್ ಇಲ್ಲ. ನನಗೆ ಏನೇ ಮಾಡಿದ್ರು ಅತಿಯಾಗಿ ಮಾಡ್ತೀನಿ. ಈಗ ನಾವೊಂದು ಕಾಲಮ ಬರಿತೀನಿ ಪೇಪರ್ಗೆ ಅಂದರೆ ಒಂದು 16-18 ಗಂಟೆ ನನ್ನ ಕಂಪ್ಯೂಟರ್ ಮುಂದೆ ನಿಂತ್ಕೊ ಫುಲ್ ರಿಸರ್ಚು ಎಲ್ಲ ಕೂತು, ಊಟ ನೀರು ಏನೂ ಇಲ್ಲ, ನಾನು ಕೂತ್ಕೊಂಡು ಮಾಡ್ತೀನಿ. ಯಾರು ನಾನು ಮಾತಾಡಿಸ್ಬಾರ್ದು, ಆ ಥರ ಕೆಲಸ ಮಾಡ್ತೀನಿ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ಆದರೆ ನನ್ನ ಹತ್ತಿರದಿಂದ ನೋಡಿದ್ರೆ ನನ್ನ ಹೆಂಡತಿಗೆ ಗೊತ್ತು, ಅಂದರೆ ಬೇರೆಯವರಿಗೆ ಗೊತ್ತಿಲ್ಲ. ನಾನು ಕೆಲಸ ಮಾಡ್ತೀನಿ, ರಾಕ್ಷಸ್ ಅಂತಾರ ಕೆಲಸ ಮಾಡ್ತೀನಿ. ಅಂದರೆ ಯಾರು ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಲ್ಲ, ಅಷ್ಟು ಕೆಲಸ ಮಾಡ್ತೀನಿ ನಾನು. ಐ ಸೀಕ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ದ ಪೀಪಲ್ ಐ ಹ್ಯಾವ್ ಹರ್ಟ್, ಬಟ್ ಐ ಸೀಕ್ ಹೆಲ್ಪ್ ಫ್ರಮ್ ದ ಪೀಪಲ್ ಹೂ ಕ್ಯಾನ್ ಹೆಲ್ಪ್ ಮೀ. ಯಾಕೆಂದ್ರೆ ನಾವು ಮಾಡೋದು ದೊಡ್ಡ ಕೆಲಸ ಇದೆ. ನಾವು ಬೆಂಗಳೂರನ್ನ ಪ್ರೀತಿಸೋರು, ಕನ್ನಡವನ್ನ ಪ್ರೀತಿಸೋರು, ಕಲೆಯನ್ನ ಪ್ರೀತಿಸೋರು. ನಮ್ಮಿಂದ ಭಾರತ ಉಳಿಯತ್ತೆ. ಭಾರತದಿಂದ ಲಾಭ ಮಾಡ್ಕೊಳ್ಳೋದಕ್ಕೆ ಹುಟ್ಟಿರೋರಿಂದ ಭಾರತ ಉಳಿಯೋದಿಲ್ಲ. ನಮ್ಮ ಸಂಸ್ಕೃತಿಯನ್ನ ನಾವು ಅಭಿಮಾನದಿಂದ ಪ್ರೀತಿಸ್ಬೇಕು ಅಂತಲ್ಲ. ನಿಮ್ಮ ತಾಯಿನ ಹೇಗೆ ಏನು ಪ್ರಶ್ನೆ ಕೇಳದೆ ತರ್ಕಾತೀತ ಅಲ್ವಾ ನೀವು ಪ್ರೀತಿಸೋದು, ಆ ಥರ ನಿಮ್ಮ ಭಾಷೆಯನ್ನ ಪ್ರೀತಿಸ್ಬೇಕು, ನಿಮ್ಮ ನಾಡನ್ನ ಪ್ರೀತಿಸ್ಬೇಕು, ಜನರ ಸಂಸ್ಕೃತಿಯನ್ನ ನೀವು ಪ್ರೀತಿಸ್ಬೇಕು. ಅದರಲ್ಲಿ ನಾವೆಲ್ಲರೂ ಸೇರಬೇಕು ಅಂತ ಕೇಳ್ಕೊಳ್ತೀನಿ. ರೈಟ್, ಯಾರ್ಯಾರು ಥ್ಯಾಂಕ್ಸ್ ಹೇಳಬೇಕು ಅಂತಿದ್ಯಾ? ನಾನು ಮೊದಲು ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾನು ಸತ್ಯವಾಗಿ ಇದಕ್ಕೆ ಅರ್ಹನು ಅಂತ ನನಗೆ ಅನಿಸಿಲ್ಲ. ನನಗೆ ಇದನ್ನ ಚೆನ್ನಾಗಿ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಸಹಜವಾಗಿ ವಿನಯದಿಂದ ಮಾತಾಡೋದಕ್ಕೆ ನನಗೆ ಬರೋದಿಲ್ಲ. ಯಾವಾಗ ಹೊರಟಾಗಿ ಹೇಳ್ತೀನಿ. ನಿಮ್ಮ ಸಂಸ್ಥೆಗೆ, ನಿಮ್ಮ ವಾಹಿನಿಗೆ, ನಿಮಗೆ ಖುದ್ದಾಗಿ ನಾನು ತುಂಬ ವರ್ಷದಿಂದ ನೋಡಿದ್ದೀನಿ. ನಿಜವಾದ ಪ್ರತಿಭಾವಂತ ವ್ಯಕ್ತಿ ನೀವು. ನನ್ನ ಕರೆದಿದ್ದಕ್ಕಾಗಿ ನಾನು ಋಣಿಯಾಗಿದ್ದೇನೆ. ಅದನ್ನ ಮೊದಲೇ ಥ್ಯಾಂಕ್ ಯು ಪ್ರಕಾಶ್ ಅವರೇ, ಥ್ಯಾಂಕ್ ಯು. ಏನಾದ್ರು ಸ್ಟ್ರೆಸ್ ಸಿಚುವೇಶನ್ ಬಂದ್ರೆ ಹೌ ಡು ಯು ಡಿಸ್ಟ್ರೆಸ್? ಚಿಲ್ಲ ಹಾಕಿ ಏನ್ ಮಾಡ್ತೀರಾ? ನನಗೆ ಬೇಗ ಸಿಟ್ಟು ಬಂದ್ಬಿಡುತ್ತೆ. ಆದ್ರೆ ನನಗೆ ನನ್ನ ಮೇಲೆ ಯಾರು ರೇಗಿದ್ರೆ ನನಗೆ ಕೋಪ ಬರಲ್ಲ. ನನಗೇನಂದ್ರೆ ಮಾತಲ್ಲಿ ನಾವು ಯಾವ್ದಾದ್ರು ನಿಭಾಯಿಸ್ಬೋದು ಅಂತ. ನಾವು ಕನ್ವಿನ್ಸ್ ಆಗಿ ಇದೇ ಸರಿ ಅಂತ ಹೇಳಿದಾಗ ನಮ್ಮ ಮಿತಿಯಲ್ಲಿ ಸರಿ ಅಂತ ಇರ್ತೀವಿ. ನಮಗೆ ಗೊತ್ತಿಲ್ಲದೆ ಇರೋದು ಜಗತ್ತಲ್ಲಿ ಎಷ್ಟಿರತ್ತಲ್ಲ. ಹೇಳಿ ನಾವು ಮಾತಾಡಿ ಯಾವ್ದನ್ನಾರು ಬಗೆಹರಿಸ್ಕೋಬಹುದು ಅಂತ. ನಾ ಹೆಚ್ಚು ಮಾತಾಡ್ತೀನಿ. ಅದಕ್ಕೆ ಕೆಲವರಿಗೆ ತಲೆ ಚಿಟ್ಟು ಹಿಡಿಯುವಷ್ಟು ಮಾತಾಡಿಸ್ತೀನಿ. ಅದಕ್ಕೆ ಸೂರ್ಯ ಹೇಳಿದ್ದು, ಏನಾದ್ರು ಕೇಳಿದ್ರೆ ಕಂಟಿನ್ಯೂಸ್ ಆಗಿ ಹೇಳ್ತಾರೆ, ಅದೇ ಹೇಳ್ತಿರೋದು. ನಮ್ಮ ಸ್ಪಾನ್ಸರ್ಸ್ ಕಡೆಯಿಂದ ಕೆಲ ಉಡುಗೊರೆಗಳಿದೆ. ದ ಗಿಫ್ಟ್ ಪ್ಲೀಸ್. ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಗಿಫ್ಟ್ ಹ್ಯಾಂಪರ್ 7up ಅವರು ನಿಮಗೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಸ್ಪೆಷಲ್ ಪಾರ್ಟ್ನರ್ GRB ಮಸಾಲಾ ಪುಡಿಗಳು ನಿಮಗೆ ಉಡುಗೊರೆ ಕಳಿಸಿದ್ದಾರೆ. ನಮ್ಮ ಪ್ರೇಯರ್ ಪಾರ್ಟ್ನರ್ ವಾಸು ಅಗರಬತ್ತಿಗಳು ನಿಮಗೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಮನೆ ಅಂದ್ಮೇಲೆ ವಾಸು ಇರಲೇಬೇಕು ಅಂತ ಹೇಳಿದ್ದಾರೆ. ನಮ್ಮ ತಂಡದ ಪರವಾಗಿ ಮತ್ತೊಂದು ಉಡುಗೊರೆ. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಇದು ಫ್ಯಾಮಿಲಿ ಫೋಟೋ ಸಮಯ. ಸರ್ ಬನ್ನಿ. ಪ್ರಕಾಶ್ ಬೆಳವಾಡಿ ಅವರ ಜೀವನದ ಎಲ್ಲಾ ಪಾತ್ರಧಾರಿಗಳು ಒಂದೇ ಫೋಟೋ ಫ್ರೇಮ್ ಅಲ್ಲಿ ಸಿಕ್ಕಿದ್ದಾರೆ. ಈ ಫೋಟೋ ಸೇರುತ್ತೆ ನಮ್ಮ 7up ವಾಲ್ ಆಫ್ ಫೇಮ್ಗೆ.
ಪ್ರಕಾಶ್ ಅವ್ರ ಜೊತೆ ಮಾತಾಡ್ತಿದ್ದಾಗ ಒಂದು ಸ್ಪಷ್ಟವಾಗಿ ಅರ್ಥವಾಯ್ತು. ಸೋಲುಗಳು, ಗೆಲುವುಗಳು, ಮಾಡಿದ ಸಾಲಗಳು, ಕಲಿತ ಸಾಲುಗಳು ಯಾವುದು ವೇಸ್ಟ್ ಆಗೋದಿಲ್ಲ ರೀ. ಸೋಲುಗಳ ಸುಳಿಯಲ್ಲಿ ಸಿಕ್ಕಾಕೊಂಡು ಮುಳುಗಕ್ ಮುಂಚೆ ಆದ ಅನುಭವಗಳಿಂದ ಪಾಠ ಕಲಿತು ಜೀವನದಲ್ಲಿ ಸೇಫ್ ಆಗಿ ದಡ ಸೇರೋದೆ ಜಾಣ್ಮೆ. ಸೊ ಥಿಂಕ್, ಡೋಂಟ್ ಲೆಟ್ ಯುವರ್ ಸೆಲ್ಫ್ ಸಿಂಕ್. ಆನ್ ದಟ್ ನೋಟ್ ಮುಂದಿನ ವಾರ ಸಿಗೋಣ. ಮತ್ತೊಬ್ಬ ಸಾಧಕರು ಇದೇ ಸೀಟಲ್ಲಿ ಕೂತಿರ್ತಾರೆ. ಅವರ ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಅವ್ರ ಜೊತೆ ಸ್ವಲ್ಪ ಆಟ ಹೊಡಿಯೋಣ, ಲೈಟ್ ತಲೆ ಮಾಡೋಣ. ಮತ್ತೆ ವೀಕೆಂಡ್ ಅಲ್ಲಿ ಸಿಗೋಣ. ದಸ್ ಇಸ್ 7 Up Weekend with Ramesh Season 4, co-powered by Arun Ice Cream Special Partner, GRB ಮಸಾಲಾ ಪುಡಿಗಳು ಮತ್ತು ಪ್ರೇಯರ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರ್ಬತ್ತೀಸ್. ನಮಸ್ಕಾರ.